ಹೆಲೋ ಸ್ನೇಹಿತರೆ, ನಮಸ್ಕಾರ. ಇಂದು ನಾವು ಸಾಧನಾ ಅಕಾಡೆಮಿ ಮತ್ತು India4IAS ಇನ್ಸ್ಟಿಟ್ಯೂಟ್ ವತಿಯಿಂದ UPSC CSE Prelims 2023ರ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ ಮಾಡ್ತಿದ್ದೀವಿ. ನನ್ನ ಹೆಸರು ಬಸವರಾಜ್. ನಾವು ಇವತ್ತು ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಹಿಸ್ಟ್ರಿ ಆ್ಯಂಡ್ ಪಾಲಿಟಿ ರಿಲೇಟೆಡ್ ಕ್ವೆಶನ್ಸ್ನ ಅನಾಲಿಸಿಸ್ ಮಾಡೋಣ. ಬನ್ನಿ ಹಾಗಾದರೆ ಶುರು ಮಾಡೋಣ. ಈ ಬಾರಿ ಜಿಯೋಗ್ರಫಿಯಿಂದ ಮೇನಾಗಿ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿಯಿಂದ ಕಾನ್ಸೆಪ್ಚುವಲ್ ಕ್ವೆಶನ್ಸ್ ಜಾಸ್ತಿ ಕೇಳಿದ್ದಾರೆ. ಅದೇ ಥರನೇ ಇಂಡಿಯನ್ ಜಿಯೋಗ್ರಫಿಯಿಂದ ವೆರಿ ಫ್ಯಾಕ್ಚುವಲ್ ಕ್ವೆಶನ್ಸ್ ರಿಲೇಟೆಡ್ ಟು ರಿವರ್ಸ್ ಆಗಿರ್ಬೋದು, ಈ ಥರದ ಕ್ವೆಶನ್ಸ್ ಜಾಸ್ತಿ ಇದೆ. ಬನ್ನಿ ಜಿಯೋಗ್ರಫಿ ಕ್ವೆಶನ್ಸ್ ಯಾವ ಥರ ಇತ್ತು ಅಂತ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಜಿಯೋಗ್ರಫಿಯಿಂದ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಝೇಲಂ ರಿವರ್ ಪಾಸಸ್ ಥ್ರೂ ಉಲಾರ್ ಲೇಕ್. ಯಾವುದೇ ಪ್ರಶ್ನೆಯಲ್ಲಿ ನೀವು ಏನು ನೋಡಬೇಕು ಅಂತಂದರೆ ಎವ್ರಿ ಸ್ಟೇಟ್ಮೆಂಟಲ್ಲಿ ಯಾವುದು ಇಂಪಾರ್ಟೆಂಟ್ ಕೀವರ್ಡ್ ಅನ್ನೋದು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ, ಮೊದಲನೇ ಸ್ಟೇಟ್ಮೆಂಟಲ್ಲಿ ಝೇಲಂ ರಿವರ್ ಪಾಸಸ್ ಥ್ರೂ ಉಲಾರ್ ಲೇಕ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಉಲಾರ್ ಲೇಕ್ ಅನ್ನೋದು ಇಂಪಾರ್ಟೆಂಟ್ ಕೀವರ್ಡ್. ಓಕೆ, ಅದೇ ಥರನೇ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಕೃಷ್ಣಾ ರಿವರ್ ಡೈರೆಕ್ಟ್ಲಿ ಫೀಡ್ಸ್ ಕೊಲ್ಲೇರು ಲೇಕ್. ಇಲ್ಲೇನು ಹೇಳ್ತಾರೆ ನೋಡಿ, ಡೈರೆಕ್ಟ್ಲಿ ಫೀಡ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಕೊಲ್ಲೇರು ಲೇಕು ಕೃಷ್ಣಾ ರಿವರ್ ಡೈರೆಕ್ಟಾಗಿ ಅದ್ರ ಥ್ರೂ ಹೋಗ್ತಿದೆ ಅಂತ. ಥರ್ಡ್ ಸ್ಟೇಟ್ಮೆಂಟ್, ಮಿಯಾಂಡ್ರಿಂಗ್ ಆಫ್ ಗಂಡಕ್ ರಿವರ್ ಫಾರ್ಮ್ಡ್ ಕನ್ವರ್ ಲೇಕ್. ನೋಡಿ, ಕನ್ವರ್ ಲೇಕ್ ಫಾರ್ಮೇಷನ್ನು ಮಿಯಾಂಡ್ರಿಂಗ್ ಆಫ್ ಗಂಡಕ್ ರಿವರಿಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಮೂರು ವೆರಿ ಫ್ಯಾಕ್ಚುಯಲ್ ಕ್ವೆಶನ್ಸ್. ನೀವು ಯೋಚನೆ ಮಾಡಬೇಕು, ಇದರಲ್ಲಿ ಯಾವುದು ಸಾಧ್ಯ ಇಲ್ಲ ಅಥವಾ ಯಾವುದು ಎಕ್ಸ್ಟ್ರೀಮ್ ಇರಬಹುದು ಅಂತ. ನಮಗೆ ಫೇಮಸ್ ಆಗಿ ಉಲಾರ್ ಲೇಕ್ ಗೊತ್ತು, ಆ್ಯಂಡ್ ಝೇಲಂ ರಿವರ್ ಪಾಸಸ್ ಥ್ರೂ ಉಲಾರ್ ಲೇಕ್. ಸೊ ದಿಸ್ ಈಸ್ ದ ರೈಟ್ ಸ್ಟೇಟ್ಮೆಂಟ್. ಆದರೆ ಕೊಲ್ಲೇರು ಲೇಕ್ ಏನಿದೆ, ಈ ಕೊಲ್ಲೇರು ಲೇಕ್ ಅನ್ನೋದು ನಮಗೆ ಲೆಟ್ಸ್ ಸೇ ದಿಸ್ ಈಸ್ ಗೋದಾವರಿ ರಿವರ್ ಆ್ಯಂಡ್ ದಿಸ್ ಈಸ್ ಕೃಷ್ಣಾ ರಿವರ್. ಇದು ಎಲ್ಲಿ ನಿಮಗೆ ಬೇ ಆಫ್ ಬೆಂಗಾಲ್ ಜಾಯಿನ್ ಆಗುತ್ತಲ್ವಾ, ಅಲ್ಲಿ ಇವೆರಡರ ಮಧ್ಯೆ ನಿಮಗೆ ಕೊಲ್ಲೇರು ಲೇಕ್ ಬರುತ್ತೆ. ಸೊ ಕೃಷ್ಣಾ ರಿವರ್ ಏನಿದೆ ಅದು ಡೈರೆಕ್ಟಾಗಿ ಕೊಲ್ಲೇರು ಲೇಕ್ನ ಡೈರೆಕ್ಟಾಗಿ ಫೀಡ್ ಮಾಡಲ್ಲ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅದು ತಪ್ಪು. ಮೂರನೇ ಸ್ಟೇಟ್ಮೆಂಟ್, ಮಿಯಾಂಡ್ರಿಂಗ್ ಆಫ್ ಗಂಡಕ್ ರಿವರ್ ಫಾರ್ಮ್ಡ್ ಕನ್ವರ್ ಲೇಕ್. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಹಾಗಾಗಿ ಈ ಬಾರಿ UPSCಲಿ ದ ಆಪ್ಷನ್ ಫಾರ್ಮೇಷನ್ ಇದೆ ಅದು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಮೊದಲು ಏನು ಕೇಳೋರು ಅಂದರೆ ಇದೇ ಕ್ವೆಶನ್ಗೆ ಫಾರ್ ಎಕ್ಸಾಂಪಲ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಡೋರು. ಅಲ್ಲಿ 1 ಓನ್ಲಿ, 1 ಆ್ಯಂಡ್ 2 ಓನ್ಲಿ, 1 ಆ್ಯಂಡ್ 3 ಓನ್ಲಿ, ಈ ಥರದ್ದು ಆಪ್ಷನ್ಸ್ ಇರ್ತಿತ್ತು. ಈ ಬಾರಿ ನೋಡಿ, ಹೌ ಮೆನಿ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಅಂದರೆ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೇಳ್ತಿಲ್ಲ, ಹೌ ಮೆನಿ, ಎಷ್ಟು ಸ್ಟೇಟ್ಮೆಂಟ್ ಸರಿ ಅಂತ ಕೇಳ್ತಿದ್ದಾರೆ. ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಪ್ಷನ್ ಅಂತ ಹೇಳ್ಬಹುದು, ಅಥವಾ ಡಿಫಿಕಲ್ಟ್ ಟ್ರಿಕ್ ಆಫ್ ಆಪ್ಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಮಗೆ ನಾಲೆಜ್ ಪ್ರಕಾರ ನೋಡೋದಾದರೆ 2 ಆಪ್ಷನ್ ಸರಿ ಇದೆ. ಸೊ ಆನ್ಸರ್ ಈಸ್ ಬಿ, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಈ ಥರದ್ದು ಆಪ್ಷನ್ ಏನು ಟ್ರೆಂಡ್ ಇದೆ, ಹೊಸ ಟ್ರೆಂಡು, ಇದು ಸುಮಾರು ಆಸ್ಪಿರೆಂಟ್ಸಿಗೆ ಈ ಸರಿ ಕಷ್ಟ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಪೋರ್ಟ್ ಮತ್ತು ವೆಲ್ ನೋನ್ ಆ್ಯಸ್ ಯಾವ ಥರದ ಪೋರ್ಟು ಅಂತ ಕೇಳ್ತಿದ್ದಾರೆ. ಮೊದಲೇ ಸ್ಟೇಟ್ಮೆಂಟ್ ನೋಡಿ, ಕಾಮರಾಜರ್ ಪೋರ್ಟ್ ಇಸ್ ದ ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆ್ಯಸ್ ಅ ಕಂಪನಿ ಅಂತ ಹೇಳ್ತಿದ್ದಾರೆ. ನೋಡಿ, ಕೀವರ್ಡ್ ಹಿಯರ್ ಇಸ್ ಅ ಕಂಪನಿ. ಕಂಪನಿ ಅಂದರೆ ಏನು? ಪ್ರೈವೇಟ್ ಪೋರ್ಟ್ ಅಂತ. ಮುಂಡ್ರಾ ಪೋರ್ಟ್ ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಇನ್ ಇಂಡಿಯಾ. ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್. ಥರ್ಡ್, ವಿಶಾಖಪಟ್ಟಣಂ ಪೋರ್ಟ್ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಅಂತ ಹೇಳ್ತಿದ್ದಾರೆ. ನಿಮಗೆ ಅಗೇನ್ ಇದು ವೆರಿ ಫ್ಯಾಕ್ಚುಯಲ್ ಕ್ವೆಶನ್. ಕಾಮರಾಜರ್ ಪೋರ್ಟ್ ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆಸ್ ಅ ಕಂಪನಿ. ದ ಫಸ್ಟ್ ಆ್ಯಂಡ್ ಓನ್ಲಿ ಮೇಜರ್ ಪೋರ್ಟ್ ವಿಚ್ ಈಸ್ ರಿಜಿಸ್ಟರ್ಡ್ ಆಸ್ ಅ ಕಂಪನಿ ಈಸ್ ಆ್ಯಕ್ಚುಲಿ ಎನ್ನೋರ್ ಪೋರ್ಟ್, ವಿಚ್ ಈಸ್ ಆಲ್ಸೋ ಕಾಲ್ಡ್ ಕಾಮರಾಜರ್ ಪೋರ್ಟ್. ಸೊ ನಿಮಗೆ ಡೈರೆಕ್ಟಾಗಿ ಎನ್ನೋರ್ ಪೋರ್ಟ್ ಅಂತ ಹೆಸರು ಕೊಟ್ಟಿಲ್ಲ, ಬಟ್ ಎನ್ನೋರ್ ಪೋರ್ಟ್ಗೆ ಏನು ಹೆಸರು ಇಟ್ಟಿದ್ದೀವಿ ನಾವು ಆ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಈ ಸ್ಟೇಟ್ಮೆಂಟ್, ಬಟ್ ಆನ್ಸರ್ ಈಸ್ ದಿಸ್ ಈಸ್ ರೈಟ್. ನೆಕ್ಸ್ಟ್, ಮುಂಡ್ರಾ ಪೋರ್ಟ್ ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಇನ್ ಇಂಡಿಯಾ, ಬಟ್ ಮುಂಡ್ರಾ ಪೋರ್ಟ್ ಇಸ್ ನಾಟ್ ಅ ಮೇಜರ್ ಪೋರ್ಟ್, ಇಟ್ ಇಸ್ ಅ ಮೈನರ್ ಪೋರ್ಟ್. ಸೊ ಇದನ್ನು ನಾವು ಯೂಶಲಿ ನಾವು ಓದಿರಲ್ಲ, ಬಿಕಾಸ್ ಮೈನರ್ ಪೋರ್ಟ್ನ ನಾವು ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಓಕೆ, ಸೊ ಹಾಗಾಗಿ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಇದು. ವಿಶಾಖಪಟ್ಟಣಂ ಪೋರ್ಟ್ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ. ಸೊ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇಸ್ ಆ್ಯಕ್ಚುಲಿ JNPT port near Mumbai.
ಇಟ್ ಈಸ್ ನಾಟ್ ವಿಶಾಖಪಟ್ಟಣಂ ಪೋರ್ಟ್, ಇಟ್ ಈಸ್ JNPT ಪೋರ್ಟ್ ಇನ್ ನಿಯರ್ ಮುಂಬೈ. ಓಕೆ, ಸೊ ಹಾಗೆ ದ ಥರ್ಡ್ ಸ್ಟೇಟ್ಮೆಂಟ್ ಆರ್ ದ ಮ್ಯಾಚ್ ದ ಫಾಲೋಯಿಂಗ್ ಈಸ್ ರಾಂಗ್. ಅಗೇನ್ ಇಲ್ಲೂ ನೋಡಿ ಹೌ ಮೆನಿ ಆಫ್ ದ ಅಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೊಡ್ತಿದ್ದಾರೆ. ಇಲ್ಲೂ ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್. ಓಕೆ, ಸೊ ಇಂಡಿಯನ್ ಜೋಗ್ರಫಿಯಿಂದ ಆಲ್ಮೋಸ್ಟ್ ಆಲ್ ದ ಕ್ವೆಶನ್ಸ್ ಫ್ಯಾಕ್ಚುಯಲ್ ಬೇಸಿಸಲ್ಲೇ ಕೇಳಿದ್ದಾರೆ ಈ ಸರಿ. ಮೂರನೇ ಕ್ವೆಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಟ್ರೀಸ್: ಜಾಕ್ ಫ್ರೂಟ್, ಮಹುವಾ ಆ್ಯಂಡ್ ಟೀಕ್. ನಿಮಗೆ ಸೈಂಟಿಫಿಕ್ ನೇಮ್ ಕೂಡ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಫ್ರಮ್ ದ ಕಾಮನ್ ನೇಮ್ ಅಂತ. ಇಲ್ಲೂ ಅಗೇನ್ ಹೌ ಮೆನಿ ಆಫ್ ದ ಅಬೋವ್ ಆರ್ ಡೆಸಿಡಿಯಸ್ ಟ್ರೀಸ್ ಅಂತ ಹೇಳ್ತಾರೆ. ಡೆಸಿಡಿಯಸ್ ಟ್ರೀಸ್ ಅಂದ್ರೇನು? ಯಾವಾಗ ಮಳೆ ಬರುತ್ತೆ ಆವಾಗ ನಿಮಗೆ ಚಿಗುರುತ್ತೆ, ಯಾವಾಗ ಸಮ್ಮರ್ ಇರುತ್ತೆ ಆವಾಗ ಎಲೆಗಳು ಉದುರುತ್ತೆ. ಸೊ ಆ ಥರದ ಟ್ರೀಸ್ಗೆ ನಾವು ಡೆಸಿಡಿಯಸ್ ಟ್ರೀಸ್ ಅಂತ ಹೇಳ್ತೀವಿ. ಈಗ ನೀವೇ ನೋಡಿ, ಅಬ್ಸರ್ವ್ ಮಾಡಿ, ಟೀಕ್ ನನಗನ್ಸೋ ಮಟ್ಟಿಗೆ ಎಲ್ಲ ಕಡೆಯೂ ಆಲ್ಮೋಸ್ಟ್ ಅಂದರೆ ನಿಮ್ಗೆ ಎಲ್ಲಿ ಡೆಸಿಡಿಯಸ್ ಟ್ರೀಸ್ ಇರುತ್ತೆ ಅಥವಾ ಮಳೆ ಎಲ್ಲಿ ಸೀಸನಲ್ ಆಗಿ ಬರುತ್ತೆ ಅಲ್ಲಿ ಟೀಕ್ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಟೀಕ್ ಡೆಸಿಡಿಯಸ್ ಟ್ರೀ ಅಂತ. ಯೂಶಲಿ ನಾವು ಮಹುವಾ, ಈ ಮಹುವಾ ಡ್ರಿಂಕ್ ಮಾಡ್ತಾರೆ, ಮಧುಕಾ ಇಂಡಿಕಾ ಅಂತಲೇ ಅದ್ರ ಸೈಂಟಿಫಿಕ್ ನೇಮ್. ಇದು ನಮಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಸದರ್ನ್ ಇಂಡಿಯನ್ ಪೀಪಲ್ಗೆ ಇದೊಂದು ಸ್ವಲ್ಪ ನಮಗೆ ಅಷ್ಟೊಂದು ಕೇಳಿರಲ್ಲ. ಸೊ ಇದೊಂದು ಸ್ವಲ್ಪ ಡೌಟ್ ಆಗಬಹುದು. ಜಾಕ್ ಫ್ರೂಟ್, ಹಲಸಿನ ಹಣ್ಣು ಮರ. ಸೊ ಇದು ನಿಮಗೆ ಗೊತ್ತಿರುತ್ತೆ ನಾವು ಹಲಸಿನ ಹಣ್ಣು ಎಲ್ಲಿ ಬೆಳೆಯುತ್ತೆ ಅಂತ. ವೆಸ್ಟರ್ನ್ ಘಾಟ್ಸ್, ಅಗೇನ್ ವೆಸ್ಟರ್ನ್ ಘಾಟ್ಸ್ ಅಂತ ಬಂದಾಗ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಮೇ ಬಿ ಸಮ್ವೇರ್ ಕೋಸ್ಟಲ್ ಏರಿಯಾಸ್. ಸೊ ಇಲ್ಲಿ ನಿಮಗೆ ಯಾವಾಗಲೂ ಮಳೆ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಎವರ್ ಗ್ರೀನ್ ಟ್ರೀ ಅಥವಾ ಎವರ್ ಗ್ರೀನ್ ಫಾರೆಸ್ಟಲ್ಲಿ ಬೆಳೆಯೋ ಟ್ರೀ, ಇದು ಡೆಸಿಡಿಯಸ್ ಟ್ರೀ ಅಲ್ಲ. ಓಕೆನಾ. ಅದೇ ರೀತಿ ಮಹುವಾ ಏನಿದೆ, ಆ್ಯಕ್ಚುಲಿ ಮಹುವಾ ಈಸ್ ಅ ಡೆಸಿಡಿಯಸ್ ಟ್ರೀ. ನಿಮಗೆ ನೋಡಿದರೆ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಎಲ್ಲೇ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತೆ ಅಲ್ಲಿ ಮಹುವಾ ಬೆಳೆಯಲ್ಲ. ಹಾಗಾಗಿ ಇಲ್ಲೂ ಆನ್ಸರ್ ಕೂಡ ಓನ್ಲಿ 2. ನೋಡಿ, ಈ ಥರದ ಆಪ್ಷನಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಇವಾಗ ನಿಮಗೆ ಜಾಕ್ ಫ್ರೂಟ್ ಬೈ ಮಿಸ್ಟೇಕಾಗಿ ಜಾಕ್ ಫ್ರೂಟು ಡೆಸಿಡಿಯಸ್ ಟ್ರೀ ಅಂತ ಅಂದ್ಕೊಂಡು ಮಹುವಾ ಎವರ್ಗ್ರೀನ್ ಟ್ರೀ ಅಂತ ಅಂದ್ಕೊಂಡಾಗ ಅವಾಗಲೂ ಆನ್ಸರ್ ಓನ್ಲಿ 2 ಆಗುತ್ತೆ. ಇಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೇಳ್ತಿಲ್ಲ, ಇಲ್ಲಿ ಕೇಳ್ತಿರೋದು ಎಷ್ಟು ಸ್ಟೇಟ್ಮೆಂಟ್ ಸರಿ ಅಂತ. ಹಾಗಾಗಿ ಅಡ್ವಾಂಟೇಜ್ ಏನಂದರೆ ಸಮ್ಟೈಮ್ಸ್ ಬೈ ಮಿಸ್ಟೇಕಾಗಿ ನೀವು ಜಾಕ್ ಫ್ರೂಟ್ನ ಡೆಸಿಡಿಯಸ್ ಅಂತ ಅಂದ್ಕೊಂಡು ಮಹುವನ್ನ ಎವರ್ಗ್ರೀನ್ ಅಂತ ಅಂದ್ಕೊಂಡಾಗ ಅವಾಗಲೂ ಆನ್ಸರ್ ಸರಿ ಆಗುತ್ತೆ. ಇದು ಅಡ್ವಾಂಟೇಜ್. ಬಟ್ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಗೊತ್ತಾ? ಈಗ ನಿಮಗೆ ಜಾಕ್ ಫ್ರೂಟ್ ಗೊತ್ತು ಎವರ್ಗ್ರೀನ್ ಟ್ರೀ ಅಂತ, ಟೀಕ್ ಡೆಸಿಡಿಯಸ್ ಟ್ರೀ ಅಂತ ಗೊತ್ತು ಅಂದ್ಕೊಳ್ಳಿ. ಈಗ ಮಹುವಾ ಕನ್ಫ್ಯೂಷನ್ ಇರುತ್ತೆ. ನೀವೇನು ಯೋಚನೆ ಮಾಡ್ತೀವಿ ಅವಾಗ ಆನ್ಸರ್ ಕ್ಯಾನ್ ಬಿ 1 or 2, ಇವೆರಡರ ಮಧ್ಯೆ ಡೌಟ್ ಶುರು ಆಗುತ್ತೆ. ಸೊ ಇಲ್ಲಿ ನಿಮಗೆ ನಿಮಗೆ ಒಂದು ಯಾವುದೋ ಆನ್ಸರ್ ಗೊತ್ತಿದ್ರೂ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಕೈಂಡ್ ಆಫ್ ಆಪ್ಷನ್. ಓಕೆ, ಮುಂದಿನ ಕ್ವೆಶನ್ಗೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾ ಹ್ಯಾಸ್ ಮೋರ್ ಎರೇಬಲ್ ಏರಿಯಾ ದನ್ ಚೀನಾ. ಏರೇಬಲ್ ಏರಿಯಾ ಅಂದರೆ ಏನು? ಸಿ, ಯಾವ ರೀಜನ್ ವಿಚ್ ಕ್ಯಾನ್ ಬಿ ಕಲ್ಟಿವೇಬಲ್. ಸೊ ಒಂದು ಕಲ್ಟಿವೇಬಲ್ ಏರಿಯಾನ ನಾವು ಏರೇಬಲ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ ಈಗ ಅಲ್ಲಿ ಆ ಒಂದು ರೀಜನಲ್ಲಿ ಸಾಯಿಲ್ ಫರ್ಟಿಲಿಟಿ ತುಂಬ ಚೆನ್ನಾಗೇ ಇರಬೇಕು ಆ್ಯಂಡ್ ಕ್ರಾಪ್ಸ್ನ ಗ್ರೋ ಮಾಡ್ಬೋದು ಈಸಿಯಾಗಿ. ಆ ಥರದಕ್ಕೆ ನಾವು ಕಲ್ಟಿವೇಬಲ್ ಏರಿಯಾ ಅಂತ ಹೇಳ್ತೀವಿ, ಹೌದು ಏರೇಬಲ್ ಏರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಕಂಪೇರ್ ಮಾಡ್ತಿದ್ದಾರೆ ಇಂಡಿಯಾ ಮತ್ತು ಚೈನಾದು ಏರೇಬಲ್ ಏರಿಯಾನ. ಅದೇ ರೀತಿ ದ ಪ್ರಪೋರ್ಷನ್ ಆಫ್ ಇರಿಗೇಟೆಡ್ ಏರಿಯಾ ಈಸ್ ಮೋರ್ ಇನ್ ಇಂಡಿಯಾ ಆ್ಯಸ್ ಕಂಪೇರ್ ಟು ಚೈನಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳ್ತಿರೋದು ಪ್ರಪೋರ್ಷನ್ ಅಂದರೆ ಪರ್ಸೆಂಟೇಜ್. ಓಕೆ, ಸೊ ಅವರು ಎಷ್ಟು ಏರಿಯಾ ಅಂತ ಹೇಳ್ತಿಲ್ಲ, ಇರಿಗೇಟೆಡ್ ಏರಿಯಾ ಜಾಸ್ತಿ ಅಂತ ಹೇಳ್ತಿಲ್ಲ, ಅವರು ಪ್ರಪೋರ್ಷನ್ ಕೇಳ್ತೀರಾ ಪರ್ಸೆಂಟೇಜ್. ಸಿ, ನಿಮಗೆ ಕಂಪೇರ್ ಟು ಇಂಡಿಯಾ ಎಕನಾಮಿಕಲಿ ಚೀನಾ ಚೆನ್ನಾಗಿದೆ, ಆಬ್ವಿಯಸ್ಲಿ ಅವ್ರದ್ದು ಇರಿಗೇಟೆಡ್ ಏರಿಯಾ ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಇಂಡಿಯಾ. ಆದರೆ ಇಲ್ಲಿ ಕೇಳ್ತಿರೋದೇನು ಅಂದರೆ ದ ಪರ್ಸೆಂಟೇಜ್ ಅಂದರೆ ಇರಿಗೇಟೆಡ್ ಏರಿಯಾ ಎಷ್ಟಿದೆ ಬೇಸ್ಡ್ ಆನ್ ವಾಟ್ ಈಸ್ ದ ಹೋಲ್ ಏರಿಯಾ ಆಫ್ ದ ನೇಷನ್ ಅಂತ. ಸೊ ನೀವು ಆ ಥರ ನೋಡೋದಾದರೆ ಇಂಡಿಯಾದು ಇರಿಗೇಟೆಡ್ ಏರಿಯಾ ಈಸ್ ಸಮ್ವೇರ್ ಅರೌಂಡ್ 48%. ಓಕೆ, ಅದೇ ಚೀನಾದು ಇರಿಗೇಟೆಡ್ ಏರಿಯಾ ಇಸ್ ಸಮ್ವೇರ್ ಅರೌಂಡ್ 41%. ಸೊ ಇಲ್ಲಿ ಕನ್ಫ್ಯೂಸ್ ಎಲ್ಲಾಗುತ್ತೆ ಅಂದರೆ ನಾವು ಪ್ರಪೋರ್ಷನ್ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟು. ಅವರು ಎಷ್ಟು ಅಂದರೆ ಫಿಸಿಕಲ್ ಕ್ವಾಂಟಿಟಿ ಆಫ್ ಇರಿಗೇಟೆಡ್ ಏರಿಯಾ ಕೇಳ್ತಿಲ್ಲ, ಅವ್ರು ಕೇಳ್ತಿರೋದು ಪರ್ಸೆಂಟೇಜ್ ಆರ್ ಪ್ರಪೋರ್ಷನ್ ಆಫ್ ಏರಿಯಾ ಅಂತ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ಥರನೇ ಹೌದು ಇಂಡಿಯಾ ಹ್ಯಾಸ್ ಮೋರ್ ಏರೇಬಲ್ ಏರಿಯಾ ದನ್ ಚೀನಾ. ಸೊ ಈ ಸ್ಟೇಟ್ಮೆಂಟು ಸರಿ ಇದೆ. ಆ್ಯಂಡ್ ಅಗೇನ್ ದಿಸ್ ಈಸ್ ಆಲ್ಸೋ ಅ ಫ್ಯಾಕ್ಚುಯಲ್ ಕ್ವೆಶನ್. ದ ಆವ್ರೇಜ್ ಪ್ರೊಡಕ್ಟಿವಿಟಿ ಪರ್ ಹೆಕ್ಟೇರ್ ಇನ್ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಹೈಯರ್ ದನ್
ದಟ್ ಇನ್ ಚೀನಾ ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರೊಡಕ್ಟಿವಿಟಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಅಗೇನ್ ಚೀನಾ ಈಸ್ ವೆಲ್ ಮೋರ್ ಡೆವಲಪ್ಡ್ ದ್ಯಾನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಎಕನಾಮಿ, ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ. ಹಾಗಾಗಿ ಚೀನಾದ್ದು ಪ್ರೊಡಕ್ಟಿವಿಟಿನೇ ಜಾಸ್ತಿ ಇರುತ್ತೆ ಕಂಪೇರ್ ಟು ಇಂಡಿಯಾ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ನಿಮಗೆ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ, ಒಂದು ನೇಷನ್ನು ಬೆಳೀತಾ ಈಗ ನೋಡಿ ಎಕನಾಮಿ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಆಬ್ವಿಯಸ್ಲಿ ಅವ್ರದ್ದು ಟೆಕ್ನಾಲಜಿ ತುಂಬ ಚೆನ್ನಾಗಿರುತ್ತೆ. ಸೊ ಅಗ್ರಿಕಲ್ಚರ್ ಟೆಕ್ನಾಲಜಿ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಿರುತ್ತೆ. ಈಗ ನೋಡಿ ಅಗ್ರಿಕಲ್ಚರಲ್ಲಿ ನಾವು ಇರಿಗೇಷನ್ ಯಾವಾಗ ಯೂಸ್ ಮಾಡ್ತೀವಿ, ಆವಾಗ ಈಲ್ಡ್ ಚೆನ್ನಾಗಿರುತ್ತೆ, ಹೌದಾ, ಪ್ರೊಡಕ್ಟಿವಿಟಿ ಚೆನ್ನಾಗಾಗುತ್ತೆ. ಯಾವಾಗ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಡ್ರೋನ್ಸ್ ಯೂಸ್ ಮಾಡ್ತೀವಿ ನಾವು ಇವಾಗ. ಸೊ ಆ ಥರದ್ದು ಯಾವಾಗ ಜಾಸ್ತಿ ಯೂಸ್ ಮಾಡ್ತಾರೆ ಫಾರ್ಮರ್ಸ್, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ದ ಪ್ರೊಡಕ್ಟಿವಿಟಿ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಡಿಪೆಂಡ್ಸ್ ಆನ್ ದ ಗ್ರೋತ್ ಆಫ್ ದ ನೇಷನ್. ಅಂದರೆ ನೇಷನ್ ಯಾವ ಥರದ ಗ್ರೋತಲ್ಲಿದೆ, ವೆದರ್ ಇಟ್ ಇಸ್ ಡೆವಲಪ್ಡ್ ನೇಷನ್ ಆರ್ ಡೆವಲಪಿಂಗ್ ನೇಷನ್ ಆರ್ ಅಂಡರ್ ಡೆವಲಪ್ಡ್ ನೇಷನ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಆಫ್ರಿಕಾ ತಗೊಳ್ಳಿ, ಆಫ್ರಿಕಾದಲ್ಲಿ ಅವರಿಗೆ ಟೆಕ್ನಾಲಜಿ ಇಲ್ಲ, ರಿಸೋರ್ಸಸ್ ಇಲ್ಲ. ಸೊ ಹಾಗಾಗಿ ಅವ್ರದ್ದು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಇರುತ್ತೆ ಕಂಪೇರ್ ಟು ಇಂಡಿಯಾ ಆ್ಯಂಡ್ ಚೀನಾ. ಸೊ ಅದು ಕಾಮನ್ ಸೆನ್ಸ್, ಅದರಲ್ಲೇನು ತುಂಬ ನಾಲೆಜ್ ಅಂತ ಬೇಕಂತೂ ಇಲ್ಲ. ನೀವು ಅಬ್ಸರ್ವ್ ಮಾಡಿ ಹೇಗೆ ನೇಷನ್ಗಳು ಬೆಳೆಯುತ್ತೆ ಅಥವಾ ಹೇಗೆ ಅವ್ರದ್ದು ಎಕಾನಮಿ ಬೆಳೀತಿದೆ ಅಂತ, ಅದ್ರ ಬೇಸಿಸಲ್ಲಿ ನೀವು ಆರಾಮಾಗಿ ಹೇಳ್ಬೋದು ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅಗೇನ್ ಇಲ್ಲೂ ಕೂಡ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ is the best example of repeated falls in sea level giving rise to the present day extensive marshland. ಇಲ್ಲಿ ನೋಡಿ, ಎಕ್ಸ್ಟೆನ್ಸಿವ್ ಮಾರ್ಷ್ಲ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೀವರ್ಡ್ ಆಗುತ್ತೆ. ಇಲ್ಲಿ ಏನು ಹೇಳ್ತೀರಂದರೆ, ಈಗ ನೋಡಿ ರಿಪೀಟೆಡ್ ಫಾಲ್ಸ್ ಇನ್ ಸಿ ಲೆವೆಲ್ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವ ರೀಜನ್ ಮೊದಲು ಅರೇಬಿಯಾ ಅಥವಾ ಸಿಯಿಂದ ಆವರಣಗೊಂಡಿತ್ತು, ಆಮೇಲೆ ಬಿಕಾಸ್ ಆಫ್ ಫಾಲ್ ಇನ್ ದ ಸಿ ಲೆವೆಲ್ ಅದು ಇವಾಗ ಮಾರ್ಷ್ಲ್ಯಾಂಡ್ ಅಥವಾ ನಾವು ಮ್ಯಾಂಗ್ರೋವ್ಸ್ ಅಥವಾ ಮಾರ್ಷ್ಲ್ಯಾಂಡ್ ಅಂತ ಏನು ಹೇಳ್ತೀವಿ ಆ ಥರದ ರೀಜನ್ ಎಕ್ಸ್ಟೆನ್ಸಿವ್ ಆಗಿದೆ ಅಂತ ಹೇಳ್ತಾರೆ. ನೋಡಿ, ನೀವು ಆಪ್ಷನ್ ನೋಡೋದಾದರೆ ಬಿತ್ತರ್ಕನಿಕಾ ಮ್ಯಾಂಗೋಸ್ ಯಾವ ರೀಜನಲ್ಲಿ ಯು ಕ್ಯಾನ್ ಸಿ ಎಕ್ಸ್ಟೆನ್ಸಿವ್ ಮಾರ್ಷ್ಲ್ಯಾಂಡ್. ನೀವು ಇಂಡಿಯನ್ ಮ್ಯಾಪ್ ಅಬ್ಸರ್ವ್ ಮಾಡಿದರೆ ಅಥವಾ ಇಂಡಿಯನ್ ಜಿಯೋಗ್ರಫಿ ನೀವು ಓದೋವಾಗ ಕರೆಕ್ಟಾಗಿ ನೋಡಿದರೆ ಎಕ್ಸ್ಟೆನ್ಸಿವ್ ಮಾರ್ಷ್ಲ್ಯಾಂಡ್ ಬರೋದು ನಮಗೆ ರನ್ ಆಫ್ ಕಚ್ ರೀಜನಲ್ಲಿ, ಗುಜರಾತ್ನ ವೆಸ್ಟ್ ರೀಜನಲ್ಲಿ. ಹಾಗಾಗಿ ಇಫ್ ಯು ಸಿ ದ ಆನ್ಸರ್ ಯು ಕ್ಯಾನ್ ಡೈರೆಕ್ಟ್ಲಿ ಗೆಸ್ ಫ್ರಾಮ್ ಯುವರ್ ಅಬ್ಸರ್ವೇಷನ್ ಸ್ಕಿಲ್ಸ್, ದಟ್ ಈಸ್ ರನ್ ಆಫ್ ಕಚ್. ಸೊ ಇಲ್ಲಿ ನೋಡಿ ರಿಪೀಟ್. ಸೊ ಆ್ಯಕ್ಚುಲಿ ರನ್ ಆಫ್ ಕಚ್ ಏನಿದೆ ಈ ಪಾರ್ಟು ಮೊದಲು ಅರೇಬಿಯನ್ ಸಿ ಅಂಡರ್ ಇತ್ತು. ಓವರ್ ದ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನಮಗೆ ಈ ರನ್ ಆಫ್ ಕಚ್ ರೇಂಜ್ಲಿ ಬಿಕಾಸ್ ಆಫ್ ಫಾಲ್ ಇನ್ ಸಿ ಲೆವೆಲ್ ಇವಾಗ ನಾವು ಮಾರ್ಷ್ಲ್ಯಾಂಡ್ ನೋಡ್ತಿದ್ದೀವಿ, ಆಯ್ತಾ. ಸೊ ಹಿಯರ್ ದ ಆನ್ಸರ್ ಈಸ್ ರನ್ ಆಫ್ ಕಚ್. ನೆಕ್ಸ್ಟ್, ilmenite and rutile abundantly available in certain coastal tracts of India are rich sources of which of the following ಅಂತ ಕೇಳ್ತಿದ್ದಾರೆ. ಸಿ, ilmenite and rutile ಕೇಳಿದರೆ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು, ಇಲ್ಲ ಅಂದರೆ ಜಸ್ಟ್ ಯೋಚನೆ ಮಾಡಿ. ಅಬಂಡೆಂಟ್ಲಿ ಅವೈಲಬಲ್ ಇನ್ ಸರ್ಟನ್ ಕೋಸ್ಟಲ್ ಟ್ರ್ಯಾಕ್ಟ್ಸ್ ಅಂತ ಹೇಳ್ತಿದ್ದಾರೆ. ಆರ್ ರಿಚ್ ಸೋರ್ಸಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಮಿನರಲ್ ಸೋರ್ಸ್ ಅಂತ ಹೇಳ್ತಾರೆ. ನೋಡಿ, ನಿಮಗೆ ನಾರ್ಮಲಾಗಿ ಗೊತ್ತು ಈ ಕಾಪರ್, ಐರನ್ನು ಈ ಥರದ ಆಪ್ಷನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಕೋಸ್ಟಲ್ ಟ್ರ್ಯಾಕ್ಟ್ಸಲ್ಲಿ ನಿಮಗೆ ಐರನ್ ತುಂಬ ಕಡಿಮೆ. ಎಲ್ಲಿ ಸಿಗುತ್ತೆ ಅವ್ರು ಹೇಳ್ತಾರೆ ನೋಡಿ, ಇನ್ ಸರ್ಟನ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಅಂತ ಅಷ್ಟೇ ಹೇಳ್ತಿದ್ದಾರೆ. ಐರನ್ ಎಲ್ಲಿ ಸಿಗುತ್ತೆ, ಪ್ಲಾಟೂ ರೀಜನಲ್ಲಿ ಸಿಗುತ್ತೆ. ಕಾಪರ್ ಎಲ್ಲಿ ಸಿಗುತ್ತೆ, ಪ್ಲಾಟೂ ರೀಜನಲ್ಲಿ ಸಿಗುತ್ತೆ, ಕೋಸ್ಟಲ್ ಟ್ರ್ಯಾಕ್ಟ್ಸಲ್ಲಿ ಸಿಗಲ್ಲ. ಆ್ಯಂಡ್ ಅಲ್ಯೂಮಿನಿಯಂ ನಿಮ್ಗೆ ಡೈರೆಕ್ಟಾಗಿ ಮಿನರಲ್ಸ್ ಇದೆಲ್ಲ ಅದು ಅಲಾಯ್ ರೂಪದಲ್ಲೇ ಇದಿರುತ್ತೆ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ನಿಮಗೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಿದ್ರೆ ನಿಮಗೆ ಟೈಟಾನಿಯಂ ಆಕ್ಸೈಡ್ ಈ ವರ್ಡ್ ಕೇಳಿರ್ತೀರ. ಇದು ನಿಮಗೆ ಸುಮಾರು ಕಡೆ ರೀಸೆಂಟಾಗಿ ಮಿನರಲ್ ಸೋರ್ಸನ್ನು ನಾವು ನೋಡ್ತಿದ್ದೀವಿ. ಹಾಗಾಗಿ ಇಫ್ ಯು ಜಸ್ಟ್ ಜಿಯಾಲಜಿ ಪಾಯಿಂಟ್ ಆಫ್ ವ್ಯೂ ಅಥವಾ ಜೋಗ್ರಫಿ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಮಿನರಲ್ ರಿಸೋರ್ಸಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ನೀವು ಆರಾಮಾಗಿ ಗೆಸ್ ಮಾಡ್ಬೋದು. ಆನ್ಸರ್ ಇಸ್ ಟೈಟಾನಿಯಂ. ಯೋಚನೆ ಮಾಡಿ, ನೀವು ಐರನ್ ಎಲ್ಲಿ ಸಿಗುತ್ತೆ, ಪ್ಲಾಟೂ ರೀಜನ್ ಎಲ್ಲೇ ನೋಡಿ, ಜಾರ್ಖಂಡ್, ಛತ್ತೀಸ್ಗಢ, ಕರ್ನಾಟಕದಲ್ಲಿ. ಕಾಪರ್ ಎಲ್ಲೆಲ್ಲಿ ಸಿಗುತ್ತೆ, ಅದಾದ ಪ್ಲಾಟೂ ರೀಜನಲ್ಲಿ ಸಿಗುತ್ತೆ. ಕೋಸ್ಟಲ್ ಟ್ರ್ಯಾಕ್ಟ್ಸಲ್ಲಿ ಸಿಗೋದು ಇಟ್ ಈಸ್ ನಾಟ್ ಈ ಥರದ್ದು ನಿಮಗೆ ಜಾಸ್ತಿ ಕೋಸ್ಟಲ್ ಡಿಸ್ಟ್ರಿಕ್ಟಲ್ಲಿ ಸಿಗಲ್ಲ, ಸರಿನಾ. ಹಾಗಾಗಿ ಇಲ್ಲೂ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಓದಿದರೆ ಗುಡ್, ಯು ಕ್ಯಾನ್ ಡೈರೆಕ್ಟ್ಲಿ ಆನ್ಸರ್ ದ ಕ್ವೆಶನ್. ಅಥವಾ ಕಾಮನ್ ಸೆನ್ಸಿಂದ ಹೇಗೆ ಆನ್ಸರ್ ಮಾಡ್ಬೋದು, ಅಥವಾ ನೀವು ಏನು ಅಬ್ಸರ್ವ್ ಮಾಡಿದ್ದೀರಾ ಅನಾಲಿಟಿಕಲ್ ಸ್ಕಿಲ್ಸಿಂದ ಹೇಗೆ ಆನ್ಸರ್ ಮಾಡ್ಬೋದು ಅನ್ನೋದನ್ನು ನೋಡಿ. ನೆಕ್ಸ್ಟ್ ಕ್ವೆಶನ್, ವಿತ್ ರೆಫರೆನ್ಸ್ ಟು ದ ಅರ್ತ್ಸ್ ಅಟ್ಮಾಸ್ಫಿಯರ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್. ಫಸ್ಟ್ ಆಪ್ಷನ್ ನೋಡೋಣ. ದ ಟೋಟಲ್ ಅಮೌಂಟ್ ಆಫ್ ಇನ್ಸುಲೇಷನ್ received at the equator is roughly 10 times
ಆಫ್ ದ್ಯಾಟ್ ರಿಸೀವ್ಡ್ ಅಟ್ ದ ಪೋಲ್ಸ್ ಅಂತ ಹೇಳ್ತಾರೆ. ಸಿ ನಿಮಗೆ ಅರ್ತ್ ಲ್ಯಾಟಿಟ್ಯೂಡ್ ವೈಸ್ ನೋಡಿದ್ರೆ ಇದು 0 ಡಿಗ್ರಿ, ಇದು 90 ಡಿಗ್ರಿ ನಾರ್ತ್ ಆ್ಯಂಡ್ 90 ಡಿಗ್ರಿ ಸೌತ್. ಸೊ ಇಟ್ಸ್ ಸನ್ ಈ ಥರ ಇದ್ದರೆ ನಿಮಗೆ ಡೈರೆಕ್ಟ್ ರೇಸ್ ನಿಮಗೆ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನಲ್ಲಿ ಬೀಳುತ್ತೆ. ವೇರ್ ಆಸ್ ನಾರ್ತ್ ಆ್ಯಂಡ್ ಸೌತ್ ಪೋಲಲ್ಲಿ ಸ್ಲ್ಯಾಂಟ್ ರೇಸ್ ಇರುತ್ತೆ. ಸೊ ನಮಗೆ ಎನರ್ಜಿ ಜಾಸ್ತಿ ಸಿಗೋದು ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನಲ್ಲಿ. ಪೋಲ್ ಅಥವಾ ಟೆಂಪ್ರೇಟ್ ರೀಜನಲ್ಲಿ ಸ್ಲ್ಯಾಂಟ್ ರೇಸ್ ಇರುತ್ತೆ, ಅಲ್ಲಿ ಅದಕ್ಕೆ ಎನರ್ಜಿ ಇಂಟೆನ್ಸಿಟಿ ತುಂಬ ಕಡಿಮೆ. ಬಟ್ ಅವ್ರೇನು ಹೇಳ್ತೀವಿ ನೋಡಿ 10 ಟೈಮ್ಸ್. ಸೊ ಈ ಇಕ್ವೇಟರ್ ರೀಜನಲ್ಲಿ ಇರೋ ಎನರ್ಜಿ ಇಸ್ 10 ಟೈಮ್ಸ್ ದನ್ ದ ಪೋಲ್ಸ್ ಅಂತ ಹೇಳ್ತಿದ್ದಾರೆ, ವಿಚ್ ಇಸ್ ಅ ವೆರಿ ಫ್ಯಾಕ್ಚುಯಲ್ ಪಾಯಿಂಟ್. ಬಟ್ ಇದು 10 ಟೈಮ್ಸ್ ಇರಲ್ಲ, ಇಟ್ ಇಸ್ ಸಮ್ವೇರ್ ಓನ್ಲಿ 2.5 ಟೈಮ್ಸ್. ಓಕೆನಾ? ಸೊ ಹಾಗಾಗಿ ಫ್ಯಾಕ್ಚುಲಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೆಕೆಂಡ್ ಬಿ, ಇನ್ಫ್ರಾರೆಡ್ ರೇಸ್ ಕನ್ಸ್ಟಿಟ್ಯೂಟ್ ರಫ್ಲಿ 2/3 ಆಫ್ ದ ಇನ್ಸಲೇಷನ್ ಅಂತ ಹೇಳ್ತಾರೆ. ಇದು ಅಗೇನ್ ಫ್ಯಾಕ್ಚುಯಲ್. ಸಿ ಎಲ್ಲೆಲ್ಲಿ ನಿಮಗೆ UPSC ಒಂದು ನಂಬರ್ನ ಹೇಳುತ್ತೆ ಅಲ್ಲಿ ಹುಷಾರಾಗಿರಬೇಕು, ಬಿಕಾಸ್ ನಂಬರ್ ಈಸಿಯಾಗಿ ರೀಪ್ಲೇಸ್ ಮಾಡ್ಬೋದು. ಈಗ ನೋಡಿ 10 ಟೈಮ್ಸ್ ಅಂತ ಹೇಳ್ತಿದ್ದಾರೆ, ಅದು 2.5 ಟೈಮ್ಸ್ ಇರೋದನ್ನು ಅವ್ರಿಗೆ ಈಸಿಯಾಗಿ 10 ಟೈಮ್ಸ್ ಅಂತ ಚೇಂಜ್ ಮಾಡ್ಬಿಡ್ಬೋದು. ಹಾಗಾಗಿ ನಂಬರ್ಸ್ ಎಲ್ಲಿದೆ ಹುಷಾರಾಗಿರಬೇಕು. ಅಗೇನ್ ಇನ್ಫ್ರಾರೆಡ್ ರೇಸ್ ಕನ್ಸ್ಟಿಟ್ಯೂಟ್ ರಫ್ಲಿ 2/3 ಆಫ್ ದ ಇನ್ಸುಲೇಷನ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ 2/3 ಮೀನ್ಸ್ ಎಷ್ಟು? 67% ಅಪ್ರಾಕ್ಸಿಮೇಟ್ಲಿ, ವಿಚ್ ಇಸ್ ಆಲ್ಸೋ ಅ ರಾಂಗ್ ಸ್ಟೇಟ್ಮೆಂಟ್ ಆರ್ ದ ಫ್ಯಾಕ್ಟ್. ಥರ್ಡ್, infrared waves are largely absorbed by water vapor that is concentrated in the lower atmosphere ಅಂತ ಹೇಳ್ತಾರೆ. ನಮಗೆ ಇನ್ಫ್ರಾರೆಡ್ ವೇವ್ಸ್ ಇದು ಹೌದು ಲಾರ್ಜ್ಲಿ ಅಬ್ಸಾರ್ಬ್ ಬೈ ದ ವಾಟರ್ ವೇಪರ್ ದಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದ ಲೋವರ್ ಅಟ್ಮಾಸ್ಫಿಯರ್. ಹೌದು, ಈ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಾಗಿ ವಾಟರ್ ವೇಪರ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಇಟ್ ಅಬ್ಸಾರ್ಬ್ಸ್ ಇನ್ಫ್ರಾರೆಡ್ ರೇಸ್. ಡಿ, infrared waves are part of visible spectrum of electromagnetic waves of solar radiation. ಸಿ ನೀವು ನಮ್ಮ ಈ ವಿಸಿಬಲ್ ಸ್ಪೆಕ್ಟ್ರಮ್ ಅಥವಾ ಸ್ಪೆಕ್ಟ್ರಮ್ ಇದು ನೋಡೋದಾದರೆ ಇನ್ಫ್ರಾರೆಡ್ ವೇವ್ಸ್ ಆರ್ ನಾಟ್ ಪಾರ್ಟ್ ಆಫ್ ವಿಸಿಬಲ್ ಸ್ಪೆಕ್ಟ್ರಮ್. ಇಟ್ ಇಸ್ ವೆರಿ ಕಾಮನ್ ಸೆನ್ಸ್ ಫ್ರಮ್ ದ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ನಾವು ಸ್ಕೂಲ್ ಡೇಸಲ್ಲೂ ಓದ್ತಿದ್ವಿ. ಹಾಗಾಗಿ ಡಿ ಆಪ್ಷನ್ ತಪ್ಪು. ಸೊ ಇಲ್ಲಿ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವೆಶನ್. ಇಲ್ಲಿ ನೋಡಿ, ಈ ಬಾರಿ ಈ ಥರದ್ದು ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ಕ್ವೆಶನ್ ಬಂದಿದೆ, ವಿಚ್ ಇಸ್ ಆ್ಯಕ್ಚುಲಿ ಮೊದಲು ನಿಮಗೆ 1990s ಈ ಥರದ ಪ್ಯಾಟರ್ನ್ ಕೇಳೋರು. ಇದಕ್ಕೆ ನಾವು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ ಅಂತ ಹೇಳ್ತಿದ್ವಿ. ಅಂದರೆ ಏನು ಮಾಡೋರು ಅಂದರೆ, ಈ ಥರದ್ದು ಒಂದು ಸ್ಟೇಟ್ಮೆಂಟ್ ಕೊಡೋರು, ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ರೀಸನಿಂಗ್ ಅಂತ ಕೊಟ್ಬಿಟ್ಟು ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆ್ಯಕ್ಚುಲಿ ಅ ರೀಸನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್, ಆ ಥರ ಕಂಪೇರ್ ಮಾಡೋರು. ಸೊ ಇದಕ್ಕೆ ನಾವು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ ಅಂತ ಹೇಳ್ತಿದ್ವಿ. ಇದನ್ನು ತುಂಬ 1990s UPSC ಪ್ರಿಲಿಮ್ಸಲ್ಲಿ ಕೇಳ್ತಿದ್ರು. ಈಗ ಅದನ್ನು ಮತ್ತೆ ರಿಪೀಟ್ ಮಾಡಿದ್ದಾರೆ, ಬಟ್ ಅವ್ರು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ತಿಲ್ಲ, ಜಸ್ಟ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಅಂತ ಕೊಡ್ತಿದ್ದಾರೆ. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ 1 ಏನು ಹೇಳ್ತಿದೆ, ದ ಸಾಯಿಲ್ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಿದ್ದಾರೆ. ದ ಸಾಯಿಲ್ in tropical rainforest is rich in nutrients ಅಂತ. Statement 2, the high temperature and moisture of tropical rainforest cause dead organic matter in the soil to decompose quickly. ನೋಡಿ, ಹೈ ಟೆಂಪ್ರೇಚರ್ ಇರುತ್ತೆ ಆ್ಯಂಡ್ ಮಾಯ್ಶ್ಚರ್ ಇರುತ್ತೆ. ಹೌದು, ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ಹೇಳ್ತಿದ್ದಾರೆ, ರೈನ್ ಫಾರೆಸ್ಟ್ ಅಂತ ಆಬ್ವಿಯಸ್ಲಿ ರೇನ್ ಇದೆ ಅಂತಂದರೆ ಮಾಯ್ಶ್ಚರ್ ಇರಲೇಬೇಕು. ನಿಮಗೆ ಗೊತ್ತು, ಇಕ್ವೇಟರ್ ರೀಜನಲ್ಲಿ ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಲ್ಲೇ ನಮಗೆ ಜಾಸ್ತಿ ಮಳೆ ಆಗೋದು ಅಂತಲೂ ಗೊತ್ತು. ಸೊ ಇದೆರಡೂ ಸರಿನೇ. ಇವಾಗ ನೀವು ನೋಡಿ, ಟೆಂಪ್ರೇಚರಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಯಾಕೆ ಗೊತ್ತಾ, ಇಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಆ್ಯಕ್ಟಿವ್ ಆಗಿರ್ತವೆ, ಹಾಗಾಗಿ ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಹೌದು, ದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಈಗ ನೀವು ನೋಡಿ, ಟ್ರಾಪಿಕಲ್ ರೈನ್ ಫಾರೆಸ್ಟ್, ನಾನು ನನ್ನ ಕ್ಲಾಸಲ್ಲೂ ಹೇಳ್ತಿರ್ತೀನಿ ಸ್ಟೂಡೆಂಟ್ಸ್ಗೆ, ನಾರ್ಮಲ್ ಆಗಿ ನೀವು ಅಬ್ಸರ್ವ್ ಮಾಡಿದರೆ ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಎಲ್ಲ ನ್ಯೂಟ್ರಿಯೆಂಟ್ಸ್ ಲೀಚ್ ಆಗಿ ಗ್ರೌಂಡ್ ವಾಟರ್ಗೆ ಹೋಗುತ್ತೆ. ಹಾಗಾಗಿ ಸಾಯಿಲ್ ವಿಲ್ ನಾಟ್ ಬಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಬಟ್ ಆ್ಯಕ್ಚುಲಿ ಪುವರ್ ಇನ್ ನ್ಯೂಟ್ರಿಯೆಂಟ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಆ್ಯಕ್ಚುಲಿ ರಾಂಗ್. ಸೊ ನೀವು ನೋಡಿ, ಅದಕ್ಕೇ ಅಗ್ರಿಕಲ್ಚರ್ ಇನ್ ದ ಟ್ರಾಪಿಕಲ್ ರೀಜನ್ ಈಸ್ ನಾಟ್ ಫೇಮಸ್, ಅಥವಾ ಅದು ನಿಮಗೆ ಫ್ರೂಟ್ಫುಲ್ ಅಲ್ಲ. ಹಾಗಾಗಿ ನಾವು ಯೂಶಲಿ ಜಸ್ಟ್ ಪ್ಲಾಂಟೇಷನ್ ಹಾಕಿಬಿಟ್ಟಿರ್ತಾರೆ ಅಷ್ಟೇ ಟ್ರಾಪಿಕಲ್ ರೀಜನಲ್ಲಿ, ಯಾಕಂದರೆ ದೇ ಆರ್ ಪುವರ್ ಇನ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ನಾಟ್ ಫಿಟ್ ಫಾರ್ ಅಗ್ರಿಕಲ್ಚರ್. ಬಟ್ ನಮ್ಗೆ ನಾರ್ಮಲಾಗಿ ಏನು ಅನಿಸುತ್ತೆ ಅಂದರೆ,
ಮಳೆ ಜಾಸ್ತಿ ಬರುತ್ತೆ ಅಲ್ಲಿ, ಹಾಗಾಗಿ ಅಗ್ರಿಕಲ್ಚರ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಇಫ್ ಯು ಕಾನ್ಸೆಪ್ಚುಯಲ್ ಪಾಯಿಂಟ್ ಆಫ್ ವ್ಯೂ ಆರ್ ಇಫ್ ಯು ಸಿ ಫ್ರಮ್ ಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ದೇ ಆರ್ ಪುವರ್ ಇನ್ ನ್ಯೂಟ್ರಿಯೆಂಟ್ಸ್. ಹಾಗಾಗಿ ನಿಮಗೆ ಸ್ಟೇಟ್ಮೆಂಟ್ 1 ಈಸ್ ರಾಂಗ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ರೈಟ್. ಸೊ ದ ಆನ್ಸರ್ ವಿಲ್ ಬಿ ಡಿ. ಇಲ್ಲಿ ನೋಡಿ ಯಾವ ಥರದ ಆಪ್ಷನ್ಸ್ ಇರುತ್ತೆ ಅಂದರೆ ನೋಡಿ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1 ಅಂತ ಹೇಳ್ತೀರಾ. ಸೊ ಈ ಸ್ಟೇಟ್ಮೆಂಟ್ ಈ ಥರದ ಪ್ಯಾಟರ್ನಲ್ಲಿ ಸ್ಟೇಟ್ಮೆಂಟ್ 2 ಇಲ್ಲೇನು ಹೇಳ್ತಿದ್ದಾರೆ ಸ್ಟೇಟ್ಮೆಂಟ್ 1 ಅದು ರೀಸನ್ ಸ್ಟೇಟ್ಮೆಂಟ್ 2 ಅಂತ ಹೇಳಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಥರದ ಪ್ಯಾಟರ್ನು ಈ ಸರಿ ಮತ್ತೆ ಹೊಸದಾಗಿ ಬಂದಿದೆ. ಹೊಸದಂತ ಹೇಳೋಕ್ಕಾಗಲ್ಲ, ಜಸ್ಟ್ ರಿವೈವ್ ಮಾಡಿದ್ದಾರೆ ಅಷ್ಟೇ. ಸೊ ಈ ಥರದ್ದು ಕ್ವಶನಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಎರಡೂ ಸ್ಟೇಟ್ಮೆಂಟ್ ತಪ್ಪಿಲ್ಲ ಈ ಥರದ ಪ್ಯಾಟರ್ನಲ್ಲಿ. ಎಲ್ಲ ಕ್ವಶನ್ಸ್ ನೋಡಿ ಈ ಸರಿ UPSCಲಿ ಎರಡೂ ಸ್ಟೇಟ್ಮೆಂಟ್ ತಪ್ಪಿಲ್ಲ, ಬಿಕಾಸ್ ಆಪ್ಷನಲ್ಲಿ ಆ ಥರದ ಆಪ್ಷನ್ನೇ ಇಲ್ಲ. ಸೊ ಇಲ್ಲಿ ಈ ಥರದ ಕ್ವಶನ್ಗಳಲ್ಲಿ ಎರಡು ಸ್ಟೇಟ್ಮೆಂಟ್ ಸರಿ ಇದೆ ಆರ್ ಎರಡರಲ್ಲಿ ಒಂದು ಸ್ಟೇಟ್ಮೆಂಟ್ ತಪ್ಪಿದೆ, ಆ ಥರದ್ದೇ ಆನ್ಸರ್ಸ್ ಇರೋದು. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಮರ್ಕಂಟಕ್ ಹಿಲ್ಸ್ ಆರ್ ಎಟ್ ದ ಕಾನ್ಫ್ಲುಯೆನ್ಸ್ ಆಫ್ ವಿಂಧ್ಯ ಆ್ಯಂಡ್ ಸಹ್ಯಾದ್ರಿ ರೇಂಜ್ ಅಂತ ಹೇಳ್ತಾರೆ. ನೋಡಿ, ವಿಂಧ್ಯ ಆ್ಯಂಡ್ ಸಹ್ಯಾದ್ರಿ ಅಂತ ಹೇಳ್ತಾರೆ. ಬಿಳಿಗಿರಿ ರಂಗನ ಹಿಲ್ಸ್ ಕಾನ್ಸ್ಟಿಟ್ಯೂಟ್ ದ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ಸತ್ಪುರ ರೇಂಜ್. ನೋಡಿ, ಬಿಳಿಗಿರಿ ರಂಗನ ಹಿಲ್ಸ್ ಅಂತ ಇರುತ್ತೆ, BR ಹಿಲ್ಸ್. ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ BR ಹಿಲ್ಸ್ ಸತ್ಪುರ ರೇಂಜಲ್ಲಿ ಬರಲ್ಲ, ಅದು ಈಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ ಅಂತ. ಆದರೆ ಈ ಕ್ವೆಶನ್ ಪೇಪರ್ನ ಆಲ್ ಇಂಡಿಯಾ ಲೆವೆಲಲ್ಲಿ ಮಾಡಿರೋದು. ಸೊ ಯಾವುದೇ ಪರ್ಸನ್, ಫಾರ್ ಎಕ್ಸಾಂಪಲ್ UPಯಿಂದ ಆಗಿರ್ಬೋದು ಅಥವಾ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಆಗಿರ್ಬೋದು, ಅವರಿಗೆ ಬಿಳಿಗಿರಿ ರಂಗನ ಹಿಲ್ಸ್ ಎಲ್ಲಿ ಬರುತ್ತೆ ಅಂತಲೂ ಗೊತ್ತಿರಲ್ಲ. ಸೊ ಹಾಗಾಗಿ ನಮಗನ್ಸುತ್ತೆ ತುಂಬ ಈಸಿ ಸ್ಟೇಟ್ಮೆಂಟ್ ಅಂತ, ಆದರೆ ಅವ್ರಿಗೆ ಅದು ಕಷ್ಟ ಆಗುತ್ತೆ. ನೆಕ್ಸ್ಟ್, ಶೇಷಾಚಲಂ ಹಿಲ್ಸ್ ಕಾನ್ಸ್ಟಿಟ್ಯೂಟ್ ದ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತಾರೆ. ಅಗೇನ್ 3 ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ಸ್. ನೀವು ನೋಡೋದಾದರೆ ಸಹ್ಯಾದ್ರಿ ರೇಂಜಸ್ ಎಲ್ಲಿ ಬರುತ್ತೆ, ಅದು ವೆಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ, ಅದು ಮಹಾರಾಷ್ಟ್ರ ಸೈಡ್ ಅಥವಾ ಮಹಾರಾಷ್ಟ್ರ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ. ವಿಂಧ್ಯ ರೇಂಜಸ್ಸು ನಿಮಗೆ ಮಹಾರಾಷ್ಟ್ರ ಅಥವಾ ಅಬೋ ಮಹಾರಾಷ್ಟ್ರ ಮಧ್ಯಪ್ರದೇಶ ರೀಜನಲ್ಲಿ ಬರುತ್ತೆ ಅಂತ ಗೊತ್ತು. ಆದರೆ ಅಮರ್ಕಂಟಕ್ ಹಿಲ್ಸ್ ಎಲ್ಲಿ ಬರುತ್ತೆ, ಅಮರ್ಕಂಟಕ್ ಹಿಲ್ಸ್ ಬರೋದು ಬಾರ್ಡರ್ ಆಫ್ ಯುವರ್ ಮಧ್ಯಪ್ರದೇಶ್ ಆ್ಯಂಡ್ ಛತ್ತೀಸ್ಗಢ. ಸೊ ಇಲ್ಲಿ ನಿಮಗೆ ಅಮರ್ಕಂಟಕ್ ಹಿಲ್ಸ್ ಬರುತ್ತೆ. ವೆರಾಸ್ ನಿಮಗೆ ವೆಸ್ಟರ್ನ್ ಘಾಟ್ಸ್ ಬರೋದು ಈ ರೀಜನಲ್ಲಿ. ಸೊ ಇಫ್ ಯು ಸಿ ಇಂಡಿಯನ್ ಮ್ಯಾಪ್ ಲೈಕ್ ದಿಸ್, ವೆಸ್ಟರ್ನ್ ಘಾಟ್ಸ್ ಬರೋದು ಈ ರೇಂಜಲ್ಲಿ, ವಿಂಧ್ಯಾಸ್ ಬರೋದು ಇಲ್ಲಿ. ಸೊ ಇಲ್ಲಿ ನೋಡೋದಾದರೆ ಅಮರ್ಕಂಟಕ್ ಹಿಲ್ಸ್ ಇಲ್ಲಿದೆ. ಸೊ ಕಾನ್ಫ್ಲುಯೆನ್ಸ್ ಆಫ್ ವಿಂಧ್ಯ ರೇಂಜ್ ಆ್ಯಂಡ್ ಸಹ್ಯಾದ್ರಿ ರೇಂಜ್ ಇಲ್ಲಿ ಬರುತ್ತೆ, ಇಲ್ಲಿ ಅಮರ್ಕಂಟಕ್ ಹಿಲ್ಸ್ ಬರಲ್ಲ. ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ನೆಕ್ಸ್ಟ್, ಬಿಳಿಗಿರಿ ರಂಗನ ಹಿಲ್ಸ್. ಸೊ ನಿಮಗೆ ವೆಸ್ಟರ್ನ್ ಘಾಟ್ಸ್ ಇಲ್ಲಿ ಬರುತ್ತಲ್ಲ, ಸೊ ಇಲ್ಲಿ ನಮಗೆ ಬಿಳಿಗಿರಿ BR ಹಿಲ್ಸ್ ಇರೋದು ಅಲ್ವಾ. BR ಹಿಲ್ಸ್ ಮತ್ತು ಇಲ್ಲಿ ನಿಮ್ಮ ಸತ್ಯನಮಂಗಳಂ ಫಾರೆಸ್ಟ್ ಇಲ್ಲೆಲ್ಲ ಇಲ್ಲಿ ಬರುತ್ತೆ. ಸೊ ಬಿಳಿಗಿರಿ ರಂಗನ ಹಿಲ್ಸ್ ಆ್ಯಕ್ಚುಲಿ ಈಸ್ಟರ್ನ್ ಘಾಟ್ಸ್ ಮೇಲೆ ಬರುತ್ತೆ, ಹಾಗಾಗಿ ಇದು ಸತ್ಪುರ ರೇಂಜ್ ಪಾರ್ಟ್ ಅಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ಶೇಷಾಚಲಂ ಹಿಲ್ಸ್ ಕಾನ್ಸ್ಟಿಟ್ಯೂಟ್ ದ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಶೇಷಾಚಲಂ ಎಲ್ಲಿ ಬರುತ್ತೆ, ಇಟ್ ಈಸ್ ಆನ್ ಈಸ್ಟರ್ನ್ ಘಾಟ್ಸ್, ನಾಟ್ ಆನ್ ವೆಸ್ಟರ್ನ್ ಘಾಟ್ಸ್. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್. ನೋಡಿ, ಅಗೇನ್ ನಿಮಗೆ ಇದು ಫ್ಯಾಕ್ಚುಯಲ್ ಕ್ವೆಶನ್ ಕರೆಕ್ಟಾಗಿ ಮ್ಯಾಪಿಂಗ್ ರಿಲೇಟೆಡ್ ನೋಡಿದರೆ ನಿಮಗೆ ಈಸಿಯಾಗಿ ಇದು ಆನ್ಸರ್ ಮಾಡ್ಬೋದು. ಹಾಗಾಗಿ UPSC ಎಕ್ಸಾಮ್ ಆಗಿರ್ಬೋದು ಅಥವಾ KPSC ಎಕ್ಸಾಮ್ ಆಗಿರ್ಬೋದು, ಜಿಯೋಗ್ರಫಿ ಮ್ಯಾಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಎಲ್ಲರೂ ಹೇಳೋದು. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಪ್ರಾಜೆಕ್ಟ್ಸ್ ಆನ್ ಕನೆಕ್ಟಿವಿಟಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಡಿಫ್ರೆಂಟ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಬೈ ರೋಡ್, ರೈಲ್ ಆ್ಯಂಡ್ ವಾಟರ್ವೇಸ್ ಅದರ್ ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್, ಈಸ್ಟ್ ವೆಸ್ಟ್ ಕಾರಿಡಾರ್ ಅಂಡರ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಕನೆಕ್ಟ್ಸ್ ದಿಬ್ರುಗರ್ ಆ್ಯಂಡ್ ಸೂರತ್ ಅಂತ ಹೇಳ್ತಾರೆ. ಈಸ್ಟ್ ವೆಸ್ಟ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ, ದಿಬ್ರುಗರ್ ಆ್ಯಂಡ್ ಸೂರತ್ ಅಂತ ಹೇಳ್ತಾರೆ. ಅಲ್ಲಿ UPSC ಸ್ಮಾರ್ಟಾಗಿ ಹೇಗೆ ಸ್ಟೇಟ್ಮೆಂಟ್ ಫಾರ್ಮ್ ಮಾಡಿದೆ ಅಂದರೆ, ಈಸ್ಟ್ ವೆಸ್ಟ್ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಗೊತ್ತು ಸೂರತ್ ಎಲ್ಲಿ ಬರುತ್ತೆ, ಗುಜರಾತಲ್ಲಿ, ದಿಬ್ರುಗರ್ ಎಲ್ಲಿ ಬರುತ್ತೆ, ಅಸ್ಸಾಮಲ್ಲಿ. ಸೊ ಸಮ್ವೇರ್ ಅವ್ರೇನು ಮಾಡ್ತಿದ್ದಾರೆ, ವೆಸ್ಟ್ ಆ್ಯಂಡ್ ಈಸ್ಟನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಈ ಈಸ್ಟ್ ಆ್ಯಂಡ್ ವೆಸ್ಟ್ ಕಾರಿಡಾರ್ ಆ್ಯಕ್ಚುಲಿ ಕನೆಕ್ಟ್ ಮಾಡೋದು ಪೋರ್ಬಂದರ್ ಇನ್ ಗುಜರಾತ್ ಟು ಸಿಲ್ಚರ್. ಸೊ ಈ ಏನು ರೀಜನ್ ಅಥವಾ ಪ್ಲೇಸಸ್ ನೇಮ್ ಇದೆ ಇದನ್ನು ತಪ್ಪು ಕೊಟ್ಟಿದ್ದಾರೆ. ಹಾಗಾಗಿ ದ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆನಾ. ಸೊ ಈ ಥರದ್ದು ಮೈನ್ಯೂಟ್ ಚೇಂಜಸ್ ಮಾಡಿದ್ದಾರೆ. ಹಾಗಾಗಿ ಯಾವಾಗ ಓದ್ತಿರ್ತೀರ ನೀವು
ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಥವಾ ಪ್ಲೇಸಸ್ ಏನಿರುತ್ತೆ ಇನ್ ಯೂಸ್ ಆಗಿರ್ಬೋದು ಅಥವಾ ಈ ಥರದ್ದು ಸ್ಕೀಮ್ಸ್ ಅಥವಾ ಪ್ರಾಜೆಕ್ಟ್ಸ್ ರಿಲೇಟೆಡ್ ಪ್ಲೇಸಸ್ ಆಗಿರ್ಬೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್, ಟ್ರೈಲ್ಯಾಟ್ರಲ್ ಹೈವೇ ಕನೆಕ್ಟ್ಸ್ ಮೋರೆ ಇನ್ ಮಣಿಪುರ್ ಆ್ಯಂಡ್ ಚಾಂಗ್ ಮೈ ಇನ್ ಥೈಲ್ಯಾಂಡ್ ವಯಾ ಮಯನ್ಮಾರ್. ಸೊ ಟ್ರೈಲ್ಯಾಟ್ರಲ್ ಹೈವೇ ಅಂತಲೇ ನ್ಯೂಸಲ್ಲಿತ್ತು ಸುಮಾರು ಟೈಮು. ಇಂಡಿಯಾ ಮಯನ್ಮಾರ್ ಆ್ಯಂಡ್ ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಹೈವೇ ಅಂತಲೇ IMT ಹೈವೇ ಅಂತಲೇ ನ್ಯೂಸಲ್ಲಿತ್ತು. ಓಕೆ, ಅದೇ ನೋಡಿ ಇಲ್ಲಿ, ಎಸ್ ಇಟ್ ಕನೆಕ್ಟ್ಸ್ ಮೋರೆ ಇನ್ ಮಣಿಪುರ್ ಟು ಥೈಲ್ಯಾಂಡ್ ಓನ್ಲಿ, ಬಟ್ ಈ ಸಿಟಿ ಏನಿದೆಯಲ್ಲ ಇದನ್ನು ತಪ್ಪುಕೊಟ್ಟಿದ್ದಾರೆ ನೋಡಿ. ಎಷ್ಟೊಂದು ಮೈನ್ಯೂಟ್ ಡೀಟೇಲ್ಸಲ್ಲಿ ಅವರು ಆಟ ಆಡೋಕ್ಕೆ ಟ್ರೈ ಮಾಡಿದ್ದಾರೆ. ಓಕೆನಾ? ಸೊ ಇದು ಆ್ಯಕ್ಚುಲಿ ಸೌತ್ ಟಾಮ್ ಅಂತ ಬರುತ್ತೆ, ಆ ಸಿಟಿ ಕನೆಕ್ಟ್ ಮಾಡುತ್ತೆ, ಇದು ಅಗೇನ್ ತಪ್ಪು. ಓಕೆ, ಥರ್ಡ್ ಸ್ಟೇಟ್ಮೆಂಟ್, ಬಾಂಗ್ಲಾದೇಶ್ ಚೀನಾ ಇಂಡಿಯಾ ಮಯನ್ಮಾರ್ ಎಕನಾಮಿಕ್ ಕಾರಿಡಾರ್ ಕನೆಕ್ಟ್ಸ್ ವಾರಣಾಸಿ ಇನ್ ಉತ್ತರ ಪ್ರದೇಶ್ ವಿತ್ ಕುನ್ಮಿಂಗ್ ಇನ್ ಚೀನಾ ಅಂತ ಹೇಳ್ತಾರೆ. ಸೊ BCIM ಕಾರಿಡಾರ್ ಅಂತಲೇ ಇದು ನ್ಯೂಸಲ್ಲಿತ್ತು. ಇದೇನು ಮಾಡುತ್ತೆ, ವಾರಣಾಸಿಯಿಂದ ಕನೆಕ್ಟ್ ಮಾಡಲ್ಲ, ಕೋಲ್ಕತ್ತಾ ಟು ಕುನ್ಮಿಂಗ್. ಸೊ ಇದನ್ನು ನೀವು ಓದೋವಾಗಲೂ ಈಸಿಯಾಗಿ ನೆನ್ಪಡ್ಕೋಯಿತು, ಕೋಲ್ಕತ್ತಾ ಟು ಕುನ್ಮಿಂಗ್, K to K. ಸೊ ಆ ಥರ ನೆನ್ಪಡ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡೋಯಿತು. ಇದು ಅಗೇನ್ ರಾಂಗ್ ಫ್ಯಾಕ್ಟ್. ಸೊ ಹಾಗೆ ಆನ್ಸರ್ ಇಲ್ಲೂ ಕೂಡ ನನ್. ನೋಡಿ ಎಷ್ಟೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ತುಂಬ ಮೈನ್ಯೂಟ್ ಡೀಟೇಲ್ಸಲ್ಲಿ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿರಬೇಕು ಆನ್ಸರ್ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಗೇನ್ ಇಲ್ಲಿ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ. ದ ಟೆಂಪ್ರೇಚರ್ ಕಾಂಟ್ರಾಸ್ಟ್ ಬಿಟ್ವೀನ್ ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್ ಇಸ್ ಗ್ರೇಟರ್ ಡ್ಯೂರಿಂಗ್ ಸಮ್ಮರ್ ದೆನ್ ವಿಂಟರ್ ಅಂತ ಹೇಳ್ತಾರೆ. ಗ್ರೇಟರ್ ಡ್ಯೂರಿಂಗ್ ಸಮ್ಮರ್ ದೆನ್ ವಿಂಟರ್. ಸೊ ದೇ ಆರ್ ಕಂಪೇರಿಂಗ್ ಬಿಟ್ವೀನ್ ಸಮ್ಮರ್ ಆ್ಯಂಡ್ ವಿಂಟರ್. ಸ್ಟೇಟ್ಮೆಂಟ್ 2, ದ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇಸ್ ಮೋರ್ ದೆನ್ ದಟ್ ಆಫ್ ಲ್ಯಾಂಡ್ ಸರ್ಫೇಸ್. ಈ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಅಂದರೆ ಅರ್ಥ ಏನು? ಸಿ ನಿಮಗೆ ಲೆಟ್ಸ್ ಸೇ ಇಂಡಿಯಾದ ಸದರ್ನ್ ಇಂಡಿಯಾ ಅಂತ ತಗೋಣ. ಇದು ಲ್ಯಾಂಡ್, ಇದು ಓಷನ್ ಅಂದರೆ ವಾಟರ್. ಸಿ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಅಂದರೆ ಅರ್ಥ ಏನು ಅಂದರೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಆ್ಯಂಡ್ ಸ್ಪೆಸಿಫಿಕ್ ಹೀಟ್ ಆಫ್ ಲ್ಯಾಂಡ್ ಅಂತ ತೊಗೊಂಡ್ರೆ, ಸಿ ನಿಮಗೆ ಸೋಲಾರ್ ರೇಡಿಯೇಷನ್ ಬೀಳುತ್ತಲ್ಲ, ಆವಾಗ ಈ ವಾಟರ್ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಬೇಕು ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ಬೈ 1 degree Celsius ಅಂತ ಅಂದ್ಕೊಳ್ಳಿ. ಅದೇ ಲ್ಯಾಂಡ್ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕು ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ಬೈ 1 degree Celsius ಅಂತ ನೋಡೋದಾದರೆ ಲ್ಯಾಂಡ್ ಬೇಗ ಹೀಟ್ ಆಗಿಬಿಡುತ್ತೆ. ಅದೇ ವಾಟರ್ ತುಂಬ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಹೀಟ್ ಅಪ್. ಸೊ ಹಾಗಾಗಿ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇಸ್ ಮೋರ್ ದೆನ್ ಲ್ಯಾಂಡ್ ಸರ್ಫೇಸ್ ಅಂತಲೇ ಹೇಳ್ತೀವಿ. ಇದು ರೈಟ್ ಸ್ಟೇಟ್ಮೆಂಟ್. ಈಗ ನೀವೇ ಸುಮ್ಮನೆ ಮನೇಲಿ ನೋಡಿ, ಸಮ್ಮರಲ್ಲಿ ನಿಮ್ಮ ಎಲ್ಲೋ ಒಂದು ಕಡೆ ಬಕೆಟಲ್ಲಿ ನೀರು ಇಟ್ಟಿರ್ತಾನೆ ಅಂದ್ಕೊಳ್ಳಿ, ಪಕ್ಕ ಲ್ಯಾಂಡ್ ಸರ್ಫೇಸ್ ಇರುತ್ತೆ ಅಂದ್ಕೊಳ್ಳಿ, ಯಾವುದು ಬೇಗ ಹೀಟ್ ಆಗುತ್ತೆ ನೋಡಿ? ನೀರು ತುಂಬ ಸ್ಲೋ ಆಗಿ ಹೀಟ್ ಆಗುತ್ತೆ. ಅದೇ ಲ್ಯಾಂಡ್ ಸರ್ಫೇಸ್ ಬೇಗ ಜಾಸ್ತಿ ಹೀಟ್ ಆಗುತ್ತೆ, ತುಂಬ ಫಾಸ್ಟಾಗಿ ಹೀಟ್ ಆಗುತ್ತೆ. ಹಾಗಾಗಿ ದ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇಸ್ ಮೋರ್ ದೆನ್ ದ ಸ್ಪೆಸಿಫಿಕ್ ಹೀಟ್ ಆಫ್ ಲ್ಯಾಂಡ್ ಸರ್ಫೇಸ್. ಸೊ ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್. ಬಟ್ ಸಿ ನೋಡಿ, ನೀವು ನಾರ್ಮಲ್ ಆಗಿ ನಾವು ಟೆಂಪ್ರೇಚರ್ ರೇಂಜ್ ಅಂತ ಹೇಳ್ತೀವಿ ಅಥವಾ ಡೈಯೂರಿನಲ್ ರೇಂಜ್ ಅಂತ ಹೇಳ್ತೀವಿ. ಅದು ಯಾವಾಗ ಜಾಸ್ತಿ ಇರುತ್ತೆ? ನೀವು ಅಬ್ಸರ್ವ್ ಮಾಡೋದಾದರೆ ವಿಂಟರಲ್ಲಿ ದ ನೈಟ್ ಟೆಂಪ್ರೇಚರ್ಸ್ ವಿಲ್ ಬಿ ವೆರಿ ಲೆಸ್ ಆ್ಯಂಡ್ ಡೇ ಟೆಂಪ್ರೇಚರ್ಸ್ ವಿಲ್ ಬಿ ವೆರಿ ಹೈ. ಸೊ ಹಾಗಾಗಿ ನಮಗೆ ಟೆಂಪ್ರೇಚರ್ ಕಾಂಟ್ರಾಸ್ಟ್ ಬಿಟ್ವೀನ್ ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್ಸ್ ನಾರ್ಮಲ್ ಆಗಿ ಇಸ್ ಆ್ಯಕ್ಚುಲಿ ಗ್ರೇಟರ್ ಡ್ಯೂರಿಂಗ್ ದ ವಿಂಟರ್, ನಾಟ್ ಸಮ್ಮರ್. ಸೊ ವಿಂಟರಲ್ಲಿ ನಮಗೆ ಟೆಂಪ್ರೇಚರ್ ರೇಂಜ್ ಅಥವಾ ಕಾಂಟ್ರಾಸ್ಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಡ್ಯೂರಿಂಗ್ ವಿಂಟರ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಿದೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾನೆ. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಅಗೇನ್ ಇಲ್ಲಿ ಆನ್ಸರ್ ಬಂದು ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಆಪ್ಷನ್ ಈಸ್ ಡಿ. ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇನ್ ಅ ಸಿಸ್ಮೋಗ್ರಾಫ್ P waves are recorded earlier than S waves ಅಂತ ಹೇಳ್ತಾರೆ. ಸಿಸ್ಮೋಗ್ರಾಫ್ ಅಂದರೆ ಅರ್ಥ ಏನು? ಸೊ ಈ ಅರ್ಥಕ್ವೇಕ್ ಆಗುತ್ತಲ್ಲ, ಅರ್ಥಕ್ವೇಕ್ ಆದಮೇಲೆ ನಾವು ಮೆಷರ್ ಮಾಡ್ತೀವಿ ಯಾವ ಥರದ ವೇವ್ಸು ಹೇಗೆ ಬಂತು ಆ್ಯಂಡ್ ಎಷ್ಟು ಇಂಟೆನ್ಸಿಟಿ ಅಥವಾ ಆ್ಯಂಪ್ಲಿಟ್ಯೂಡ್ ಇದೆ ಅಂತ. ಸೊ ನೀವು ನೋಡಿ, ಇದು ನಮ್ಮದು ಅರ್ತ್ ಸರ್ಫೇಸ್ ಅಂತ ಅನ್ಕೋಣ. ಇಲ್ಲಿ ಒಳಗಡೆ ನಮಗೆ ಅರ್ಥಕ್ವೇಕ್ ಆಗಿದೆ. ಸೊ ಈ ಥರ ವೇವ್ಸ್ ನಮಗೆ ಲ್ಯಾಂಡ್ ಇದು ಸರ್ಫೇಸಿಗೆ ಬಂದು ರೀಚ್ ಆಯ್ತು ಅಂದ್ಕೊಳ್ಳಿ. ಸೊ ನಮಗೆ ಫಸ್ಟು ನಮಗೆ ರೀಚ್ ಆಗೋದು
ರೆಕಾರ್ಡ್ ಆಗೋದು ಪಿ ವೇವ್ಸ್. ಅದಕ್ಕೆ ನಾವು ಈ ಪಿ ವೇವ್ಸ್ನ ಪ್ರೈಮರಿ ವೇವ್ಸ್ ಅಂತ ಹೇಳೋದು. ಶಾರ್ಟ್ ಫಾರ್ಮಲ್ಲಿ ನಾವು ಪಿ ವೇವ್ಸ್ ಅಂತ ಹೇಳ್ತೀವಿ. ಎಸ್ ವೇವ್ಸ್ ಅಂದರೆ ಸೆಕೆಂಡ್ರಿ ವೇವ್ಸ್ ಅಂತ ಹೇಳ್ತೀವಿ. ನೀವು ಇಂಗ್ಲೀಷ್ ಲಿಟ್ರಲ್ ಮೀನಿಂಗ್ ತೊಗೊಂಡ್ರೂ ಹೇಳಬಹುದು. ಪ್ರೈಮರಿ ವೇವ್ಸ್ ಅಂತಂದರೆ ಅವು ಫಸ್ಟ್ ಬರ್ತವೆ, ಹಾಗಾಗಿ ಅವಕ್ಕೆ ಪ್ರೈಮರಿ ವೇವ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಅದ್ರ ಹೆಸರು ನೇಮ್ ಗೊತ್ತಿದ್ರೂ ಹೇಳಬಹುದು ಪಿ ವೇವ್ಸ್ ರೆಕಾರ್ಡ್ ಅರ್ಲಿಯರ್ ದನ್ ಎಸ್ ವೇವ್ಸ್ ಅಂತ. ಓಕೆ, ಸೊ ಯಾವಾಗ ಪಿ ವೇವ್ಸ್ ಅಂದರೆ ಇಲ್ಲಿಂದ ವೇವ್ಸ್ ಕ್ರಿಯೇಟ್ ಆಗುತ್ತಲ್ಲ, ಇವಕ್ಕೆ ನಾವು ಪ್ರೈಮರಿ ವೇವ್ಸ್ ಅಂತ ಹೇಳ್ತೀವಿ. ಯಾವಾಗ ಈ ವೇವ್ಸ್ ರೀಚ್ ದ ಅರ್ತ್ ಸರ್ಫೇಸ್, ಇಲ್ಲಿ ಇರೋ ಬಿಲ್ಡಿಂಗ್ಸ್ ಅಥವಾ ಇಲ್ಲಿ ಇರೋ ಮೆಟೀರಿಯಲ್ ಜೊತೆ ಕನೆಕ್ಟ್ ಆಗಿಬಿಟ್ಟು ಅಥವಾ ರಿಯಾಕ್ಟ್ ಆಗಿಬಿಟ್ಟು ದೇ ಪ್ರೊಡ್ಯೂಸ್ ಸೆಕೆಂಡರಿ ವೇವ್ಸ್. ಓಕೆನಾ? ಸೊ ಇವಾಗ ನೀವು ನೋಡಿ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಇನ್ ಪಿ ವೇವ್ಸ್ ದ ಇಂಡಿವಿಜುವಲ್ ಪಾರ್ಟಿಕಲ್ಸ್ ವೈಬ್ರೇಟ್ ಟು ಆ್ಯಂಡ್ ಫ್ರೋ ಇನ್ ದ ಡೈರೆಕ್ಷನ್ ಆಫ್ ವೇವ್ ಅಂತ ಹೇಳ್ತಾರೆ. ಈಗ ಇಫ್ ಲೆಟ್ಸ್ ಸೇ ದಿಸ್ ಈಸ್ ಅ ಬ್ಲಾಕ್. ಸೊ ಇವಾಗ ಪಿ ವೇವ್ಸ್ ಈ ಥರ ಮೂವ್ ಆಗ್ತಿದೆ ಅಂತ ಅನ್ಕೋಣ, ಇದ್ರ ಥ್ರೂ ಮೂವ್ ಆಯಿತು ಅನ್ಕೋಣ. ಓಕೆ, ಇನ್ ದ ಡೈರೆಕ್ಷನ್ ಆಫ್ ಇದು ಅಂತ ಪ್ರೊಪಗೇಷನ್ ಆಫ್ ವೇವ್ಸ್ ಅಂತ ಅಂದ್ಕೊಂಡ್ರೆ ದ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಹೇಗೆ ಮೂವ್ ಆಗುತ್ತೆ ಗೊತ್ತಾ, ಇಲ್ಲಿ ಈ ಥರ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಸೊ ಅವ್ರೇನು ಹೇಳ್ತಾರೆ, ಇಂಡಿವಿಜುವಲ್ ಪಾರ್ಟಿಕಲ್ಸ್ ವೈಬ್ರೇಟ್ ಟು ಆ್ಯಂಡ್ ಫ್ರೋ ಅಂದರೆ ಯಾವ ಥರ, ಈ ಥರ ಇನ್ ದ ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಅಂತ ಹೇಳ್ತಾರೆ. ವೇರ್ ಆಸ್ ಎಸ್ ವೇವ್ಸ್, ಅದೇ ಒಂದು ಬ್ಲಾಕ್ ತೊಗೋಣ, ಮೆಟೀರಿಯಲ್ ಬ್ಲಾಕ್. ಇವಾಗ ಇದ್ರ ಥ್ರೂ ಎಸ್ ವೇವ್ಸ್ ಹೋದರೆ ನಿಮಗೆ ಈ ಬ್ಲಾಕ್ ಏನಿರುತ್ತೆ, ಮೆಟೀರಿಯಲ್ ಬ್ಲಾಕ್, ಇಟ್ ವಿಲ್ ಮೂವ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ಆ್ಯಕ್ಚುಲಿ ಟು ಆ್ಯಂಡ್ ಫ್ರೋ ಮೋಷನ್, ದಿಸ್ ಈಸ್ ಆ್ಯಕ್ಚುಲಿ ಅಪ್ ಆ್ಯಂಡ್ ಡೌನ್ ಮೋಷನ್. ಸೊ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಈ ಟು ಆ್ಯಂಡ್ ಫ್ರೋ ಮತ್ತು ಅಪ್ ಆ್ಯಂಡ್ ಡೌನ್ ಅಂತ ಏನಿದೆಲ್ಲ ಇದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೋಡಿ, ಸೆಕೆಂಡ್ರಿ ವೇವ್ಸ್ ಆರ್ ಡೇಂಜರಸ್ ವೇವ್ಸ್ ಅಂತ ಹೇಳ್ತೀವಿ ನಾವು. ಯಾಕೆ ಗೊತ್ತಾ, ಈಗ ನೋಡಿ ಈ ಥರ ನಿಮಗೆ ಇದು ಲೆಟ್ಸ್ ಸೇ ಒಂದು ಬಿಲ್ಡಿಂಗ್ ಅಂತ ಅನ್ಕೋಣ. ಈ ಥರ ಸೆಕೆಂಡ್ರಿ ವೇವ್ಸ್ ಮೂವ್ ಆದಾಗ ಈ ಬಿಲ್ಡಿಂಗ್ ಯಾವ ಥರ ಮೂವ್ ಆಗುತ್ತೆ ಗೊತ್ತಾ, ಈ ಥರ ಶೇಕ್ ಆಗುತ್ತೆ, ಹಾಗಾಗಿ ಬಿಲ್ಡಿಂಗ್ ಬೀಳುತ್ತೆ. ಅದೇ ಪ್ರೈಮರಿ ವೇವ್ಸ್ ಮೂವ್ ಆದಾಗ ಈ ಬಿಲ್ಡಿಂಗ್ ಈ ಥರ ಮೂವ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ ಅಂತ. ಸೊ ಕಂಪ್ರೆಸ್ ಆದಾಗ ಬೀಳೋ ಚಾನ್ಸಸ್ ಇರಲ್ಲ. ಹಾಗಾಗಿ ಪಿ ವೇವ್ಸ್ ಆರ್ ನಾಟ್ ಡೇಂಜರಸ್ ಕಂಪೇರ್ ಟು ಎಸ್ ವೇವ್ಸ್. ಹಾಗಾಗಿ ಎಸ್ ವೇವ್ಸ್ ಮೂವ್ ಆದಾಗ ಟು ಆ್ಯಂಡ್ ಫ್ರೋ ಮೋಷನ್ ಇರುತ್ತೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ, ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಆನ್ಸರ್ ಏನಾಗುತ್ತೆ, ಎ ಓನ್ಲಿ. ಸೊ ಈ ಕ್ವೆಶನ್ನು ಕಂಪ್ಲೀಟ್ ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವೆಶನ್. ಸೊ ಈ ಸರಿ ಪ್ರಿಲಿಮ್ಸಲ್ಲಿ ನಿಮಗೆ ಕಾನ್ಸೆಪ್ಚುವಲ್ ಕ್ವೆಶನ್ಸು ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಸೊ ನೀವು ಓದೋವಾಗ್ಲೂ ಕಾನ್ಸೆಪ್ಚುವಲ್ ಕ್ಲಾರಿಟಿನೂ ಇರಬೇಕು, ಜೊತೆಗೆ ಫ್ಯಾಕ್ಚುವಲ್ ಇನ್ಫಾರ್ಮೇಷನು ಕಲಿಬೇಕು. ವಿತ್ ರೆಫರೆನ್ಸ್ ಟು coal-based thermal power plants in India, consider the following statements. None of them uses sea water ಅಂತ ಹೇಳ್ತಿದ್ದಾರೆ. Next, none of them is set up in water stressed district. None of them is privately owned. ನೋಡಿ, ಈ ನನ್ ಆಫ್ ದಮ್ ಅನ್ನೋ ವರ್ಡ್ ಏನಿದೆಲ್ಲ ಎಕ್ಸ್ಟ್ರೀಮ್ ವರ್ಡ್ ಅದು. ಸೊ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು ನೋಡಿದರೆ UPSCದು ಈ ಥರದ್ದು ಎಕ್ಸ್ಟ್ರೀಮ್ ವರ್ಡ್ ಯೂಸ್ ಮಾಡಿದೆ. ಎಲ್ಲೆಲ್ಲಿ ಈ ಥರದ್ದು ಎಕ್ಸ್ಟ್ರೀಮ್ ವರ್ಡ್ ಯೂಸ್ ಮಾಡಿದೆ, ಬಿ ಕೇರ್ಫುಲ್. ಎಕ್ಸ್ಟ್ರೀಮ್ ವರ್ಡ್ ಇದ್ದಾಗ 99% ಆಫ್ ದ ಕೇಸಸಲ್ಲಿ ದೋ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಓಕೆ, ಇದು ಕಾಮನ್ ಪ್ಯಾಟರ್ನ್ ಆರ್ ಟ್ರೆಂಡ್ ಇನ್ UPSC. ಇವಾಗ ನೋಡಿ, ಲಾಜಿಕಲಾಗಿ ನೋಡೋಣ. ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಎಷ್ಟೋ ಥರ್ಮಲ್ ಪವರ್ ಪ್ಲಾಂಟ್ಸ್ ಇದೆ ಇಂಡಿಯಾದಲ್ಲಿ. ಯಾವುದಾದ್ರೂ ಕೋಸ್ಟಲ್ ಡಿಸ್ಟ್ರಿಕ್ಕಲ್ಲೂ ಅಥವಾ ಕೋಸ್ಟಲ್ ಪ್ಲೇಸಸಲ್ಲೂ ನಾವು ನೋಡ್ತೀವಿ ಸಿ ವಾಟರ್ನ. ಇವಾಗ ಕೋಸ್ಟಲ್ ಡಿಸ್ಟ್ರಿಕ್ಕಲ್ಲಿ ಫ್ರೆಶ್ ವಾಟರ್ ಎಲ್ಲಿಂದ ತರಬೇಕು ಫಾರ್ ಇಂಡಸ್ಟ್ರಿ? ಅವರು ಸಿ ವಾಟರ್ನೇ ಯೂಸ್ ಮಾಡ್ಕೋಬೇಕು. ಸಾಲ್ಟ್ ಕಂಟೆಂಟ್ ಅಥವಾ ಡಿಸಲೈನೇಷನ್ ಮಾಡಿ ಅದನ್ನು ನಿಮಗೆ ಕೂಲ್ ಮಾಡೋಕ್ಕೆ ಯೂಸ್ ಮಾಡಲೇಬೇಕು. ಫ್ರೆಶ್ ವಾಟರ್ ಎಲ್ಲಿಂದ ತರ್ತಾರೆ? ನಾವು ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದಲ್ಲಿ ಫ್ರೆಶ್ ವಾಟರ್ ಕ್ರೈಸಿಸ್ ಇದೆ. ಸೊ ಅದು ಇಂಡಸ್ಟ್ರಿ ಲೆವೆಲಲ್ಲಿ ನೀವು ಸಿ ವಾಟರ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಕಷ್ಟನೇ. ಸೊ ಇದು ತಪ್ಪು. ನನ್ ಆಫ್ ದಮ್ ಯೂಸಸ್ ಸಿ ವಾಟರ್. ದಿಸ್ ಇಸ್ ಅ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ನನ್ ಆಫ್ ದಮ್ ಈಸ್ ಸೆಟಪ್ ಇನ್ ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಯೂಶಲಿ ನಾವು ಇಂಡಸ್ಟ್ರೀಸ್ ಏನು ಮಾಡ್ತೀವಿ, ಸಮ್ಟೈಮ್ಸ್ ಬೇಸ್ಡ್ ಆನ್ ಮಾರ್ಕೆಟ್ ಯಾವ ಥರ ಇದೆ ಅಥವಾ ಬೇರೆ ಮಿನರಲ್ಸ್ ರಿಸೋರ್ಸಸ್ ಯಾವ ಥರ ಸಿಗುತ್ತೆ ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಅಥವಾ ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಬಿಕಾಸ್ ಸೋಷಿಯಲ್ ಜಸ್ಟಿಸ್ ಆ್ಯಸ್ ಅ ಆ್ಯಂಗಲ್ ಆಫ್ ಗವರ್ನೆನ್ಸ್ ಅಂತ ನಾವು ಹೇಳ್ತೀವಿ.
ಪ್ರಾಕ್ಟಿಕಲಿ ನೋಡೋದಾದರೆ ಇಂಡಿಯಾದಲ್ಲಿ 40% ಆಫ್ ದ ಕೋಲ್ ಬೇಸ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇರೋದೇ ವಾಟರ್ ಸ್ಟ್ರೆಸ್ ಡಿಸ್ಟಿಕಲ್ಲಿ. ನೋಡಿ, ನನ್ ಆಫ್ ದಮ್ ಅಂತ ಹೇಳ್ತಾರೆ. ಅಗೇನ್ ಇಸ್ ಅ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಥರ್ಡ್ ಒನ್, ನನ್ ಆಫ್ ದಮ್ ಈಸ್ ಪ್ರೈವೇಟ್ಲಿ ಓನ್ಡ್ ಅಂತ ಹೇಳ್ತೀರಿ. ಸಿ, ನಾವು ಯಾವ ಇಂಡಸ್ಟ್ರಿಗಳನ್ನು ಅಥವಾ ಯಾವ ಸೆಕ್ಟರ್ಸ್ನ ನಾವು ಗೌರ್ಮೆಂಟ್ ಮೊನೋಪಲಿ ಅಥವಾ ಅವರಾಗೆ ಉಳಿಸ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅಟಾಮಿಕ್ ಎನರ್ಜಿ. ಸೊ ಆ ಥರದನ್ನು ನಾವು ಓನ್ಲಿ ಗೌರ್ಮೆಂಟ್ ಓನ್ಡ್ ಇರುತ್ತೆ. ಸಿ, ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ನ ವಿ ಆರ್ ಅಲೋಯಿಂಗ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಸೊ ಪ್ರೈವೇಟ್ಲಿ ಓನ್ಡ್ ಇದ್ದೇ ಇರುತ್ತೆ. ದಿಸ್ ಇಸ್ ಅಗೇನ್ ಅ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಡಿ ಆಗುತ್ತೆ. ಎಲ್ಲ ಸ್ಟೇಟ್ಮೆಂಟ್ ತಪ್ಪಿದೆ. ನೆಕ್ಸ್ಟ್, ಇವಾಗ ನಾವು ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಯಾವ ಥರ ಬಂದಿತ್ತು ಅಂತ ನೋಡೋಣ. ಸಿ, ಈ ಬಾರಿ ಎನ್ವೈರ್ಮೆಂಟ್ ಸಬ್ಜೆಕ್ಟಲ್ಲಿ ಮೇಜರಾಗಿ ಅಬ್ಸರ್ವೇಷನ್ ಬೇಸ್ಡ್ ಕ್ವೆಶನ್ಸ್ ಜಾಸ್ತಿ ಇತ್ತು. ಹಾಗೆ ಎನ್ವೈರ್ಮೆಂಟಲ್ ಲಾಸ್ ರಿಲೇಟೆಡ್ ಕ್ವೆಶನ್ಸ್ ಇತ್ತು. ಆರ್ ಗೌರ್ಮೆಂಟ್ ಪಾಲಿಸೀಸ್ ರಿಲೇಟೆಡ್ ಟು ಎನ್ವೈರ್ಮೆಂಟ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ಈ ಎರಡು ಟಾಪಿಕಲ್ಲೂ ಕ್ವೆಶನ್ಸ್ ಜಾಸ್ತಿ ಇತ್ತು. ಈಗ ಯಾವ ಥರ ಕ್ವೆಶನ್ಸ್ ಇತ್ತು ಅಂತ ನೋಡೋಣ ಬನ್ನಿ. ಫಸ್ಟ್ ಕ್ವೆಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಗೇನ್ ಅಸರ್ಷನ್ ರೀಸನಿಂಗ್ ಬೇಸ್ಡ್ ಕ್ವೆಶನ್. ಸ್ಟೇಟ್ಮೆಂಟ್ 1, marsupials are not naturally found in India. ಸಿ, marsupials ಅಂತ ನೀವು ಎಲ್ಲಾದರೂ ನೋಡಿದರೆ, ಈಗ ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿದರೆ ಅಥವಾ ಯಾವುದಾದ್ರೂ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ನೋಡಿದರೆ ಗೊತ್ತಿರುತ್ತೆ, marsupials species are actually a type of marsupial species is actually kangaroo. ನಿಮಗೆ ಕಾಂಗ್ರೂ ಇಸ್ ಅ marsupial ಸ್ಪೀಸೀಸ್ ಅಂತ ಗೊತ್ತಿದ್ದರೆ ಡೈರೆಕ್ಟಾಗಿ ಹೇಳ್ಬೋದು, ಹೌದು marsupials are not naturally found in India ಅಂತ. ಆದರೆ ಇಲ್ಲಿ ಕಾಂಗ್ರೂ ಡೈರೆಕ್ಟಾಗಿ ಕೊಟ್ಟಿಲ್ಲ, ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಗೊತ್ತಿಲ್ಲ ಟರ್ಮ್ ಅಂತಂದರೆ ಕಷ್ಟ ಆಗುತ್ತೆ. ಸ್ಟೇಟ್ಮೆಂಟ್ 2, marsupials can thrive only in montane grasslands and with no predators ಅಂತ ಹೇಳ್ತೇವೆ. ನೋಡಿ, ಮೊಂಟಾನ್ ಗ್ರಾಸ್ಲ್ಯಾಂಡ್ಸ್ ಅಂದರೆ ಅರ್ಥ ಏನು? ಮೌಂಟೇನ್ ಗ್ರಾಸ್ಲ್ಯಾಂಡ್ಸ್. ಮೊಂಟಾನೆ ಅಂದರೆ ಮೌಂಟೇನ್. ಸೊ ಇವ್ರು ಹೇಳ್ತಾರೆ ಈ ಥರದ್ದು, ಅಂದರೆ ಕಾಂಗ್ರೂ, ಲೆಟ್ಸ್ ಎ ಕಾಂಗ್ರೂ ಅಂತ ಅನ್ಕೋಣ, ಕಾಂಗ್ರೂ ಕ್ಯಾನ್ ಥ್ರೈವ್ ಓನ್ಲಿ ಇನ್ ಮೌಂಟೇನ್ ರೀಜನ್ ವಿತ್ ನೋ ಪ್ರೆಡೇಟರ್ಸ್ ಅಂತ ಹೇಳ್ತಾರೆ. ಪ್ರೆಡೇಟರ್ಸ್ ಅಂದರೆ ಅವನ್ನ ಯಾವ ಪ್ರಾಣಿನೂ ಬೇರೆ ಯಾವ ಪ್ರಾಣಿನೂ ತಿನ್ನಲ್ಲ ಅಂತ, ಪ್ರೆಡೇಟರ್ಸೇ ಇಲ್ಲ ಅಂತ. ಸಿ, ಒಂದು ಪ್ರಾಣಿಗೆ ಯಾವುದು ಪ್ರೆಡೇಟರ್ಸ್ ಇಲ್ಲ ಅಂದರೆ ಯಾವ ಥರ ಕಷ್ಟ ಅಲ್ಲ. ಸೊ ಏನಾಗುತ್ತೆ ಅಂದರೆ ಅವುಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅವುಗಳ ಪಾಪ್ಯುಲೇಷನ್ ಜಾಸ್ತಿ ಅಂದರೆ ಅರ್ಥ ಏನು? ಎಕೋಸಿಸ್ಟಮ್ ಹಾಳಾಗೇ ಆಗುತ್ತೆ. ಸೊ ಪ್ರೆಡೇಟರ್ಸೇ ಇಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ನೀವು ನೋಡಿದರೆ ಹೇಳ್ಬೋದು, ನೇಚರ್ ಲಾ ಏನು ಹೇಳುತ್ತೆ, ಪ್ರೆಡೇಟರ್ಸ್ ಇಲ್ಲ, ಓನ್ಲಿ ಟಾಪ್ ಪ್ರೆಡೇಟರ್ಸ್ ಏನಿರ್ತಾರೆ ಅವಕ್ಕಷ್ಟೇ ಅವು ನ್ಯಾಚುರಲಾಗಿ ಸಾಗಬೇಕು. ಅದರ್ವೈಸ್ ನೀವು marsupials ಎಲ್ಲ ನಿಮ್ಗೆ ನಾರ್ಮಲಾಗಿ ನೋಡಿದ್ರೆ ಇಟ್ಸ್ ಹರ್ಬಿವೋರ್ ಆ್ಯನಿಮಲ್. ಸೊ ಅದಕ್ಕೆ ಪ್ರೆಡೇಟರ್ಸ್ ಇಲ್ಲ ಅಂದರೆ ಇಟ್ ಈಸ್ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್. ಸ್ಟೇಟ್ಮೆಂಟ್ 1 is correct, but statement 2 is incorrect. And marsupials are not naturally found in India. ಸೊ ರೀಸೆಂಟಾಗಿ ಈವನ್ ಕರೆಂಟ್ ಅಫೇರ್ಸಲ್ಲೂ ನಾರ್ತ್ ಈಸ್ಟ್ ಬಾರ್ಡರ್ ಬಿಟ್ವೀನ್ ನಾರ್ತ್ ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾ ಆ್ಯಂಡ್ ಮಯನ್ಮಾರ್ ರೀಜನಲ್ಲಿ ಕಾಂಗ್ರೂ ಕಾಣ್ತು ಅಂತ ನ್ಯೂಸ್ ಬಂದಿತ್ತು. ಅಲ್ಲಿ ಪ್ರಾಬ್ಲಮ್ ಏನಿತ್ತು ಅಂದರೆ ಮೋಸ್ಟ್ ಆಫ್ ದ ಈವನ್ IFS ಫಾರೆಸ್ಟ್ ಸರ್ವಿಸ್ ಆಫೀಸರ್ಸ್ ಏನು ಹೇಳ್ತಾರೆ ಅಂದರೆ, ಯಾರೋ ಅದನ್ನು ಸ್ಮಗಲ್ ಮಾಡ್ತಿದ್ರು, ಬಟ್ ಅವರಿಗೆ ಎಲ್ಲೋ ಸಿಗಾಕೊಂಡ್ರಿಂದ ಅಲ್ಲಿ ಬಿಟ್ಟೋಗಿದ್ದಾರೆ ಅಥವಾ ಭಯ ಆಗಿ ಅಲ್ಲಿ ಬಿಟ್ಟೋಗಿದ್ದಾರೆ ಅಂತ ಬಂದಿತ್ತು. ಸೊ ನ್ಯಾಚುರಲಿ ಇಂಡಿಯಾದಲ್ಲಿ marsupials ಇರಲ್ಲ, ಬಿಕಾಸ್ ನಮ್ಮ ಕ್ಲೈಮೇಟು ಅವುಗಳಿಗೆ ಸಪೋರ್ಟ್ ಮಾಡಲ್ಲ ಫಾರ್ ದರ್ ಸರ್ವೈವಲ್. ಹಾಗಾಗಿ ಸ್ಟೇಟ್ಮೆಂಟ್ 1 is right. ನೆಕ್ಸ್ಟ್, ಇನ್ವಾಸಿವ್ ಸ್ಪೀಸೀಸ್ ಸ್ಪೆಷಲಿಸ್ಟ್ ಗ್ರೂಪ್ that develops global invasive species database belongs to which one of the following organization ಅಂತ. ಸಿ, ಇನ್ವಾಸಿವ್ ಸ್ಪೀಸೀಸ್ ಅಂದರೆ ಅರ್ಥ ಏನು? ನಾವು ಎರಡು ಥರದ್ದು ನೋಡ್ತೀವಿ. ಒಂದು ಎಂಡೆಮಿಕ್ ಸ್ಪೀಸೀಸ್ ಆ್ಯಂಡ್ ಇನ್ವಾಸಿವ್ ಸ್ಪೀಸೀಸ್ ಅಂತ. ಎಂಡೆಮಿಕ್ ಸ್ಪೀಸೀಸ್ ಅಂದರೆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಅವು ಅಲ್ಲೇ ಸೀಮಿತ ಆಗಿರ್ತವೆ ಆ್ಯಂಡ್ ಆ ಕ್ಲೈಮೇಟಿಗೆ ಹೊಂದ್ಕೊಂಡಿರ್ತವೆ. ಅದೇ ಇನ್ವಾಸಿವ್ ಸ್ಪೀಸೀಸ್ ಯಾವ ಥರ ಇರುತ್ತೆ, ಅವು ಬೇರೆ ರೀಜನಿಂದ ಬಂದುಬಿಟ್ಟು ಇಲ್ಲಿ ಈ ನಮ್ಮ ರೀಜನಲ್ಲಿರೋ ಎಂಡೆಮಿಕ್ ಸ್ಪೀಸೀಸ್ನ ಥ್ರೆಟನ್ ಮಾಡ್ತಿರ್ತವೆ. ಆ ಥರದಕ್ಕೆ ಇನ್ವಾಸಿವ್ ಸ್ಪೀಸೀಸ್ ಅಂತ ಹೇಳ್ತೀವಿ ನಾವು. ನೋಡಿ, ಸೊ ದ ಕ್ವೆಶನ್ ಏನು ಹೇಳುತ್ತೆ, ಇನ್ವಾಸಿವ್ ಸ್ಪೀಸೀಸ್ ಸ್ಪೆಷಲಿಸ್ಟ್ ಗ್ರೂಪ್ನ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್. ಇಲ್ಲಿ ನೋಡಿ, ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೆಕೆಂಡ್, ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ದ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಕಮಿಷನ್ ಫಾರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ದ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್.
WWF ಅಂತ ಹೇಳ್ತೀವಿ. ಸೊ ಇದು 4 ಆರ್ಗನೈಸೇಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಯೂಶಲಿ ಎನ್ವೈರನ್ಮೆಂಟಲ್ ಬೇಸಿಕ್ಸ್ ಓದಿದ್ರೆ ಇದು ಇನ್ವೇಸಿವ್ ಸ್ಪೀಸೀಸ್ ಅಥವಾ ಎಂಡೆಮಿಕ್ ಸ್ಪೀಸೀಸ್ ದಟ್ ಸಮಥಿಂಗ್ ರಿಲೇಟೆಡ್ ಟು ಕನ್ಸರ್ವೇಷನ್ ಆಫ್ ನೇಚರ್ ಆರ್ ಫೇಮಸ್ಲಿ ನೋನ್ ಆಸ್ IUCN. ನಿಮಗೆ ದ ಡಿವಿಷನ್ ಆಫ್ ಎಂಡೇಂಜರ್ ಸ್ಪೀಸೀಸ್, ಕ್ರಿಟಿಕಲ್ ಎಂಡೇಂಜರ್ ಸ್ಪೀಸೀಸ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ಯಾರು? IUCN. ಸೊ ಈವನ್ ಇನ್ವೇಸಿವ್ ಸ್ಪೀಸೀಸ್ ಆಲ್ಸೋ ಇಟ್ ಬಿಲಾಂಗ್ಸ್ ಟು IUCN. ಸೊ ಇದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಇತ್ತು ಅಥವಾ ಗೊತ್ತಿಲ್ಲ ಅಂದ್ರೂ ಜಸ್ಟ್ ಲಾಜಿಕಲಿ ನೀವು ಹೇಳಬಹುದು more related to conservation of nature rather than environment. Environment is a very broad topic. So ಹಾಗಾಗಿ the answer is more near to IUCN. Okay. Again, ಇದು very factual question, but you can also guess logically. So answer is A. ನೋಡಿ, consider the following fauna: lion-tailed macaque, Malabar civet, sambar deer. How many of the above are generally nocturnal or most active after sunset? So nocturnal ಅಂದರೆ ಅರ್ಥ ಏನು? ರಾತ್ರಿ ಅಥವಾ ಯಾವಾಗ ಸನ್ಸೆಟ್ ಆಗುತ್ತೆ, ಸೂರ್ಯ ಮುಳುಗ್ತಾನೆ, ಆಗ ಅವುಗಳ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಅವು ಯಾವುವು ಅಂತ ಕೇಳ್ತಾರೆ. ನಾವು ಈಗ ಫಾರ್ ಎಕ್ಸಾಂಪಲ್ ಬ್ಯಾಟ್ ನೋಡ್ತೀವಿ, ಬಾವಲಿ ಅಂತ ಹೇಳ್ತೀವಲ್ಲ, ಅದೆಲ್ಲ ಇಸ್ ನಾಕ್ಟರ್ನಲ್, ಅವು ರಾತ್ರಿನೇ ಆ್ಯಕ್ಟಿವ್ ಆಗಿರ್ತವೆ. ಆ ಥರದ್ದು ಯಾವ ಪ್ರಾಣಿ ಅಂತ ಕೇಳ್ತಿದ್ದಾರೆ. ನಿಮಗೆ ಇದು ಅಗೇನ್ ನಾವು ಎಂಡೆಮಿಕ್ ಸ್ಪೀಸೀಸ್ ಇನ್ ಇಂಡಿಯಾ ಅಂತ ನೋಡೋದಾದರೆ ಈ ಲಯನ್-ಟೈಲ್ಡ್ ಮಕಾಕ್ ಆ್ಯಂಡ್ ಮಲಬಾರ್ ಸಿವೆಟ್ ದೇ ಆರ್ ಎಂಡೆಮಿಕ್ ಸ್ಪೀಸೀಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಮಲಬಾರ್ ಅಂದ್ರೆ ಏನು? ಮಲಬಾರ್ ರೀಜನಲ್ಲಿ ಸಿಗುತ್ತೆ ಅಂತ. ಸಾಂಬಾರ್ ಡೀರ್, ಸಾಂಬಾರ್ ಡೀರ್ ಇಸ್ ಆಲ್ಸೋ ಎಂಡೆಮಿಕ್ ಸ್ಪೀಸೀಸ್ ಆಫ್ ಇಂಡಿಯಾ. ನೀವು ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ವೆಬ್ಸೈಟ್ ನೋಡಿದ್ರೆ ಎಲ್ಲ ಎಂಡೆಮಿಕ್ ಆ್ಯಂಡ್ ಯುನಿಕ್ ಸ್ಪೀಸೀಸ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ಪ್ರತಿ ವರ್ಷ UPSC ಕ್ವೆಶನ್ ಕೇಳೋದು ಆ ಲಿಸ್ಟಿಂದನೇ. ಸೊ ಪ್ರೀವಿಯಸ್ ಇಯರ್ಲಿ ಅನದರ್ ಸ್ಯಾಂಗೆ ಡೀರ್ ಬಗ್ಗೆ ಕೇಳಿದರು, ದೆನ್ ಕನ್ನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳಿದರು. ಸೊ ಈ ಥರದ್ದು ಎಲ್ಲಾನು ಕ್ವೆಶನ್ಗಳು ಆ ಒಂದು ಲೀಸ್ಟಿಂದನೇ ಆಲ್ಮೋಸ್ಟ್ ಒರಿಜಿನೇಟ್ ಆಗಿದೆ. ಹಾಗಾಗಿ ನೀವು ಎನ್ವಿಸ್ ಪೋರ್ಟಲ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನೀವು ಸುಮಾರು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ನ್ಯಾಷನಲ್ ಪಾರ್ಕ್ ಪ್ರೊಟೆಕ್ಟೆಡ್ ಏರಿಯಾಸ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡೆಮಿಕ್ ಸ್ಪೀಸೀಸ್ ಆಗಿರ್ಬೋದು, ಇದೆಲ್ಲ ಅದನ್ನು ಎನ್ವಿಸ್ ಪೋರ್ಟಲಿಂದ ನೀವು ತಿಳ್ಕೋಬಹುದು. ಸೊ ಇಲ್ಲಿ ನೋಡೋದಾದರೆ ನಾಕ್ಟರ್ನಲ್ ಆರ್ ಮೋಸ್ಟ್ ಆ್ಯಕ್ಟಿವ್ ಆಫ್ಟರ್ ಸನ್ಸೆಟ್ ಮಲಬಾರ್ ಸಿವೆಟ್ ಆ್ಯಂಡ್ ಸಾಂಬಾರ್ ಡೀರ್. ಸೊ ದೀಸ್ ಟು ಆ್ಯನಿಮಲ್ಸ್ ಆ್ಯಕ್ಚುಲಿ ನಾಕ್ಟರ್ನಲ್ ಅಂತ ಹೇಳ್ತೀವಿ. ಲಯನ್-ಟೈಲ್ಡ್ ಮಕಾಕ್ ನಾವು ನೋಡಿರ್ತೀವಿ, ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಲಯನ್-ಟೈಲ್ಡ್ ಮಕಾಕ್ ಇದೆ. ಸೊ ಈ ಲಯನ್-ಟೈಲ್ಡ್ ಮಕಾಕ್ ಇಸ್ ನಾಟ್ ನಾಕ್ಟರ್ನಲ್, ಇಟ್ ಈಸ್ ಆ್ಯಕ್ಟಿವ್ ಡ್ಯೂರಿಂಗ್ ಡೇ ಟೈಮ್. So this is the wrong one. So ಹಾಗಾಗಿ ಇಲ್ಲೂ ಆನ್ಸರ್ ವಿಲ್ ಬಿ ಓನ್ಲಿ 2 ಆಪ್ಷನ್ಸ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನಿಸಮ್ಸ್ ಪರ್ಫಾರ್ಮ್ ವ್ಯಾಗಲ್ ಡ್ಯಾನ್ಸ್ ಫಾರ್ ಅದರ್ಸ್ ಆಫ್ ದೇರ್ ಕಿನ್ ಟು ಇಂಡಿಕೇಟ್ ದ ಡೈರೆಕ್ಷನ್ ಆ್ಯಂಡ್ ದ ಡಿಸ್ಟೆನ್ಸ್ ಟು ಅ ಸೋರ್ಸ್ ಆಫ್ ದೇರ್ ಫುಡ್. ನೋಡಿ, ಈ ಥರದ ಕ್ವೆಶನ್ಗಳು ಯು ಕ್ಯಾನ್ ಆನ್ಸರ್. ಆ್ಯಕ್ಚುಲಿ ಈ ಥರದ ಕ್ವೆಶನ್ಗಳನ್ನು ನೀವು ಅಬ್ಸರ್ವೇಷನಿಂದ ನೋಡಬಹುದು ಅಥವಾ ಕಾಮನ್ ಸೆನ್ಸಿಂದ ಆನ್ಸರ್ ಮಾಡಬಹುದೇ ಹೊರತು ಈ ಥರದ್ದು ಯಾವುದೇ ಸ್ಟ್ಯಾಟಿಕ್ ಬುಕ್ಕಲ್ಲಂತೂ ಕೊಟ್ಟಿರಲ್ಲ. ಆ್ಯಂಡ್ ಈ ಥರದ್ದು ಯಾವುದೇ ಈಗ ಕರೆಂಟ್ ಅಫೇರ್ಸಲ್ಲಿ ಡೈರೆಕ್ಟಾಗಂತೂ ಇರಲ್ಲ. ಸಮ್ವೇರ್ ಇವು ನಿಮಗೆ ನಾರ್ಮಲಾಗಿ ಯಾವುದೋ ಒಂದು ಹೊಸ ಸ್ಪೀಸೀಸ್ ಎಲ್ಲೋ ಸಿಕ್ತು ಅಂದಾಗ ಅದು ನ್ಯೂಸಲ್ಲಿರುತ್ತೆ. ಆ್ಯಂಡ್ ನೋಡಿ, ನಿಮ್ಗೆ ಅದೆಲ್ಲನೂ ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡಿಲ್ಲ ಅಷ್ಟೊಂದು ಅಂದ್ರೂ ಏನು ಹೇಳಕ್ಕೆ ಟ್ರೈ ಮಾಡ್ತೀರಾ ನೋಡಿ. UPSC ಡೈರೆಕ್ಟಾಗಿ ಕ್ವಶನ್ನ ಈ ಥರ ಫ್ರೇಮ್ ಮಾಡ್ಬೋದಿತ್ತು, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನಿಸಮ್ಸ್ ಪರ್ಫಾರ್ಮ್ ವ್ಯಾಗಲ್ ಡ್ಯಾನ್ಸ್ ಅಂತ ಅಷ್ಟೇ ಕೊಟ್ಬಿಡ್ಬೋದಿತ್ತು. ಯಾಕೆ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಫಾರ್ ಅದರ್ಸ್ ಆಫ್ ದೇರ್ ಕಿನ್ ಟು ಇಂಡಿಕೇಟ್ ದ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಟು ಅ ಸೋರ್ಸ್ ಆಫ್ ದೇರ್ ಫುಡ್ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ನೋಡಿ ನಿಮಗೆ ಎಲ್ಲೋ ಕ್ಲೂ ಬಿಡ್ತಿದ್ದಾರೆ, ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ನೋಡಿ, ಇಲ್ಲಿ ಕಿನ್ ಅನ್ನೋದು ನಾವು ಹೇಳ್ತೀವಲ್ಲ, ಕಿನ್ಶಿಪ್ ಅಂತ ಹೇಳ್ತೀವಿ, ಅಂದರೆ ಗ್ರೂಪ್ ಅಂತ ಅರ್ಥ, ಆರ್ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ. ನೋಡಿ, ಯಾವ ಆಪ್ಷನಲ್ಲಿ ಯಾವ ಸ್ಪೀಸೀಸ್ ಕೊಟ್ಟಿದ್ದಾರೆ ಆ ಸ್ಪೀಸೀಸಲ್ಲಿ ಯಾವ ಸ್ಪೀಸೀಸ್ ಗ್ರೂಪಲ್ಲಿ ಬದುಕುತ್ತೆ ಅನ್ನೋದನ್ನು ನೋಡಿ. ಈಗ ನಾವು ನೋಡೋದಾದರೆ ಬಟರ್ಫ್ಲೈಸ್ ನೋ, ಡ್ರ್ಯಾಗನ್ ಫ್ಲೈಸ್ ನೋ, ವ್ಯಾಸ್ಪ್ಸ್ ನೋ, ಓನ್ಲಿ ಹನಿ ಬೀಸ್ ಅಷ್ಟೇ ನಾವು ನೋಡ್ತೀವಿ. ನಾವು ನಾರ್ಮಲಾಗಿ ಹನಿ ಬೀಸ್ ಗ್ರೂಪಲ್ಲೇ ಬದುಕುತ್ತಲ್ಲ, ಜೇನು ಗ್ರೂಪಲ್ಲೇ ಬದುಕುತ್ತೆ, ಜೇನು ಹುಳ ಜೇನು ಕಟ್ಟುತ್ತೆ ಅಲ್ವಾ. ಹಾಗಾಗಿ ಹನಿ ಬೀಸ್ ಇಸ್ ದ ಆನ್ಸರ್. ಸೊ ಇಲ್ಲಿ ನಿಮಗೆ ಕಾಮನ್ ಸೆನ್ಸ್ ಇಂದ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ,
ಆ್ಯಂಡ್ ಈ ಕ್ವೆಶನ್ ಇಲ್ಲ ಅನಿಸುತ್ತೆ ಓ ಇಷ್ಟೊಂದು ಈಸಿ ಇದೆಯಾ ಅಂತ. ಆದರೆ ಎಕ್ಸಾಮ್ ಹಾಲಲ್ಲಿ ಅಂಡರ್ ಪ್ರೆಷರ್ ಏನಾಗುತ್ತೆ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಮರ್ತ್ಬಿಡ್ತೀವಿ ನಾವು. ಓ ಏನು ಓದಿದ್ದೀನಿ, ಓಕೆ ಇದನ್ನು ಎಲ್ಲಿ ಓದಿದ್ದೆ, ಓ ಇದನ್ನು ಸುಮಾರು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ಕ್ವೆಶನ್ ನೋಡ್ತಿದ್ದಂಗೆ ಓ ಇದೇನೋ ವ್ಯಾಗಲ್ ಡ್ಯಾನ್ಸ್ ಅಂತ ಕೇಳಿದ್ದಾರೆ ನನಗೆ ಗೊತ್ತೇ ಇಲ್ಲ ಅಂತಂದ್ಬಿಟ್ಟು ಕ್ವೆಶನ್ನೇ ಮತ್ತೆ ಮುಂದೆ ಓದೋಕ್ಕೂ ಹೋಗಲ್ಲ ಅವರು. ಸೊ ಈ ಥರದ ತಪ್ಪನ್ನು ಮಾಡಬೇಡಿ. ನೀವು ನಿಮ್ಮ ಕಾಮನ್ ಸೆನ್ಸನ್ನು ಬಿಲೀವ್ ಮಾಡಿ, ರಾದರ್ ದನ್ ನೀವೇನು ಓದಿದ್ದೀರಾ ಅಥವಾ ಏನೋ ಬುಕ್ಕಿಸ್ ನಾಲೆಜ್ ಓದಿದ್ದೀರಾ ಅದನ್ನಷ್ಟೇ ರಿಲೇ ಆಗಬೇಡಿ. ನಾಲೆಜು ಇಂಪಾರ್ಟೆಂಟು, ನಿಮ್ಮ ಕಾಮನ್ ಸೆನ್ಸು ಇಂಪಾರ್ಟೆಂಟು. ಅದಕ್ಕಿಂತ ಮೇಲೆ ನೀವು ಎಕ್ಸಾಮ್ ಹಾಲಲ್ಲಿ ತುಂಬ ಕಾಮಾಗಿ ಕೂತ್ಕೊಂಡು ಆನ್ಸರ್ ಮಾಡೋ ಎಬಿಲಿಟಿನ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನೋಡ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸಮ್ ಮಶ್ರೂಮ್ಸ್ ಹ್ಯಾವ್ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ ನೋಡಿ. ಸಮ್ ಮಶ್ರೂಮ್ಸ್ ಹ್ಯಾವ್ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್. ಸೊ ಸೈಕೋ ಆಕ್ಟಿವ್ ಅಂತಂದರೆ ವಿಚ್ ಕ್ಯಾನ್ ಆಕ್ಟಿವೇಟ್ ಯುವರ್ ನ್ಯೂರಾನ್ಸ್ ಇನ್ ದ ಮೈಂಡ್ ಆರ್ ಇನ್ ಯುವರ್ ಮೈಂಡ್. ಸಮ್ ಮಶ್ರೂಮ್ಸ್ ಹ್ಯಾವ್ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಸಮ್ ಮಶ್ರೂಮ್ಸ್ ಹ್ಯಾವ್ ಬಯೋಲುಮಿನೆಸೆಂಟ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಬಯೋಲುಮಿನೆಸೆಂಟ್ ಅದರ ಅರ್ಥ ಏನು? ಲೈಟ್. ಸೊ ಲಿವಿಂಗ್ ಬೀಯಿಂಗ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಲೈಟ್. ಓಕೆ, ನೀವು ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ನೀವು ಕೇಳಿರ್ಬೋದು ಈ ವರ್ಡನ್ನು. ಮ್ಯಾಜಿಕ್ ಮಶ್ರೂಮ್ ಅನ್ನೋದು ಗ್ಲೋಬಲ್ ಲೆವೆಲಲ್ಲಿ ಈಗ ಫೇಮಸ್ ಇದೆ. ಸೊ ಇಟ್ ಈಸ್ ಇಲ್ಲೀಗಲ್ ಕೈಂಡ್ ಆಫ್ ಅ ಡ್ರಗ್ ಅಂತ ಹೇಳ್ಬೋದು. ಸೊ ನೋಡಿ, ನೀವು ಕೇಳಿದರೆ ಇದೂ ಸರಿಯೇ. ಸೊ ಸಿನ್ಸ್ ದ ಲಾಜಿಕ್ ಹಿಯರ್ ಈಸ್ ಸಮ್ ಅವರು ಎಲ್ಲ ಮಶ್ರೂಮ್ಸ್ ಅಂತ ಹೇಳ್ತಿಲ್ಲ, ಅಥವಾ ಮಶ್ರೂಮ್ ಯಾವುದೇ ಮಶ್ರೂಮು ಮೆಡಿಸಿನಲ್ ಪ್ರಾಪರ್ಟಿ ಇಲ್ಲವೇ ಇಲ್ಲ ಅಂತಲೂ ಹೇಳ್ತಿಲ್ಲ. ಸಮ್. ಸೊ ವರ್ಲ್ಡಲ್ಲಿ ಎಷ್ಟೊಂದು ಮಶ್ರೂಮ್ ಸ್ಪೀಸೀಸ್ ಇರುತ್ತೆ. ಅದರಲ್ಲಿ obviously some will have medicinal properties, some will have psychoactive properties, some will have insecticidal properties, some will have bioluminescent properties. ನೀವು ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆ UPSC ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ, ಇವತ್ತು ಹೇಳ್ತಾರೆ ಅಂದ್ಕೊಳ್ಳಿ. ಇವಾಗ ಲೆಟ್ಸೆ ಗ್ಲೋಬಲ್ ಲೆವೆಲಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಲೆಟ್ಸ್ ಅಜ್ಯೂಮ್ ಮಶ್ರೂಮ್ಸ್, ಯಾವುದೇ ಮಶ್ರೂಮ್ ಬಯೋಲುಮಿನೆಸೆಂಟ್ ಪ್ರಾಪರ್ಟೀಸ್ ಇಲ್ಲ ಅಂತ ಅನ್ಕೋಣ. ಈಗ ನಾಳೆನೇ ರಿಸರ್ಚ್ ಮಾಡ್ಬೋದು ಯಾರಾದರೂ, ಮಶ್ರೂಮ್ ಯಾವುದೋ ಒಂದು ಮಶ್ರೂಮ್ ಸ್ಪೀಸೀಸ್ ಸಿಕ್ಕಿದೆ, ಅದಕ್ಕೆ ಬಯೋಲುಮಿನೆಸೆಂಟ್ ಪ್ರಾಪರ್ಟೀಸ್ ಇದೆ ಅಂತ ಪ್ರೂವ್ ಮಾಡ್ಬೋದಲ್ಲ. ಹಾಗಾಗಿ UPSC ಆ ರಿಸ್ಕ್ ತೊಗೊಳ್ಳಲ್ಲ. ಹಾಗಾಗಿ ಸ್ಟೇಟ್ಮೆಂಟ ತುಂಬ ಜನರಲಿಸ್ಟಿಕಾಗಿ ಫ್ರೇಮ್ ಮಾಡ್ತಾರೆ ಯೂಸಿಂಗ್ ಸಮ್. ಹಾಗಾಗಿ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಯಾವುದೇ ಪ್ರೀವಿಯಸ್ ಕ್ವೆಶನ್ ಆಫ್ UPSC ನೋಡಿ, ಇಫ್ ಸಮ್ ಅಂತ ಬಂದಿದೆ ಅಂದರೆ 90% ಆಫ್ ದ ಕೇಸಸ್, ಮೋರ್ ದನ್ 90% ಆಫ್ ದ ಕೇಸಸ್ ಆ ಸ್ಟೇಟ್ಮೆಂಟ್ ಸರಿ ಇರುತ್ತೆ. ನೀವು ಹೋಗಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಮತ್ತೆ ಅನಲೈಸ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಈಸ್ ಆಲ್ 4. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಡಿಯನ್ ಸ್ಕ್ವಿರಲ್ಸ್. ನಾವೇನು ಅಳಿಲು ಅಂತ ಹೇಳ್ತೀವಲ್ಲ, ಸೊ ಅದು. ದೇ ಬಿಲ್ಡ್ ನೆಸ್ಟ್ ಬೈ ಮೇಕಿಂಗ್ ಬರ್ರೋಸ್ ಇನ್ ದ ಗ್ರೌಂಡ್ ಅಂತ ಹೇಳ್ತಿದ್ದಾರೆ. ನಾವು ನಾರ್ಮಲ್ ಆಗಿ ಅಳಿಲುಗಳು ನಾವು ನೋಡಿದಾಗ ಟ್ರೀ ಮೇಲೆ ಇರುತ್ತೆ. ಆ್ಯಕ್ಚುಲಿ ಇಂಡಿಯನ್ ಸ್ಕ್ವಿರಲ್ಸಲ್ಲಿ ಡಿಫ್ರೆಂಟ್ ಸ್ಪೀಸೀಸ್ ಇದೆ. ಅದರಲ್ಲಿ ಟ್ರೀ ಸ್ಕ್ವಿರಲ್ಸು ಬರುತ್ತೆ ಆ್ಯಂಡ್ ಮಡ್ ಸ್ಕ್ವಿರಲ್ಸು ಬರುತ್ತೆ. ಸೊ ನಾವು ನೋಡೋ ಅಳಿಲುಗಳು ಟ್ರೀ ಸ್ಕ್ವಿರಲ್ಸ್ ಆಗಿರುತ್ತೆ. ನೋಡಿ, ದೇ ಸ್ಟೋರ್ ದರ್ ಫುಡ್ ಮೆಟೀರಿಯಲ್ಸ್ ಲೈಕ್ ನಟ್ಸ್ ಆ್ಯಂಡ್ ಸೀಡ್ಸ್ ಇನ್ ದ ಗ್ರೌಂಡ್ ಅಂತ ಹೇಳ್ತಾರೆ. ದೇ ಸ್ಟೋರ್ ದರ್ ಫುಡ್ ಮೆಟೀರಿಯಲ್ಸ್ ಅಂತ. ನೋಡಿ, ಎರಡೂ ಸ್ಟೇಟ್ಮೆಂಟಲ್ಲೂ ಇನ್ ದ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ. ನಾವೆಲ್ಲರೂ ನಮ್ಮ ದಿನನಿತ್ಯದ ಫುಡ್ ಪಾರ್ಟಿಕಲ್ಸ್ ಅಥವಾ ಫುಡ್ ಏನಿರುತ್ತೆ ಅದನ್ನು ನಾವು ನಮ್ಮ ಮನೆಯಲ್ಲೇ ಸ್ಟೋರ್ ಮಾಡ್ತೀವಲ್ವಾ. ಎಲ್ಲಾದರೂ ಹೊರಗಡೆ ಸ್ಟೋರ್ ಮಾಡ್ತೀವಾ? ಇಲ್ಲ. ಹೊರಗಡೆ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ? ಮಳೆ ಬಂದರೆ ಹಾಳಾಗುತ್ತೆ. ಅವಕ್ಕೂ ಅಷ್ಟೇ ನಟ್ಸ್ ಆ್ಯಂಡ್ ಸೀಡ್ಸ್ನ ನೀವು ಹೊರಗಡೆ ಇದು ಮಾಡಿದ್ರೆ ಮಳೆ ಬಂದು ಹಾಳಾಗ್ಬೋದು. ಹಾಗಾಗಿ ಅವು ಸ್ಟೋರ್ ದರ್ ಮೆಟೀರಿಯಲ್ಸ್, ಫುಡ್ ಮೆಟೀರಿಯಲ್ಸ್ ಇನ್ ನಟ್ಸ್ ಆ್ಯಂಡ್ ಸೀಡ್ಸ್ ಇನ್ ದ ಗ್ರೌಂಡ್ ಅಂತ ಅಂದರೆ, ಇಫ್ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಅಂತ ಅಂದರೆ ಫಸ್ಟ್ ಸ್ಟೇಟ್ಮೆಂಟು ಸರಿನೇ. ಯೋಚನೆ ಮಾಡಿ, ನಾವು ಫುಡ್ಡನ್ನು ಮನೆಯಲ್ಲೇ ಸ್ಟೋರ್ ಮಾಡೋದು, ಅವನು ಫುಡ್ ಮನೆಯಲ್ಲೇ ಸ್ಟೋರ್ ಮಾಡ್ತವೆ. ವೆರಿ ಮಚ್ ಕಾಮನ್ ಸೆನ್ಸ್. ದೇ ಆರ್ ಆಮ್ನಿವೋರಸ್. ಆಮ್ನಿವೋರಸ್ ಅಂದರೆ ಅರ್ಥ ಏನು? They will eat nuts and seeds also, which are vegetarian or vegetable or vegetarian based food, omnivorous. So they will also eat insects. That's why they are omnivorous. ಹಾಗಾಗಿ ಇಲ್ಲಿ ಆನ್ಸರ್ ಈಸ್ ಸಿ. ಎಲ್ಲ 3 ಸ್ಟೇಟ್ಮೆಂಟ್ ಸರಿ ಇದೆ.
ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸಮ್, ಇಲ್ಲಿ ನೋಡಿ ಅಗೇನ್ ಸಮ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಸಮ್ ಮೈಕ್ರೋ ಆರ್ಗನಿಸಮ್ಸ್ ಕ್ಯಾನ್ ಗ್ರೋ ಇನ್ ಎನ್ವೈರನ್ಮೆಂಟ್ಸ್ ವಿತ್ ಟೆಂಪರೇಚರ್ ಅಬೋವ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಸಿ ಮೈಕ್ರೋ ಆರ್ಗನಿಸಮ್ಸ್ ಆಬ್ವಿಯಸ್ಲಿ ಎಲ್ಲ ಕಂಡೀಷನ್ಸಲ್ಲೂ ಇದ್ದೇ ಇರುತ್ತೆ. ಸಮ್ ಮೈಕ್ರೋ ಆರ್ಗನಿಸಮ್ಸ್ ಕ್ಯಾನ್ ಗ್ರೋ ಇನ್ ಎನ್ವೈರನ್ಮೆಂಟ್ಸ್ ವಿತ್ ಟೆಂಪರೇಚರ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ನೀವು ನೋಡೋದಾದರೆ ಮೈಕ್ರೋಆರ್ಗನಿಸಮ್ಸ್ ಎಲ್ಲ ಪಾರ್ಟ್, ಈವನ್ ಪೋಲ್ಸಲ್ಲೂ ಮೈಕ್ರೋಆರ್ಗನಿಸಮ್ ಸಿಗುತ್ತೆ, ಟ್ರಾಪಿಕಲ್ ರೀಜನಲ್ಲೂ ಮೈಕ್ರೋಆರ್ಗನಿಸಮ್ ಸಿಗುತ್ತೆ, ಎಲ್ಲಿ ವಾಲ್ಕನೋಸ್ ಆಗುತ್ತೆ ಅಲ್ಲೂ ಮೈಕ್ರೋಆರ್ಗನಿಸಮ್ ಇರ್ಬೋದು. ಸಮ್ ಮೈಕ್ರೋಆರ್ಗನಿಸಮ್ಸ್ ಕ್ಯಾನ್ ಗ್ರೋ ಇನ್ ಹೈಲಿ ಅಸಿಡಿಕ್ ಎನ್ವೈರನ್ಮೆಂಟ್ ವಿತ್ pH ಬಿಲೋ 3. ಸೊ ಸಿ ಅವ್ರು ಅದಕ್ಕೇ ಸೇಫಾಗಿ ಸಮ್ ಅಂತ ಹೇಳ್ತಿದ್ದಾರೆ. ಸೊ UPSC ಪ್ಯಾಟರ್ನ್ ಹಿಂಗೆ ನೋಡಿದ್ರೆ ಸಮ್ ಅಂತ ಹೇಳ್ತಿದ್ದಾರೆ ಅಂತ ಅಂದರೆ ಅರ್ಥ ಏನು? ಆಲ್ 3 ಆರ್ ರೈಟ್. ಸೊ ಹಾಗಾಗಿ ಇಲ್ಲೂ 3 ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಈ ಥರದ ಕ್ವಶನ್ ಏನಾಗುತ್ತೆ ಅಂದರೆ ಏನೋ ಫ್ರೀಸಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಮೇಲೂ ಇರುತ್ತಾ ಅಂತ ನೀವು ಜಸ್ಟ್ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ವರ್ಲ್ಡಲ್ಲಿ ಎಲ್ಲ ಕಡೆಯೂ ಮೈಕ್ರೋಆರ್ಗನಿಸಮ್ ಸಿಗುತ್ತೆ, ಎಷ್ಟೋ ಟೆಂಪ್ರೇಚರಲ್ಲಿ. ಸೊ ಆಬ್ವಿಯಸ್ಲಿ ನಿಮಗೆ ಎಲ್ಲ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೇಕ್ಸ್ ಅ ಟೂಲ್ ವಿತ್ ಅ ಸ್ಟಿಕ್ to scrape insects from a hole in a tree or a log of wood? ಇಲ್ಲಿ ನೋಡಿ ಅವ್ರು ಏನು ಹೇಳ್ತಿದ್ದಾರೆ, ಯಾವುದೋ ಒಂದು ಪ್ರಾಣಿ ಸ್ಟಿಕ್ಕಿಂದ ಟೂಲ್ ಮಾಡಿಬಿಟ್ಟು ಒಂದು ಟ್ರೀಯಲ್ಲಿ ಹೋಲ್ ಅಥವಾ ಲಾಗ್ ಆಫ್ ವುಡ್ಡಿಂದ ಆ ಸ್ಟಿಕ್ಕಿಂದ ತೆಗೆಯುತ್ತೆ, ಇನ್ಸೆಕ್ಟ್ನ ತೆಗೆದು ತಿನ್ನುತ್ತೆ ಅಂತ. ಈಗ ನೀವು ಯೋಚನೆ ಮಾಡಿ, ಒಂದು ಆಪ್ಷನ್ಸ್ ನೋಡಿ, ಫಿಶಿಂಗ್ ಕ್ಯಾಟ್ ಅಂತ ಹೇಳ್ತಾರೆ. ಸೊ ಹೆಸರಲ್ಲೇ ಇದೆ ಅ ಕ್ಯಾಟ್ ವಿಚ್ ಈಟ್ಸ್ ಫಿಶ್. ಸೊ ಇದೆಲ್ಲಿ ಸಿಗಬೇಕು ನಿಮಗೆ? ಕೋಸ್ಟಲ್ ಏರಿಯಾ, ಅಥವಾ ಆ ಕ್ಯಾಟ್ ಆಲ್ಮೋಸ್ಟ್ ನಿಮಗೆ ನೀರು ಅಥವಾ ಕೋಸ್ಟಲ್ ಏರಿಯಾದಲ್ಲೇ ಇರುತ್ತೆ. ಓರಂಗುಟನ್ ಈಸ್ ಅ ಏಪ್ ಸ್ಪೀಸೀಸ್ ಆರ್ ಆಲ್ಸೋ ಅ ಪ್ರೈಮೇಟ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಒಟ್ಟರ್ ಏನು ನಾವು ನೀರು ನಾಯಿ ಅಂತ ಹೇಳ್ತೀವಲ್ಲ, ಒಟ್ಟರ್. ಸಿ ನಿಮಗೆ ಇದು ವಾಟರಲ್ಲಿ ಜೀವನ ಮಾಡುತ್ತೆ ಅಂತ ಅಂದರೆ ಆಬ್ವಿಯಸ್ಲಿ ಹೋಲ್ ಇನ್ ಅ ಟ್ರೀ ಆರ್ ಅ ಲಾಗ್ ಆಫ್ ಫುಡ್ ಇದಂತೂ ಇರೋಕ್ಕೆ ಸಾಧ್ಯ ಇಲ್ವಾ? ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಒಟ್ಟರ್ ನೀರಲ್ಲೇ ಜೀವನ ಮಾಡುತ್ತೆ. ಸೊ ಈ ಆಪ್ಷನ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸ್ಲಾತ್ ಬೀರ್, ಕರಡಿ. ನೋಡಿ ಕೋಸ್ಟಲ್ ಏರಿಯಾ, ಒಟ್ಟರ್, ವಾಟರ್. ಸೊ ಇವೆರಡೂ ಲಾಜಿಕಲಿ ನಿಮಗೆ ಟ್ರೀ ಅಂತ ಹೇಳ್ತಿರೋದ್ರಿಂದ ಇವೆರಡು ಆಪ್ಷನ್ಸ್ ಇರೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿ, ನಿಮಗೆ ಹೋಲ್ನ ಟ್ರೀ ಎಷ್ಟಿರುತ್ತೆ? ತುಂಬ ಚಿಕ್ಕದಲ್ವಾ? ಇಷ್ಟಿರುತ್ತೆ ಅಂದ್ಕೋಣ. ಇನ್ಸೆಕ್ಟ್ಸ್ ಅಂತಂದರೆ ತುಂಬ ಚಿಕ್ಕ ಹೋಲಲ್ಲಿ ಹೋಗ್ತಿರುತ್ತೆ. ಈಗ ನೀವು ಯಾವ ಪ್ರಾಣಿಗೆ ಕೈಗಳಂತೂ ಇರುತ್ತಲ್ವಾ? ಸೊ ಯಾವ ಪ್ರಾಣಿಗೆ ಕೈ ತುಂಬ ದೊಡ್ಡದಿರುತ್ತೋ ಆ ಪ್ರಾಣಿಗೆ ಆ ಹೋಲಲ್ಲಿ ಕೈ ಹಾಕೋಕ್ಕಾಗಲ್ಲ. ಹಾಗಾಗಿ ಅದು ಫಾರ್ ಇಟ್ ಸರ್ವೈವಲ್ ಇಟ್ ಹ್ಯಾಸ್ ಟು ಮೇಕ್ ಅ ಟೂಲ್ ಟು ಗೆಟ್ ದೋಸ್ ಇನ್ಸೆಕ್ಟ್ಸ್ ಔಟ್. ಹಾಗಾಗಿ ನೋಡಿ ಇಲ್ಲಿ ಯಾವ ಪ್ರಾಣಿಗೆ ಕೈ ಜಾಸ್ತಿ ದೊಡ್ಡದಿರುತ್ತೆ ಅಂತ ನೋಡಿ. ಆರ್ ಆ ಟೂಲ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಆದರೂ ಇಂಟೆಲಿಜೆನ್ಸ್ ಇರಬೇಕಲ್ವಾ? ಹಾಗಾಗಿ ನೋಡಿ ಯಾವ ಪ್ರಾಣಿಗೆ ಇಂಟೆಲಿಜೆನ್ಸ್ ಇರೋಕ್ಕೆ ಸಾಧ್ಯ. ಸೊ ನೀವು ನೋಡೋದಾದರೆ ಏಪ್ ಸ್ಪೀಸೀಸ್ ಆರ್ ಪ್ರಾಕ್ಟಿಕಲ್ ನೋಡೋದಾದರೆ ಮಂಗನಿಂದ ಮಾನವ. ಹಾಗೆ ನೋಡೋದಾದರೆ ಎಸ್, ಏಪ್ ಸ್ಪೀಸೀಸ್ ವಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ಇಂಟೆಲಿಜೆನ್ಸ್. ಸೊ ಬ್ರಾಡಾಗಿ ಕಾಮನ್ಸಿಂದ ಯೋಚನೆ ಮಾಡ್ಬೋದು. ಇಟ್ ಕ್ಯಾನ್ ಬಿ ಮೋರ್ ಪಾಸಿಬಿಲಿಟಿ ದಟ್ ಓರಂಗುಟನ್ ವಿಲ್ ಬಿ ದ ಆನ್ಸರ್. ಹಾಗಾಗಿ ಓರಂಗುಟನ್ನ ಆರಾಮಾಗಿ ಹಾಕ್ಬೋದು. ನೀವು ನೋಡೋದ್ರೆ ಬೀರು ಅಂತ ಅನಿಸ್ಬೋದು ಕರಡಿ ಇರ್ಬೋದು ಅಂತ, ಬಟ್ ಕರಡಿಗೆ ಟೂಲ್ ಮಾಡೋಕ್ಕೆ ಅಂಥ ದೊಡ್ಡ ಬೆರಳು. ಟೂಲ್ ಮಾಡಬೇಕು ಅಂದರೆ ನೀವು ಕಟ್ಟಿಗೆ ಇಟ್ಕೋಬೇಕು, ಒಂಥರ ನಿಮ್ಗೇನು ಟೂಲ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೇಕು. ಅದಕ್ಕೆ ಗ್ರಿಪ್ಪಿಂಗ್ ಕೆಪಾಸಿಟಿನೇ ಇರಲ್ಲ. ನೀವು ಯೋಚನೆ ಮಾಡಿ, ಗ್ರಿಪ್ಪಿಂಗ್ ಕೆಪಾಸಿಟಿ ಅಂದರೆ ಏನೋ ಟೂಲ್ ಮಾಡಿಬಿಟ್ಟು ಹೆಂಗೆ ಯೂಸ್ ಮಾಡುತ್ತೆ ಅಲ್ವಾ? ಹಾಗಾಗಿ ಈ ಬೀರ್ ಅಥವಾ ಕರಡಿ ಏನಿದೆ ಇದು ಅಷ್ಟೊಂದು ಲಾಜಿಕಲ್ ಅಂತ ಅನಿಸಲ್ಲ ಆನ್ಸರು. ಈ ಥರದ ಕ್ವೆಶನ್ಗಳು ನಿಮಗೆ ಬುಕ್ಕಲ್ಲಂತೂ ಎಲ್ಲೂ ಸಿಗಲ್ಲ. ಹಾಗಾಗಿ ಆದಷ್ಟು ಈಗೆಲ್ಲೋ ನೀವು ಯೂಟ್ಯೂಬ್ ನೋಡ್ತಿರ್ತೀರ ಅಂದ್ಕೊಳ್ಳಿ. ಸೊ ಆವಾಗ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಥವಾ ಇಂಡಿಯಾ ರಿಲೇಟೆಡ್ ಫಾರೆಸ್ಟ್ ರಿಲೇಟೆಡ್ ವೀಡಿಯೋಸ್ ನೋಡಿ, ಅಥವಾ ಇದು ಎಂಡೆಮಿಕ್ ಸ್ಪೀಸೀಸ್, ಡಿಫ್ರೆಂಟ್ ಸ್ಪೀಸೀಸ್, ಯಾವ್ಯಾವ ಸ್ಪೀಸೀಸ್ ಯಾವ ನ್ಯಾಷನಲ್ ಪಾರ್ಕಲ್ಲಿ ಸಿಗುತ್ತೆ ಅಥವಾ ಯಾವ ಥರದ ಫಾರೆಸ್ಟಲ್ಲಿ ಸಿಗುತ್ತೆ, ಈ ಥರದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಒಂದು ಸ್ವಲ್ಪ ನೀವು ಯೂಟ್ಯೂಬಲ್ಲೂ
ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ಯೂಶಲಿ ಏನು ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ ಇನ್ ಸೀಯಿಂಗ್ ಸಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಇನ್ಯಾವುದೋ ಥರದ್ದು ಸೋಷಲ್ ಮೀಡಿಯಾ ಆಗಿರ್ಬೋದು. ಆ ಟೈಮನ್ನು ಈ ಥರದಲ್ಲಿ ಯೂಸ್ ಮಾಡ್ಕೊಳ್ಳಿ, ಅದು ನಿಮಗೆ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ಸೊ ಇದು ನಿಮಗೆ ಎನ್ವಿರಾನ್ಮೆಂಟಲ್ ಲೆಜಿಸ್ಲೇಷನ್ ರಿಲೇಟೆಡ್ ಕ್ವೆಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇನ್ ಇಂಡಿಯಾ, biodiversity management committees are key realization of objectives of Nagoya Protocol. Actually, Nagoya Protocol talks about biodiversity. So, it talks about access and equal benefit sharing of biodiversity resources anta helutte. Okay. So, ee biodiversity management committees anta ಏನು ಹೇಳ್ತೀವಿ, BMCs, these are actually the committees at the local level under your Biological Diversity Act 2002. ಹಾಗಾಗಿ Nagoya Protocol also talks about biodiversity. This biodiversity management committees also work on biodiversity, so they are both are logical. The biodiversity management committees have important functions in determining access and benefit sharing. I ಹೇಳಿದಲ್ಲ, Nagoya Protocol also talks about this ಅಂತ, including the power to levy collection of fees on the access of biological resources within a jurisdiction. Obviously, local level ಅಲ್ಲಿ ನೀವು ಲೆಟ್ಸ್ ಸೇ ಯಾವುದೊಂದು ಟ್ರೀ ಇತ್ತು ಅಂದ್ಕೊಳ್ಳಿ, ಅದರಿಂದ ನೀವೇನೋ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ. ಇಫ್ ಯು ಆರ್ ಯೂಸಿಂಗ್ ಸಚ್ ಕೈಂಡ್ ಆಫ್ ಟ್ರೀ ಆರ್ ಎನಿ ಆ್ಯನಿಮಲ್ ಸ್ಪೀಸೀಸ್, ಬಿಕಾಸ್ ದ್ಯಾಟ್ ಈಸ್ ಅ ಬಯಾಲಜಿಕಲ್ ರಿಸೋರ್ಸ್. ಅದು ನೀವು ಆ ಥರ ಏನಾದರೂ ಯೂಸ್ ಮಾಡ್ಕೋತೀರಿ, ಯಾವುದೋ ಒಂದು ಮೆಡಿಸಿನ್ ಕಂಪನಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟ್ರೀ ಬೇಕು ಅಂತ ಅಂದ್ಕೊಳ್ಳಿ ಫಾರೆಸ್ಟಿಂದ, ಅವರು ಅಲ್ಲಿಂದ ರಿಸೋರ್ಸ್ ಯೂಸ್ ಮಾಡ್ಕೋತಿದ್ದಾರೆ ಅಂದರೆ ಅಲ್ಲಿ ಲೋಕಲ್ ಗೌರ್ಮೆಂಟು ಇಟ್ ಕ್ಯಾನ್ ಲೆವಿ ಫೀಸ್, ಅದರ ಅರ್ಥ ಇದು. ಸೊ ಆಬ್ವಿಯಸ್ಲಿ ನೀವು ಲೋಕಲ್ ಲೆವೆಲಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ ಅಂದರೆ ಇಟ್ ಆಲ್ಸೋ ಹ್ಯಾಸ್ ದ ಪವರ್ ಟು ಲಿವಿ ಕಲೆಕ್ಷನ್ ಆಫ್ ಫೀಸ್ ಅಂತ. ಓಕೆನಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ಸೊ ಆನ್ಸರ್ ಬಿಕಮ್ಸ್ ಸಿ. ಈ ಥರದ್ದು ದ ಪ್ರೀವಿಯಸ್ ಪ್ಯಾಟರ್ನ್ ವೇರ್ 1 only 2 only both 1 and 2 neither of the statements are correct, ಈ ಥರದ್ದು ಆಪ್ಷನ್ ತುಂಬ ಕಡಿಮೆ ಆಗಿದೆ ಈ ಸರಿ. ಸೊ ಇವಾಗ ನಾವು ಪಾಲಿಟಿ ರಿಲೇಟೆಡ್ ಕ್ವೆಶನ್ಸ್ ಯಾವ ಥರ ಬಂದಿತ್ತು ಅಂತ ನೋಡೋಣ. ಸೊ ಪಾಲಿಟಿಲಿ ಈ ಸರಿ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವೆಶನ್ಸು ಕೇಳಿದ್ದಾರೆ, ಹಾಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬೇಸ್ಡ್ ಕ್ವೆಶನ್ಸು ಕೇಳಿದ್ದಾರೆ. ಮೊದಲನೇ ಕ್ವೆಶನ್, ಇನ್ ಎಸೆನ್ಸ್ ವಾಟ್ ಡಸ್ ಡ್ಯೂ ಪ್ರಾಸೆಸ್ ಆಫ್ ಲಾ ಮೀನ್ ಅಂತ ಹೇಳ್ತಾರೆ. ನಮಗೆ ಆಫ್ಟರ್ ಇಂಡಿಪೆಂಡೆನ್ಸ್, ಎಸ್ಪೆಷಲಿ ಇನ್ ದ ಜುಡಿಷಿಯಲ್ ಕಂಟೆಕ್ಸ್ಟ್, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ವಾಸ್ ಫೇಮಸ್ ಟಿಲ್ ಮೇನಕಾ ಗಾಂಧಿ ಕೇಸ್. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಲಾ ಪಾರ್ಲಿಮೆಂಟ್ ಪಾಸ್ ಮಾಡ್ತಿದೆ ಅಂದರೆ ಅದು ಕರೆಕ್ಟ್ ಪ್ರೊಸೀಜರ್ನ ಫಾಲೋ ಮಾಡಿದೆ ಅಂದರೆ ದಟ್ ಈಸ್ ಕಾಲ್ಡ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಅದೇ ಲಾ ಕರೆಕ್ಟಾಗಿ ಪ್ರೊಸೀಜರ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದೆ, ಆದರೆ ಆ ಲಾ ಅಲ್ಲಿ ಸರ್ಟನ್ ಕಂಡೀಷನ್ಸ್ ಏನಿದೆ ಅಥವಾ ಸರ್ಟನ್ ಫೀಚರ್ಸ್ ಏನಿದೆ ದೇ ಆರ್ ಡಿಸ್ಕ್ರಿಮಿನೇಟರಿ ಅಥವಾ ಅನ್ಜಸ್ಟ್ ಫಾರ್ ಸಮ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತಂದಾಗ ಆ ಲಾ ತಪ್ಪಾಗುತ್ತೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಆಫ್ಟರ್ ಮೇನಕಾ ಗಾಂಧಿ ಕೇಸ್ ಸುಪ್ರೀಂ ಕೋರ್ಟ್ ಯಾವ ಥರದ್ದು ಸ್ಟ್ಯಾಂಡ್ ಪಾಯಿಂಟ್ ತೊಗೋತಿದೆ ಅಂತ ಅಂದರೆ, ಲಾ ಈಗ ಪಾಸ್ ಮಾಡೋ ಪ್ರೊಸೀಜರ್ ಕರೆಕ್ಟ್ ಇರಬಹುದು, ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಅ ಲಾ ಶುಡ್ ನಾಟ್ ಬಿ ಅನ್ಜಸ್ಟ್ ಫಾರ್ ಎನಿ ಸೆಕ್ಷನ್ ಆಫ್ ದ ಸೊಸೈಟಿ. ಸೊ ಡ್ಯೂ ಪ್ರಾಸೆಸ್ ಆಫ್ ಲಾ ಏನು ಹೇಳುತ್ತೆ ಅಂದರೆ ಅ ಲಾ ಶುಡ್ ಬಿ ಜಸ್ಟ್ ಆ್ಯಂಡ್ ಫೇರ್ ಟು ಎವ್ರಿ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಹೇಳುತ್ತೆ. ಸೊ ಇದು ನಿಮಗೆ ನಾರ್ಮಲ್ ಆಗಿ ಅಂದರೆ ಅ ಜಸ್ಟ್ ಆ್ಯಂಡ್ ಅ ಫೇರ್ ಲಾ ಈಸ್ ಅ ಗುಡ್ ಲಾ ಅಂತ ಹೇಳ್ತೀವಿ. ಸೊ ಡ್ಯೂ ಪ್ರಾಸೆಸ್ ಆಫ್ ಲಾ ಅಂತ ನೋಡಿ ಇನ್ ಎಸೆನ್ಸ್ ಏನು ಹೇಳಕ್ಕೆ ಸಾಧ್ಯ, ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, this is a broad understanding of just and fair law. But most of the institutes and most of the educators also have given the answer as fair application of law. ಇದು ಆನ್ಸರ್ ಕೊಟ್ಟಿದ್ದಾರೆ. ಆದರೆ ನೀವೇ ಯೋಚನೆ ಮಾಡಿ, ಫೇರ್ ಅಪ್ಲಿಕೇಶನ್ ಆಫ್ ಲಾ ಆ್ಯಕ್ಚುಲಿ ಎಲ್ಲಿ ಬರುತ್ತೆ? ಎಕ್ಸಿಕ್ಯೂಟಿವ್ ಅಂಡರ್ ಬರುತ್ತೆ. ಅಂದರೆ ಡ್ಯೂ ಪ್ರಾಸೆಸ್ ಆಫ್ ಲಾ ಒಂದು ಲಾ ಮಾಡಿದ ಮೇಲೆ ಅದನ್ನು
ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಇಲ್ವಾ ಅನ್ನೋದಕ್ಕಿಂತ ಆ ಲಾ ಅಲ್ಲಿ ಇರೋ ಫೀಚರ್ಸ್ ಏನಿದೆ ಅದು ಜಸ್ಟ್ ಆ್ಯಂಡ್ ಫೇರ್ ಇದನ್ನ ಇಲ್ಲ ಅಂತ ಚೆಕ್ ಮಾಡುತ್ತೆ. ಸೊ ಸಮ್ವೇರ್ ಫೇರ್ ಅಪ್ಲಿಕೇಶನ್ ಆಫ್ ಲಾ ಈಸ್ ಅ ನ್ಯಾರೋ ಆನ್ಸರ್ ಫಾರ್ ಡ್ಯೂ ಪ್ರೊಸೆಸ್ ಆಫ್ ಲಾ, ಬಟ್ ಬ್ರಾಡ್ ಆಗಿ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಆ್ಯಂಡ್ ದಿಸ್ ಫೇರ್ ಅಪ್ಲಿಕೇಶನ್ ಆಫ್ ಲಾ ಅಂತ ಏನಿದೆ ಇದು ಅ ಪಾರ್ಟ್ ಆಫ್ ನ್ಯಾಚುರಲ್ ಜಸ್ಟಿಸ್, ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂಡರಲ್ಲಿ ಫೇರ್ ಅಪ್ಲಿಕೇಶನ್ ಆಫ್ ಲಾ ಬಂದೇ ಬರುತ್ತೆ. ಹಾಗಾಗಿ ದ ಬ್ರಾಡೆಸ್ಟ್ ಆನ್ಸರ್ ಶುಡ್ ಬಿ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆ್ಯಂಡ್ ನಾಟ್ ಫೇರ್ ಅಪ್ಲಿಕೇಶನ್ ಆಫ್ ಲಾ. Next, consider the following statements. Statement 1. In India, prisons are managed by state governments with their own rules and regulations for the day-to-day administration of prisons. ಸೊ ನಿಮಗೆ ಗೊತ್ತು ಈ ಸಪ್ರೇಷನ್ ಆಫ್ ಪವರ್ಸ್ ಅಲ್ಲಿ ನಾವು ನೋಡ್ತೀವಿ ಪ್ರಿಸನ್ಸ್ನ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ಪ್ರಿಸನ್ಸ್ ಇಸ್ ಅ ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ ಅಥವಾ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ. ಸೊ ಹಾಗೆ ನೋಡಿದ್ರೆ ದಿಸ್ ಸ್ಟೇಟ್ಮೆಂಟ್ ಮೇಕ್ಸ್ ಸೆನ್ಸ್. ಸ್ಟೇಟ್ಮೆಂಟ್ 2. In India, prisons are governed by Prisons Act 1894, which expressly kept the subject of prisons in the control of provincial governments. ಸೊ ದ ಬ್ರಿಟಿಷ್ ಟೈಮ್ಸಲ್ಲಿ ಪ್ರಿಸನ್ಸ್ ಆ್ಯಕ್ಟ್ 1894 ಅಂದರೆ ಅರ್ಥ ಏನು, ದಟ್ ಇಸ್ ಬ್ರಿಟಿಷ್ ಟೈಮ್ಸ್. ಬ್ರಿಟಿಷ್ ಟೈಮ್ಸಲ್ಲಿ ನಾವು ಇವಾಗೇನು ಸ್ಟೇಟ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ ಅವಾಗ ಪ್ರೊವಿನ್ಷಿಯಲ್ ಗವರ್ಮೆಂಟ್ಸ್ ಅಂತ ಹೇಳ್ತಿದ್ರು. ಸೊ ಆಬ್ವಿಯಸ್ಲಿ ಏನು ಹೇಳ್ತಾರೆ, ಇನ್ ಇಂಡಿಯಾ ಪ್ರಿಸನ್ಸ್ ಆರ್ ಗವರ್ನ್ಡ್ ಬೈ ಪ್ರಿಸನ್ಸ್ ಆ್ಯಕ್ಟ್ 1894. ಸೊ ಸಮ್ ಆಫ್ ದ ಪ್ರೊವಿಷನ್ಸ್ ವಿ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಫ್ರಮ್ ದ ಪ್ರಿಸನ್ಸ್ ಆ್ಯಕ್ಟ್ 1894. ಸೊ ಇದು ಸರಿನೇ. ಆದರೆ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ 1 ಏನಿದೆ ಅದಕ್ಕೆ ರೀಸನ್ ಸ್ಟೇಟ್ಮೆಂಟ್ 2ನ ಅದು ನಾವು ಕ್ಲಾರಿಟಿಯಿಂದ ಹೇಳೋಕ್ಕಾಗಲ್ಲ. ಹಾಗಾಗಿ ನಮಗೆ ಆನ್ಸರ್ ವಿಲ್ ಬಿ. ಸೊ ಇಲ್ಲಿ ಈ ಒಂದು ಪ್ರೊವಿನ್ಷಿಯಲ್ ಗೌರ್ಮೆಂಟ್ಸ್ ಅಂತ ಹೇಳ್ತಿದ್ದಾರೆ, ಬಟ್ ಅದೇ ಥರನೇ ಇವಾಗ ಎಲ್ಲನೂ ಸೇಮ್ ಫೀಚರ್ಸೇ ಇರಲಿಕ್ಕಿಲ್ಲ. ವಿ ಮೈಟ್ ಹ್ಯಾವ್ ಅಮೆಂಡೆಡ್ ಸೋ ಮೆನಿ ಥಿಂಗ್ಸ್ ಇನ್ ದ ಪ್ರಿಸನ್ಸ್ ರೂಲ್ಸ್. ಸೊ ಬೇಸಿಸ್ ಅದೇ ಅಂತಲೂ ನಾರ್ಮಲ್ ಆಗಿ ನಾವು ಏನು ಸಪ್ರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಯೂನಿಯನ್ ಲೀಸ್ಟ್, ಸ್ಟೇಟ್ ಲೀಸ್ಟ್ ಆ್ಯಂಡ್ ಕಂಕರೆನ್ಸ್ ಅಂತ ಏನು ಮಾಡ್ಕೊಂಡಿದ್ದೀವಿ ದಟ್ ಈಸ್ ಬೇಸ್ಡ್ ಆನ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಈ ಒಂದು ಸ್ಟೇಟ್ಮೆಂಟ್ 2 ಇಸ್ ರೈಟ್, ಬಟ್ ಇಟ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1. Next, which one of the following statements best reflects the chief purpose of constitution of a country? ಸೊ ಒಂದು ಎಲ್ಲ ಕಂಟ್ರಿಗಳು ಆಲ್ಮೋಸ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ. ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್? ನೋಡಿ, ದ ಕಾನ್ಸ್ಟಿಟ್ಯೂಷನ್ ನಾವು ಯೂಶಲಿ ಈ ಕ್ವೆಶನ್ ಕೂಡ ಪ್ರೀವಿಯಸ್ ಇಯರ್ ರಿಲೇಟೆಡ್ ಕ್ವೆಶನಲ್ಲಿ ಅದೇ ಥರನೇ ಆಲ್ಮೋಸ್ಟ್ ಕೇಳಿದ್ದಾರೆ, ಇನ್ನು ಇಂಡೈರೆಕ್ಟ್ ವೇ ಅಷ್ಟೇ. ಸೊ ನಾವು ಕಾನ್ಸ್ಟಿಟ್ಯೂಷನ್ ಯಾಕೆ ಇರ್ತೀವಿ, ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ limits the government. See, constitution ಯಾಕೆ the document ಯಾಕಿರುತ್ತೆ ಅಂದರೆ it will prevent the government to become autocratic. ಓಕೆನಾ. ಸೊ ಗೌರ್ಮೆಂಟ್ ಅದು ಏನು ಮಾಡಿದ್ರು ಸರಿ ಅನ್ನೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ತಪ್ಪು ಮಾಡಿದರೆ ಅದು ಕಾನ್ಸ್ಟಿಟ್ಯೂಷನ್ ಚೆಕ್ ಮಾಡುತ್ತೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಲಿಮಿಟ್ಸ್ ದ ಗೌರ್ಮೆಂಟ್ ಇನ್ ಎನ್ ನಂಬರ್ ಆಫ್ ಥಿಂಗ್ಸ್. ಸೊ ಇವಾಗ ಗೌರ್ಮೆಂಟ್ ಬಂದುಬಿಟ್ಟು ನಿಮ್ಮದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಬಿಡಿ ಅಥವಾ ನಿಮ್ಮ ಫ್ರೀಡಮ್ ಆಫ್ ಲೈಫ್ ರೈಟ್ ಟು ಲೈಫ್ನ ಕೊಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಈಸ್ ದೇರ್ ಟು ಪ್ರೊಟೆಕ್ಟ್ ದ ಸಿಟಿಸನ್ಸ್ ಫ್ರಮ್ ದ ಗೌರ್ಮೆಂಟ್ ಫಾರ್ ಮೇ ಬಿ ರ್ಯಾಂಡಮ್ ಆ್ಯಕ್ಟ್ಸ್. ಸೊ ಹಾಗಾಗಿ ನೋಡೋದಾದರೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಇಟ್ ಡಿಟರ್ಮೈನ್ಸ್ ದ ಆಬ್ಜೆಕ್ಟಿವ್ ಫಾರ್ ಮೇಕಿಂಗ್ ಆಫ್ ನೆಸೆಸರಿ ಲಾಸ್ ಅಂತ. ಸೆಕೆಂಡ್, ಇಟ್ ಎನೇಬಲ್ಸ್ ದ ಕ್ರಿಯೇಷನ್ ಆಫ್ ಪೊಲಿಟಿಕಲ್ ಆಫೀಸಸ್ ಆ್ಯಂಡ್ ಗೌರ್ಮೆಂಟ್ ಅಂತ ಹೇಳ್ತಿದೆ. ಇಟ್ ಡಿಫೈನ್ಸ್ ಆ್ಯಂಡ್ ಲಿಮಿಟ್ಸ್ ದ ಪವರ್ಸ್ ಆಫ್ ದ ಗೌರ್ಮೆಂಟ್. ಸಿ ಆಲ್ವೇಸ್ ಎಲ್ಲ ಫಿಲಾಸಫರ್ ಪೊಲಿಟಿಕಲ್ ಥಿಂಕರ್ಸು ಹೇಳ್ತಾರೆ ದ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇಸ್ ಅ ಲಿಮಿಟೆಡ್ ಗೌರ್ಮೆಂಟ್ ಅಂತ. ಈ ವರ್ಡನ್ನು ಆಲ್ಮೋಸ್ಟ್ ಲಾಸ್ಟ್ ಒಂದು 5-6 ಇಯರ್ಸಲ್ಲಿ UPSC 2 ಸರಿ ಸಿಮಿಲರ್ ಕ್ವೆಶನ್ನೇ ಕೇಳಿದೆ. ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್? ಅ ಲಿಮಿಟೆಡ್ ಗೌರ್ಮೆಂಟ್ ವಾಸ್ ದ ಆನ್ಸರ್. ಸೊ ಅದನ್ನು ಆ ಕ್ವೆಶನ್ ನೋಡಿದರೆ ನಿಮಗೆ ಈಸಿಯಾಗಿ ಹೇಳ್ಬೋದು ಸಿ ವಿಲ್ ಬಿ ದ ಆನ್ಸರ್. ನೆಕ್ಸ್ಟ್, ಇನ್ ಇಂಡಿಯಾ which one of the following constitutional amendments was widely believed to be enacted to overcome the judicial interpretations of the fundamental rights? So ಈ ಕ್ವೆಶನ್ನು ಆನ್ಸರ್ ಈಸ್ ಕಾಂಟ್ರವರ್ಷಿಯಲ್ ಬಿಕಾಸ್ ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ಅಥವಾ ಮೋಸ್ಟ್ ಆಫ್ ದ ಎಜುಕೇಟರ್ಸ್ ಆರ್ ಗಿವಿಂಗ್ ಆನ್ಸರ್ ಬಿಟ್ವೀನ್ ಫಸ್ಟ್ ಅಮೆಂಡ್ಮೆಂಟ್ ಆ್ಯಂಡ್ 42nd ಅಮೆಂಡ್ಮೆಂಟ್. ಬಟ್ ನೀವೇ ಯೋಚನೆ ಮಾಡಿ ಯಾವ ಅಮೆಂಡ್ಮೆಂಟ್ ಗೌರ್ಮೆಂಟ್ ಅಥವಾ ಪಾರ್ಲಿಮೆಂಟ್ ತಂದಿದೆ ಟು ಓವರ್ಕಮ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್. ಸೊ ನಿಮ್ಗೆ ನೋಡಿ, ಆಫ್ಟರ್ ಇಂಡಿಪೆಂಡೆನ್ಸ್ ದೇರ್ ವಾಸ್ ಅ ಟಸಲ್ ಬಿಟ್ವೀನ್ ದ ಪಾರ್ಲಿಮೆಂಟ್ ಆ್ಯಂಡ್ ದ ಜುಡಿಷರಿ.
ಆರ್ ದ ಲೆಜಿಸ್ಲೇಚರ್ ಆ್ಯಂಡ್ ದ ಜುಡಿಷರಿ ಬಿಟ್ವೀನ್, ಬಿಕಾಸ್ ಆಫ್ಟರ್ ಇಂಡಿಪೆಂಡೆನ್ಸ್ ನಮಗೆ ಕ್ಲಾರಿಟಿ ಇರಲಿಲ್ಲ ವೆದರ್ ಓಕೆ ಯಾವ ಥರದ ಫ್ರೀಡಮ್ ಕೊಡಬೇಕು ಸಿಟಿಸನ್ಸ್ಗೆ ಅಂತ. ಹಾಗಾಗಿ ನಮಗೆ ನೀವು ನೋಡ್ಬೋದು ಚಂಪಕ ದೊರೈ ರಾಜನ್ ಕೇಸ್. ಸೊ ಈ ಕೇಸ್ ಆದಮೇಲೆ ನಿಮಗೆ ಫಸ್ಟ್ ಅಮೆಂಡ್ಮೆಂಟ್ ಥ್ರೂ ರೈಟ್ ಟು ಪ್ರಾಪರ್ಟಿನ ಚೇಂಜ್ ಮಾಡಿದ್ವಿ ಆ್ಯಂಡ್ ಸೋ ಮೆನಿ ಅಮೆಂಡ್ಮೆಂಟ್ಸ್ನ ತಂದ್ವಿ ನಾವು. ಸೊ ಬ್ರಾಡ್ಲಿ ದಿಸ್ ಅಮೆಂಡ್ಮೆಂಟ್ ವಾಸ್ ಎನಾಕ್ಟೆಡ್ ಟು ಓವರ್ಕಮ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್. ದಟ್ಸ್ ವೈ, ಯಾಕಂದರೆ ನೋಡಿ ಫಸ್ಟ್ ಅಮೆಂಡ್ಮೆಂಟ್ ಥ್ರೂನೇ ನಾವು 9th ಶೆಡ್ಯೂಲ್ ತಂದಿದ್ದು ಅಲ್ವಾ, ಮೇನ್ಲಿ ಟು ಬ್ರಿಂಗ್ ಲ್ಯಾಂಡ್ ರಿಫಾರ್ಮ್ಸ್. ಹಾಗಾಗಿ ಬ್ರಾಡ್ಲಿ ದ ಆನ್ಸರ್ ವಿಲ್ ಬಿ ಫಸ್ಟ್ ಅಮೆಂಡ್ಮೆಂಟ್ ಆ್ಯಂಡ್ ನಾಟ್ 42nd ಅಮೆಂಡ್ಮೆಂಟ್. Consider the following organizations or bodies in India: the National Commission for Backward Classes, National Commission on Human Rights, National Law Commission, National Consumer Dispute Redressal Commission. How many of the above are ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತಾರೆ? ಇದು ಮೋಸ್ಟ್ ಆಫ್ ದ ಪೀಪಲ್ಗೆ ಈಸಿ ಕ್ವಶನ್ ಆಗಿತ್ತು, ಬಿಕಾಸ್ ನಮ್ಗೆ ಗೊತ್ತು ರೀಸೆಂಟಾಗಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಕನ್ವರ್ಟ್ ಮಾಡಿದ್ವಿ ಫ್ರಮ್ ಸ್ಟ್ಯಾಚ್ಯುಟರಿ ಬಾಡಿಯಿಂದ. ಸೊ ಹಾಗಾಗಿ ಇದಿದೆ. ವೆರಾಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ನ್ಯಾಷನಲ್ ಲಾ ಕಮಿಷನ್ ಇಸ್ ನೈದರ್ ಅ ಸ್ಟ್ಯಾಚ್ಯುಟರಿ ಬಾಡಿ ನಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಗೇನ್ ಇದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ. ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್ ಕಮಿಷನ್ ಇಸ್ ಆಲ್ಸೋ ಅ ಸ್ಟ್ಯಾಚ್ಯುಟರಿ ಬಾಡಿ, ಸೊ ದಿಸ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ದ ಆನ್ಸರ್ ವಿಲ್ ಬಿ ಓನ್ಲಿ ಒನ್. ಸೊ ಇದು ಈಸಿ ಕ್ವಶನ್ ಆಗಿತ್ತು. Next, consider the following statements. If the election of the President of India is declared void by the Supreme Court of India, all acts done by him in the performance of duties of his or her office of President before the date of decision become invalid. See, ಏನು ಹೇಳ್ತಾರೆ? ಸೊ ಪ್ರೆಸಿಡೆಂಟ್ ಏನೇನು ಆ್ಯಕ್ಟ್ಸ್ ಮಾಡಿರ್ತಾರೆ, ಇಫ್ ದ ಸುಪ್ರೀಂ ಕೋರ್ಟ್ if the election of that president is declared void, ಅವ್ರು ಮಾಡಿರೋ ಆ್ಯಕ್ಟ್ ಅಲ್ಲಿವರೆಗೂ ಬಿಕಮ್ಸ್ ಇನ್ವ್ಯಾಲಿಡ್ ಅಂತ ಹೇಳ್ತಿದ್ದಾರೆ. ಇದು ತುಂಬ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆರ್ ರಾಂಗ್ ಫ್ಯಾಕ್ಟ್. ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಅಥವಾ ಪಾಲಿಟಿ ನಿಮ್ಗೆ ಓದಿದ್ರೆ ಗೊತ್ತಿರುತ್ತೆ, ಇದು ಸಾಧ್ಯ ಇಲ್ಲ. ಎಲೆಕ್ಷನ್ ಫಾರ್ ದ ಪೋಸ್ಟ್ ಆಫ್ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಪೋಸ್ಟ್ಪೋನ್ಡ್ ಆನ್ ದ ಗ್ರೌಂಡ್ ದಟ್ ಸಮ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಹ್ಯಾವ್ ಬೀನ್ ಡಿಸಾಲ್ವ್ಡ್ ಆ್ಯಂಡ್ ಎಲೆಕ್ಷನ್ಸ್ ಆರ್ ಯೆಟ್ ಟು ಟೇಕ್ ಪ್ಲೇಸ್. ನೋಡಿ ಏನು ಹೇಳ್ತಾರೆ, ಕ್ಯಾನ್ ಬಿ ಪೋಸ್ಟ್ಪೋನ್ಡ್ ಅಂತ ಹೇಳ್ತಾರೆ ಆನ್ ದ ಗ್ರೌಂಡ್ ದಟ್ ಸಮ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಹ್ಯಾವ್ ಬೀನ್ ಡಿಸಾಲ್ವ್ಡ್ ಆ್ಯಂಡ್ ಎಲೆಕ್ಷನ್ಸ್ ಆರ್ ಯೆಟ್ ಟು ಟೇಕ್ ಪ್ಲೇಸ್. ನೋ, ಆ ಥರ ಎಲ್ಲೂ ನಾವು ನೋಡಲ್ಲ. ಸೊ ಡಿಸಾಲ್ವ್ ಆಗಿದ್ರೆ ಪರವಾಗಿಲ್ಲ, ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಷ್ಟೇ. ಸೊ ಇದನ್ನು ರಾಂಗ್ ಫ್ಯಾಕ್ಟ್. ವೆನ್ ಅ ಬಿಲ್ ಇಸ್ ಪ್ರೆಸೆಂಟೆಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ಸ್ ಟೈಮ್ ಲಿಮಿಟ್ ವಿತ್ ವಿಚ್ ಹಿ ಆರ್ ಶಿ ಹ್ಯಾಸ್ ಟು ಡಿಕ್ಲೇರ್ ಹೀಸ್ ಅಸೆಂಟ್. ಸೊ ಈ ಥರದ ಟೈಮ್ ಲಿಮಿಟ್ ಎಲ್ಲೂ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ದ ಆನ್ಸರ್ ಈಸ್ ಡಿ. ಸೊ ಈ ಥರದ ಕ್ವೆಶನ್ಸು ನೀವು ಕರೆಕ್ಟಾಗಿ ಕಾನ್ಸ್ಟಿಟ್ಯೂಷನ್ನ ಅಥವಾ ಪಾಲಿಟಿನ ತುಂಬ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಥರದ ಕ್ವೆಶನ್ಸು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಫಿನಾನ್ಸ್ ಬಿಲ್ ಆ್ಯಂಡ್ ಮನಿ ಬಿಲ್ ಇನ್ ದ ಪಾರ್ಲಿಮೆಂಟ್. ಸೊ ಯೂಶಲಿ UPSCಗೆ ಈ ಮನಿ ಬಿಲ್ ಆ್ಯಂಡ್ ಫಿನಾನ್ಸ್ ಬಿಲ್ ಅನ್ನೋದು ತುಂಬ ಹಾಟ್ ಟಾಪಿಕ್. ಸೊ ಎವ್ರಿ ಇಯರ್ ಒನ್ ಆರ್ ದ ಅದರ್ ವೇ ಫಿನಾನ್ಸ್ ಬಿಲ್ ಆ್ಯಂಡ್ ಮನಿ ಬಿಲ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಒಂದು ಲೋಕಸಭಾ ಟ್ರಾನ್ಸ್ಮಿಟ್ಸ್ ಫಿನಾನ್ಸ್ ಬಿಲ್ ಟು ದ ರಾಜ್ಯಸಭಾ, ಇಟ್ ಕ್ಯಾನ್ ಅಮೆಂಡ್ ಆರ್ ರಿಜೆಕ್ಟ್ ದ ಬಿಲ್. ಸೊ ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈ ಸರಿ ಏನು ಕನ್ಫ್ಯೂಸ್ ಆಗಿದ್ದಾರೆ ಅಂದರೆ, ಮನಿ ಬಿಲ್ ಇದ್ದಾಗ ರಾಜ್ಯಸಭಾದ ಪಾರ್ಟ್ ಏನೂ ಬರಲ್ಲ, ಓನ್ಲಿ ರೆಕಮೆಂಡೇಷನ್ಸ್ ಕೊಡ್ಬೋದು. ವೇರ್ ಆಸ್ ಫಿನಾನ್ಸ್ ಬಿಲ್ ಅಂತ ಬಂದಾಗ ಇಟ್ ಕ್ಯಾನ್ ಅಮೆಂಡ್ ಆರ್ ರಿಜೆಕ್ಟ್ ದ ಬಿಲ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡಿ ವೆದರ್ ಇಟ್ಸ್ ಅ ಮನಿ ಬಿಲ್ ಆರ್ ಅ ಫಿನಾನ್ಷಿಯಲ್ ಬಿಲ್ ಅಂತ. ಒಂದು ಲೋಕಸಭಾ ಇದೊಂದಿದೆ, ಫಿನಾನ್ಸ್ ಬಿಲ್ 1 ಆ್ಯಂಡ್ ಫಿನಾನ್ಸ್ ಬಿಲ್ 2 ಅಂತಲೂ ಬರುತ್ತೆ ನಿಮಗೆ. ಆದರೆ ವೆನ್ ಫಿನಾನ್ಸ್ ಬಿಲ್ 1 is passed by Lok Sabha, it is considered as similar ordinary legislation with respect to Rajya Sabha. So allu ನೀವು ಕನ್ಫ್ಯೂಸ್ ಆಗಬೇಡಿ, ಫಿನಾನ್ಸ್ ಬಿಲ್ಲು ಬೋತ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಹ್ಯಾವ್ ದ ಈಕ್ವಲ್ ಪವರ್ಸ್. When the Lok Sabha transmits money bill to the Rajya Sabha, see again here they have asked money bill, it cannot amend or reject the bill and it can only make recommendations. Yes, ಇದು ಸರಿನೇ, ಯಾಕಂದರೆ ಮನಿ ಬಿಲ್ಲಲ್ಲಿ ಲೋಕಸಭಾ ಹ್ಯಾಸ್ more powers. So only Rajya Sabha can recommend some changes ಅಷ್ಟೇ, ರೆಕಮೆಂಡ್ ಮಾಡ್ಬೋದು, ಅದು ಏನು ಅಮೆಂಡ್ ಮಾಡೋಕ್ಕಾಗಲ್ಲ. In case of disagreement between Lok Sabha and the Rajya Sabha, there is no joint sitting. See,
ಯಾವಾಗ ರಾಜ್ಯಸಭಾ ಡಸಂಟ್ ಹ್ಯಾವ್ ದ ಪವರ್ ಇನ್ ಟರ್ಮ್ಸ್ ಆಫ್ ಮನಿ ಬಿಲ್, ಆಬ್ವಿಯಸ್ಲಿ ಜಾಯಿಂಟ್ ಸಿಟ್ಟಿಂಗ್ ಅವಶ್ಯಕತೆನೇ ಬರಲ್ಲ, ಕರೆಕ್ಟ್. ಬಟ್ ಅ ಜಾಯಿಂಟ್ ಸಿಟ್ಟಿಂಗ್ ಬಿಕಮ್ಸ್ ನೆಸೆಸರಿ ಫಾರ್ ಫಿನಾನ್ಸ್ ಬಿಲ್. ಎಸ್, ದಿಸ್ ಇಸ್ ರೈಟ್. ಸೊ ಇಲ್ಲಿ ನಿಮಗೆ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. Next, consider the following statements. Once the central government notifies area as a community reserve. So, ನಿಮಗೆ protected areas under Wildlife Protection Act 1972 ಅಂಡರ್ ನಿಮಗೆ 5 ಥರದ ಪ್ರೊಟೆಕ್ಟೆಡ್ ಏರಿಯಾಸ್ ಬರುತ್ತೆ. ಒಂದು ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬರುತ್ತೆ, ಟೈಗರ್ ರಿಸರ್ವ್ಸ್ ಬರುತ್ತೆ, community reserves and conservation reserves. So these are the 5 types of protected areas that come under Wildlife Protection Act 1972. So ಅದರಲ್ಲಿ ಈ ಸರಿ community reserves ಬಗ್ಗೆ ಕ್ವಶನ್ ಕೇಳಿದ್ದಾರೆ. The previous year I think tiger reserve ಬಗ್ಗೆ ಕ್ವಶನ್ ಕೇಳಿದ್ರು. So ಈ Wildlife Protection Act is very important. Every year ಒಂದು ಕ್ವಶನ್ ಕೇಳಿಸಿದ್ದಾರೆ. ಇಲ್ಲಿ ನೋಡೋಣ. Once the central government notifies an area as a community reserve, the chief wildlife warden of the state becomes the governing authority of such forest. Chief wildlife warden ಅಂತ ಹೇಳ್ತಿದ್ದಾರೆ. ಹೌದು, ಇದು ಸರಿ ಇದೆ. ಹಂಟಿಂಗ್ ಇಸ್ ನಾಟ್ ಅಲೋಡ್ ಇನ್ ಸಚ್ ಏರಿಯಾ. ಸೊ ಯೂಶಲಿ ಇಲ್ಲೇನಾಗ್ತಿದೆ ಅಂದರೆ ಇಲ್ಲೂ ನಿಮಗೆ ಕೀ ಆನ್ಸರ್ಸ್ ತುಂಬ ವೇರಿ ಇದೆ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಬಟ್ ಲಾ ಏನು ಹೇಳುತ್ತೆ ಅಂದರೆ, ಸೊ ಹಂಟಿಂಗ್ ಇಸ್ ಪ್ರೊಹಿಬಿಟೆಡ್ ಇನ್ ಸಚ್ ಏರಿಯಾ ಅಂತ ಹೇಳ್ತಿದ್ದಾರೆ. ಎಸ್, ಹಂಟಿಂಗ್ ಇಸ್ ನಾಟ್ ಅಲೋಡ್ ಇನ್ ಸಚ್ ಏರಿಯಾ. ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೋಡ್ ಟು ಕಲೆಕ್ಟ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್. ಇಲ್ಲಿ ನಿಮಗೆ ಸುಮಾರು ಸರಿ ಕಾಂಟ್ರವರ್ಷಿಯಲ್ ಇಶ್ಯೂ ಇದು. ಯಾಕಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಟು ಕನ್ಸರ್ವ್ ಆರ್ ಪ್ರೊಟೆಕ್ಟ್ ವೈಲ್ಡ್ ಲೈಫ್. ಬಟ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಟು ಗಿವ್ ಸರ್ಟನ್ ರೈಟ್ಸ್ ಟು ದ ಫಾರೆಸ್ಟ್ ಡ್ವೆಲ್ಲಿಂಗ್ ಟ್ರೈಬ್ಸ್ ಅಂತ ಹೇಳುತ್ತೆ. ಸೊ ದೇರ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದೀಸ್ 2 ಆ್ಯಕ್ಟ್ಸ್. ಸೊ ಇದು ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ, ಬಿಕಾಸ್ ಸಮ್ ಆರ್ಟಿಕಲ್ಸ್ ಆಫ್ ದ ಗೌರ್ಮೆಂಟ್ ಸೇಸ್ ದಟ್ people of such area are not allowed to collect non-timber forest produce ಅಂತ. ಬಟ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಹೇಳುತ್ತೆ ಎಸ್ ದೇ ಕ್ಯಾನ್ ಟೇಕ್ ದೇರ್ ನಾನ್-ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತಲೇ ಹೇಳುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಮೋಸ್ಟ್ ಆಫ್ ದ ನೀವು ಸೋರ್ಸಸ್ ನೋಡಿದರೆ ಇಟ್ ಇಸ್ ಸ್ಟಿಲ್ ಅ ಕನ್ಫ್ಯೂಷನ್ ಪಾಯಿಂಟ್. ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೋಡ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಕ್ಟಿಸಸ್. ಅಗೇನ್ ನೀವು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂಡರ್ ನೀವು ರೈಟ್ಸ್ ಕೊಡ್ತೀವಿ ಅಂದರೆ ಸಮ್ವೇರ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ನು ಅಲೋ ಮಾಡಬೇಕು. ಆದರೆ ಅಗೇನ್ ಇಟ್ ಇಸ್ ಅ ಡಿಸ್ಪ್ಯೂಟೆಡ್ ಪಾಯಿಂಟ್. ನಾವು ಅಗೇನ್ ಆ ಆನ್ಸರ್ ಸಮ್ವೇರ್ ಲೈಸ್ ಬಿಟ್ವೀನ್ ಆಲ್ ದೀಸ್ 3 ಆಪ್ಷನ್ಸ್ ಆಲ್ಸೋ, ಬಿಕಾಸ್ ಎಲ್ಲ ಸೋರ್ಸಸ್ಸು ಬೇರೆ ಬೇರೆ ಥರ ಹೇಳ್ತಿದೆ. ಸೊ ಆನ್ಸರ್ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಪ್ರಾಕ್ಟಿಕಲಿ ನೋಡೋದಾದರೆ ಯು ಹ್ಯಾವ್ ಟು ಅಲೋ ಟ್ರೈಬಲ್ ಪೀಪಲ್ ಟು ಕಲೆಕ್ಟ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್, ಬಿಕಾಸ್ ನೀವು ಆ ಟ್ರೈಬ್ಸು ಸುಮಾರು ಅನಾದಿ ಕಾಲದಿಂದಲೂ ಅಲ್ಲಿ ಜೀವನ ಮಾಡ್ತಿದ್ದಾರೆ. ನಾವು ಜಸ್ಟ್ ಫಾರ್ ದ ಸೇಕ್ ಆಫ್ ಮೇ ಬಿ ಸಮ್ ಲಾ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ನಾವು ಅವ್ರನ್ನ ಹೊರಗಡೆ ಹಾಕೋದು ತಪ್ಪು. ಆ್ಯಂಡ್ ಇನ್ನೊಂದೇನು ಅಂದರೆ ನೀವು ಆ ಟ್ರೈಬಲ್ ಪೀಪಲ್ಗೆ ಹೇಳಿ ಕನ್ಸರ್ವ್ ಫಾರೆಸ್ಟ್ ಆ್ಯಂಡ್ ಕನ್ಸರ್ವ್ ವೈಲ್ಡ್ ಲೈಫ್ ಅಂತ ಹೇಳಿ ಅವರು ಅರ್ಥ ಮಾಡ್ಕೋತಾರೆ. ನಾವು ಕನ್ವಿನ್ಸ್ ಮಾಡಬೇಕಷ್ಟೇ. ಹಾಗಾಗಿ ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೋಡ್ ಟು ಕಲೆಕ್ಟ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಪ್ರಾಕ್ಟಿಕಲಿ ನೋಡೋದಾದರೆ ಅದು ಸರಿ ಸ್ಟೇಟ್ಮೆಂಟ್ ಅಂತಲೇ ಹೇಳಬಹುದು. ಹಂಟಿಂಗ್ ಇಸ್ ನಾಟ್ ಅಲೋಡ್ ಇನ್ ಸಚ್ ಏರಿಯಾ. ಸಮ್ಟೈಮ್ಸ್ ಏನಾಗುತ್ತೆ ಕಸ್ಟಮರಿ ಹಂಟಿಂಗ್ ರೈಟ್ಸ್ ಅಂತ ಹೇಳ್ತೀವಿ, ಅದನ್ನು ಅಲೋ ಮಾಡಿರ್ತೀವಿ. ಹಾಗಾಗಿ ಈ ಸ್ಟೇಟ್ಮೆಂಟ್ಗಳು ಐ ಥಿಂಕ್ ಇಂಟರ್ಪ್ರಿಟೇಷನ್ ಆಫ್ ದ UPSC ಮೇಲೆ ಹೋಗುತ್ತೆ. ಆನ್ಸರ್ ಕ್ಯಾನ್ ಬಿ ಓನ್ಲಿ 1 ಆರ್ ಓನ್ಲಿ 2 ಆರ್ ಓನ್ಲಿ 3 ಇರಬಹುದು. ನೋಡೋಣ ಆನ್ಸರ್ ಕೀ ಏನು ಬರುತ್ತೆ ಅಂತ. With reference to scheduled areas in India, consider the following statements. Within a state, notification of an area as scheduled area takes place through an order of the president. So ನಮಗೆ ಗೊತ್ತು ಈ scheduled areas which comes under the 5th schedule. ಸೊ ಇವು ನಿಮಗೆ ಗೊತ್ತು in scheduled areas the power of central government comes into picture. So this actually those kind of areas come under central government, or central government has more responsibility towards such areas rather than state government. Hagagi order of the president becomes sensible. The largest administrative unit forming the scheduled area is the district, and the lowest is the cluster of villages in the block. Yes, this is also a factual information but a correct statement. The chief ministers of the concerned states are required to submit annual reports to the Indian Home Ministry on the administration of scheduled areas in the states. See,
ಸೊ ಯಾವಾಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ ಅಂದರೆ ಇಲ್ಲಿ ಚೀಫ್ ಮಿನಿಸ್ಟರ್ ಬರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಸೊ ಅವರಿಗೆ ಚೀಫ್ ಮಿನಿಸ್ಟರ್ ಯಾಕೆ ಸಬ್ಮಿಟ್ ಮಾಡ್ತಾರೆ ರಿಪೋರ್ಟ್ನ? ಬಿಕಾಸ್ ಯು ಹ್ಯಾವ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಏಜೆಂಟ್ ಫಾರ್ ಸ್ಟೇಟ್ ಹೂ ಇಸ್ ಗವರ್ನರ್. ಸೊ ಗವರ್ನರ್ of the state are required to submit annual reports to the president and not chief minister. So this is a wrong statement. ಹಾಗಾಗಿ ಇಲ್ಲಿ ಆನ್ಸರ್ ಬಂದು ನಿಮಗೆ ಓನ್ಲಿ ಟೂ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದು ಆಗುತ್ತೆ. ಓಕೆ, ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಹೆಲ್ಡ್ ಇನ್ ಸಮ್ ಜಡ್ಜ್ಮೆಂಟ್ಸ್, ಇನ್ ಸಮ್ ಜಡ್ಜ್ಮೆಂಟ್ಸ್ ಅಂತ ಹೇಳ್ತಾರೆ, that the reservation policies made under Article 16 of 4, see Article 16 talks about somewhere reservation also, correct, of the Constitution of India would be limited by Article 335 for maintenance of efficiency of administration. See, the keyword here is some judgments. ಎಲ್ಲ ಜಡ್ಜ್ಮೆಂಟ್ಸ್ ಅಲ್ಲ, ಸಮ್ ಜಡ್ಜ್ಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ, ಹೌದು. ಸಿ ನೀವು ನಾರ್ಮಲ್ ಸೆನ್ಸಲ್ಲಿ ನೋಡಿದ್ರು ಸಮ್ ಜಡ್ಜ್ಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಸೋ ಮೆನಿ ಜಡ್ಜ್ಮೆಂಟ್ಸ್, ಎಲ್ಲೋ ಒಂದು ಸಮ್ ಜಡ್ಜ್ಮೆಂಟ್ ಹೇಳಿರ್ತಾರೆ ಆಬ್ವಿಯಸ್ಲಿ, ಬಿಕಾಸ್ ಇಟ್ ಮೇಕ್ಸ್ ಸೆನ್ಸ್. Second statement, Article 335 of the Constitution of India defines the term efficiency of administration ಅಂತ ಹೇಳ್ತಾರೆ. See, ನೀವು efficiency of administration is a very subjective word. ಅದನ್ನು ಡಿಫೈನ್ ಮಾಡೋಕ್ಕಾಗುತ್ತಾ? ಅದು ಆರ್ಟಿಕಲ್ 335 ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನಲ್ಲಿ ಸುಮಾರು ವರ್ಡ್ಗಳನ್ನ ಡಿಫೈನ್ ಮಾಡಿಲ್ಲ. ಯಾಕೆ ಅಂದರೆ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಲೆಫ್ಟ್ ಟು ದ ಟೈಮ್ ಆ್ಯಂಡ್ ನಿಮ್ಮ ಮುಂದೆ ಗ್ರೋತ್ ಯಾವ ಥರ ಆಗುತ್ತೆ, ಟೈಮ್ ಯಾವ ಥರ ಬರುತ್ತೆ, ಆ ಥರ ನೀವು ಸಬ್ಜೆಕ್ಟಿವ್ ಆಗಿ ಅದನ್ನು ತೊಗೊಳ್ಳಿ ಹೊರತು ನಾನು ರಿಜಿಡ್ ಆಗಿ ಎಲ್ಲೂ ಡಿಫೈನ್ ಮಾಡಲ್ಲ ಸುಮಾರು ಟರ್ಮ್ಸ್ನ ಅಂತ. ಅದು ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಲಾಜಿಕಲಾಗಿ ಹೇಳ್ಬೋದು, ಡಿಫೈನ್ ಮಾಡೋದು ಕಷ್ಟ, ಬಿಕಾಸ್ ದೋಸ್ ಆರ್ ಆಲ್ ಸಬ್ಜೆಕ್ಟಿವ್ ವರ್ಡ್ಸ್. ಈಗ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಒಂಥರ ಎಫಿಷಿಯನ್ಸಿ ಅಂತ ಅನಿಸ್ಬೋದು, ನನಗೆ ಓಕೆ ಈ ಥರ ವರ್ಕ್ ಮಾಡಿದ್ರೆ ಎಫಿಷಿಯಂಟ್ ಅಂತ ಅನಿಸ್ಬೋದು, ನಿಮಗೆ ಇಲ್ಲ ಕಡಿಮೆ ವರ್ಕ್ ಮಾಡಿದ್ರೆ ಸಾಕು ಎಫಿಷಿಯಂಟ್ ಅಂತ ಅನಿಸ್ಬೋದು. ಸೊ ದಟ್ಸ್ ಎ ಸಬ್ಜೆಕ್ಟಿವ್ ವರ್ಡ್, ಆಗಿರೋದ್ರಿಂದ ಡಿಫೈನ್ ಮಾಡೋದು ಕಷ್ಟ. ಹಾಗಾಗಿ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ? ಸಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ಡ್ಯೂಟಿ ಟು ಪ್ರೊಟೆಕ್ಟ್ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ಆಬ್ವಿಯಸ್ಲಿ ಲೆಟ್ಸ್ ಸೇ ಇವಾಗ ಕಮ್ಯುನಲ್ ಕ್ಲಾಶ್ ಆಯಿತು ಅಂದ್ಕೊಳ್ಳೋಣ ಯಾವುದೋ ಒಂದು ಸ್ಟೇಟಲ್ಲಿ, ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಯಾವುದೊಂದು ಅವ್ರ ಫೋರ್ಸನ್ನ ಕಳಿಸ್ಲೇಬೇಕಲ್ಲ ಟು ಮೇಂಟೈನ್ ದ ಹಾರ್ಮನಿ ಆರ್ ಟು ರೆಡ್ಯೂಸ್ ಆರ್ ಪ್ರಿವೆಂಟ್ ದ ಕಮ್ಯುನಲ್ ಕ್ಲಾಶ್, ಕರೆಕ್ಟ್ ಅಲ್ವಾ? ಹಾಗಾಗಿ ದಿಸ್ ಮೇಕ್ಸ್ ಸೆನ್ಸ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸೆಂಪ್ಟ್ಸ್ ದ ಸ್ಟೇಟ್ಸ್ ಫ್ರಮ್ ಪ್ರೊವೈಡಿಂಗ್ ಲೀಗಲ್ ಕೌನ್ಸಿಲ್ ಟು ಅ ಪರ್ಸನ್ ಬೀಯಿಂಗ್ ಹೆಲ್ಡ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್. ಏನು ಲಾಜಿಕ್ಕು? ಎಕ್ಸೆಂಪ್ಟ್ ಏನಕ್ಕೆ ಮಾಡುತ್ತೆ? ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಾಜಿಕಲ್ ಸ್ಟೇಟ್ಮೆಂಟ್. ಯಾಕೆ ಎಕ್ಸೆಂಪ್ಟ್ ಮಾಡುತ್ತೆ? ನೀವು ಆಬ್ವಿಯಸ್ಲಿ ಸ್ಟೇಟ್ ಕೊಡಲೇಬೇಕು ಫಾರ್ ಲೀಗಲ್ ಕೌನ್ಸಿಲ್ ಟು ಅ ಪರ್ಸನ್ ಹೂ ಇಸ್ ಬೀಯಿಂಗ್ ಹೆಲ್ಡ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್, ಬಿಕಾಸ್ ಆಫ್ ದ ಫಂಡಮೆಂಟಲ್ ರೈಟ್. ಅದು ನೀವು ರೈಟ್ ಟು ಲೈಫ್ ಅಥವಾ ರೈಟ್ ಟು ಬಿ ಹರ್ಡ್ ಇಸ್ ಅ ಫಂಡಮೆಂಟಲ್ ರೈಟ್. ಹಾಗಾಗಿ ಇಟ್ಸ್ ಅ ವೆರಿ ಇಲ್ಲಾಜಿಕಲ್ ಸ್ಟೇಟ್ಮೆಂಟ್. ಎಕ್ಸಾಮ್ಸ್ ಅನ್ನೋದು ತಪ್ಪು. ಅಕಾರ್ಡಿಂಗ್ ಟು ದ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ 2002, ಕನ್ಫೆಷನ್ ಆಫ್ ದ ಅಕ್ಯೂಸ್ಡ್ ಬಿಫೋರ್ ದ ಪೊಲೀಸ್ ಕೆನ್ ನಾಟ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಅಂದರೆ ಯಾರೋ ಒಬ್ಬ ಟೆರರಿಸ್ಟು ಕನ್ಫೆಸ್ ಮಾಡ್ದ ಅಂದ್ಕೊಳ್ಳಿ ಇನ್ ಫ್ರಂಟ್ ಆಫ್ ಪೊಲೀಸ್ ದ್ಯಾಟ್ ಓಕೆ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್, ಸೊ ಐ ಹ್ಯಾವ್ ಡನ್ ದ್ಯಾಟ್ ಟೆರರಿಸಮ್ ಆ್ಯಕ್ಟ್ ಅಂತ ಹೇಳಿದಾಗ ಅದನ್ನು ಎವಿಡೆನ್ಸ್ ಆಗಿ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇನ್ ಸಮ್ ಕಂಟೆಕ್ಸ್ಟ್ ಯು ಕ್ಯಾನ್ ಯೂಸ್ ದಮ್ ಆಸ್ ಎವಿಡೆನ್ಸ್, ಸೊ ಇಟ್ ಈಸ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಹಾಗಾಗಿ ದ ಸ್ಟೇಟ್ಮೆಂಟ್ 3 is also wrong, statement 2 is also wrong, and the answer will be only 1. Next, consider the following statements in respect of election to the President of India. The members nominated to either House of the Parliament or Legislative Assemblies of the state are also eligible to be included in the Electoral College. See, ನೀವು ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಇದು ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಇತ್ತು ಬಿಕಾಸ್ ಆಫ್ ದ ರೀಸೆಂಟ್ ಪ್ರೆಸಿಡೆಂಟ್ ಎಲೆಕ್ಷನ್. ನೀವು ನೋಡೋದಾದರೆ ದ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತೆ ಅವರು ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಬಟ್ ರಿಮೂವಲ್ ಆರ್ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದಿಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟ್. ನೀವು ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿಲಿ ಓದ್ತೀರಾ, ಇದು ನೆನಪಿರಲಿ. ನಾಮಿನೇಟೆಡ್ ಮೆಂಬರ್ಸ್ ಡೋಂಟ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್. Higher the number of the elective assembly seats, higher is the value of vote of each MLA of the state. See, president of election ಅಲ್ಲಿ ವ್ಯಾಲ್ಯೂ ಆಫ್ ಈಚ್ MLA ಆಫ್ ದ ಸ್ಟೇಟ್ ನೀವು ನೋಡಿ ವ್ಯಾಲ್ಯೂ ಆಫ್ ವೋಟ್ ಹೇಗಿರುತ್ತೆ ಗೊತ್ತಾ? ವ್ಯಾಲ್ಯೂ ಆಫ್ ವೋಟ್ ವಿಲ್ ಬಿ ಈಕ್ವಲ್ ಟು ದ ನಂಬರ್ ಆಫ್ MLAs of that state, that is the value of vote each MLA of the state. Value of vote will be equal to the number of MLAs of that state, that is the value of vote will be equal to the number of MLAs of that state.
ಎಷ್ಟು ಪೊಸಿಷನ್ಸ್ ಇದೆ, ನಂಬರ್ ಆಫ್ ಎಮ್ ಎಲ್ ಎ ಎಷ್ಟಿದ್ದಾರೆ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ divided by number of MLAs of that state. So ಇದು ಫಾರ್ಮುಲಾ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA. ಬಿಕಾಸ್ ಲೆಟ್ಸ್ ಸೇ ಕರ್ನಾಟಕದಲ್ಲಿ ನಮ್ಮದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಡಿವೈಡ್ ಬೈ ನಮ್ಮದಲ್ಲಿ ಎಷ್ಟು MLAs ಇದ್ದಾರೆ, ಅದು ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಆಫ್ ಕರ್ನಾಟಕ ಸ್ಟೇಟ್. ಸಿ ಇಟ್ ಡಸಂಟ್ ಮೀನ್ ದ್ಯಾಟ್ ಎಲೆಕ್ಟಿವ್ ಅಸೆಂಬ್ಲಿ ಸೀಟ್ಸ್ ಎಷ್ಟಿದೆ ಇದು ಜಾಸ್ತಿ ಇದ್ದರೆ ನಾರ್ಮಲಾಗಿ ಜಾಸ್ತಿ ಇರುತ್ತೆ ಅಂತ ಅಲ್ಲ, ಇಟ್ ಇಸ್ ಡಿಪೆಂಡ್ಸ್ ಆನ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಆಲ್ಸೋ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ನೋಡಿ. ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಆಫ್ ಮಧ್ಯಪ್ರದೇಶ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಕೇರಳ ಅಂತ ಹೇಳ್ತಾರೆ. ಸಿ ಇವಾಗ ನೋಡಿ, ಇಲ್ಲಿ ಮಧ್ಯಪ್ರದೇಶ್ ಈಸ್ ಗ್ರೇಟರ್ ದ್ಯಾನ್ ಕೇರಳ ಅಂತ ಹೇಳ್ತಾರೆ. ನಮ್ಗೆ ಅವಾಗ ಎಷ್ಟು MLA ಇದೆ ಅಂತ ಗೊತ್ತಿರಬೇಕು ಆ್ಯಂಡ್ ಎಷ್ಟು ಪಾಪ್ಯುಲೇಷನ್ ಅಂತ ಇದೆ ಅಂತ ಗೊತ್ತಿರಬೇಕು. ಬಟ್ ಇಟ್ಸ್ ಅ ವೆರಿ ಫ್ಯಾಕ್ಚುಯಲ್ ಕ್ವೆಶನ್. ಬಟ್ ನನಗೆ ಈ ಥರದ್ದು ಕ್ವೆಶನ್ ಏನು ಕೇಳಿರ್ತಾರೆ, ವೆಲ್ಲಿ ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್ ಕಂಪೇರ್ ಮಾಡ್ತಿದ್ದಾರೆ, ಅಲ್ಲಿ ಮೋಸ್ಟ್ ಆಫ್ ದ UPSC ನೀವು ನೋಡಿ ಪ್ರೀವಿಯಸ್ ಕ್ವೆಶನ್ಸಲ್ಲೂ ಆ ಥರ ಸ್ಟೇಟ್ಮೆಂಟ್ಸ್ ರಾಂಗ್ ಇದೆ. ಸೊ ವೇರ್ ದೇ ಆರ್ ಟ್ರೈಂಗ್ ಟು ಕಂಪೇರ್ ಟು ಫ್ಯಾಕ್ಚುಯಲ್ ಥಿಂಗ್ಸ್, ಆ ಥರ ಸ್ಟೇಟ್ಮೆಂಟ್ಸ್ ರಾಂಗ್ ಇದೆ. ಸೊ ಇಲ್ಲೂ ಆ್ಯಕ್ಚುಲಿ ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಆಫ್ ದ ಕೇರಳ ಇಸ್ ಗ್ರೇಟರ್ ದ್ಯಾನ್ MP. Next, the value of vote of each MLA of Puducherry is higher than that of Arunachal Pradesh because the ratio of total population of total number of elective seats in the Puducherry is greater as compared to Arunachal Pradesh. So, ಏನು ಹೇಳ್ತಾರೆ, ಈ ಫಾರ್ಮುಲಾ ಹಾಕಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾರೆ. ದಿಸ್ ಇಸ್ ದ ಓನ್ಲಿ ರೈಟ್ ಸ್ಟೇಟ್ಮೆಂಟ್ ಇನ್ ದಿಸ್ ಕ್ವೆಶನ್. ಸೊ ಇಲ್ಲೂ ಆಪ್ಷನ್ ಅದೇ ಥರನೇ, ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ನಿಮಗೆ ಓನ್ಲಿ ಒನ್ ಸ್ಟೇಟ್ಮೆಂಟ್, ಓನ್ಲಿ ಟೂ ಸ್ಟೇಟ್ಮೆಂಟ್ ಅಂತ ಇತ್ತು. ಸೊ ಆನ್ಸರ್ ವಾಸ್ ಎ, only one statement was right. ಓಕೆ, ಇದು ತುಂಬ ಬಿಗ್ ಕ್ವೆಶನ್ ಆಗಿರೋದ್ರಿಂದ ನಾನು ಅದನ್ನು ಆಪ್ಷನ್ಸ್ನ ಕಟ್ ಮಾಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಹಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ ಯಾವ ಥರ ಬಂದಿತ್ತು ಅಂತ ನೋಡೋಣ. ಸೊ ಈ ಬಾರಿ 90% ಆಫ್ ದ ಕ್ವೆಶನ್ಸ್ ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿಯಿಂದ ಬಂದಿರೋದು. ಸೊ ದಿಸ್ ಟೈಮ್ ವಿ ಕ್ಯಾನ್ ಸೇ ದೇ ಹ್ಯಾವ್ ನೆಗ್ಲೆಕ್ಟೆಡ್ ಮಾಡರ್ನ್ ಹಿಸ್ಟ್ರಿ ಪಾರ್ಟ್ ಅಂತ ಹೇಳ್ಬೋದು. ಮೊದಲನೇ ಕ್ವೆಶನ್ ನೋಡೋಣ ಬನ್ನಿ. In which one of the following regions was Dhanyakataka, which flourished as a prominent Buddhist center under Mahasanghikas ಅಂತ ಹೇಳ್ತಾರೆ. ನಿಮಗೆ ಹಿಸ್ಟ್ರಿಲೂ ಕಾಮನ್ ಸೆನ್ಸ್ ಇದೆ, ಅದು ಜಸ್ಟ್ ಅಬ್ಸರ್ವ್ ಮಾಡಬೇಕು ನೀವು. ಮಹಾಸಂಘಿಕಾಸ್ ಅಂತ ಬರೋದು ಮಹಾಯಾನ ಬುದ್ಧಿಸಮಲ್ಲಿ. ಓಕೆ, ನಿಮಗೆ ಬುದ್ಧಿಸಮಲ್ಲಿ ಎರಡು ಥರದ್ದು ಸೆಕ್ಟ್ ಬರುತ್ತೆ, ಒಂದು ಮಹಾಯಾನ ಅನ್ನೋದು ಹೀನಾಯಾನ. ನೀವು ನೋಡೋದಾದರೆ ದ ವರ್ಡ್ ನೋಡಿ, ಧನ್ಯ ಕಟಕ. ಸೊ ಈ ನೋಡಿ, ಈ ವರ್ಡ್ ಎಲ್ಲೋ ನಮ್ಮದು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಒರಿಜಿನ್ ಇದೆ ಅಂತ ಅನ್ಸುತ್ತಲ್ವಾ, ಕಾಮನ್ ಒರಿಜಿನ್. ನಾವು ಧನ್ಯ ಕಟಕ ಅಂತ ಅನ್ನೋದು ಕನ್ನಡ ವರ್ಡ್ ಕೂಡ ಹೌದು. ಸೊ ನೀವು ನೋಡೋದಾದರೆ ಆಲ್ ಓವರ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಹ್ಯಾವ್ ಅ ಡಿಫ್ರೆಂಟ್ ಒರಿಜಿನ್. ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಹ್ಯಾವ್ ಅ ದ್ರಾವಿಡಿಯನ್ ಒರಿಜಿನ್. ನೀವು ಹಿಸ್ಟ್ರಿಲಿ ಈ ಥರದ ಕಾಮನ್ ಸೆನ್ಸ್ ತುಂಬ ವರ್ಕ್ ಆಗುತ್ತೆ. ವರ್ಡ್ ಏನು ಕೊಟ್ಟಿದ್ದಾರೆ ನೋಡಿ, ಅದು ಸೌತ್ ಇಂಡಿಯನ್ಗೆ ಏನಾದರೂ ಸಿಮಿಲರ್ ಅಂತ ಅನಿಸ್ತಿದೆನಾ? ಸೊ ದ ರೀಜನ್ ಶುಡ್ ಬಿ ಸಮ್ವೇರ್ ಫ್ರಮ್ ದ ಸೌತ್ ಇಂಡಿಯಾ. ನೀವು ಆಪ್ಷನ್ ನೋಡೋದಾದರೆ ಓನ್ಲಿ ಒನ್ ರೀಜನ್ ಇಸ್ ದೇರ್ ಇನ್ ಸೌತ್ ಇಂಡಿಯಾ ವಿಚ್ ಇಸ್ ಆಂಧ್ರ. ಲಾಜಿಕಲಿ ಮಹಾಯಾನ ಬುದ್ಧಿಸಮ್ ಅಂತ ನೋಡೋದಾದ್ರೂ ಕಳಿಂಗ ಇಸ್ ಆ್ಯಕ್ಚುಲಿ ಡಸಂಟ್ ಕಮ್ ಅಂಡರ್ ಮಹಾಯಾನ ಬುದ್ಧಿಸಮ್, ಇಟ್ ಈಸ್ ಹೀನಾಯನ ಬುದ್ಧಿಸಮ್. ಆಲ್ಸೋ ಮಗಧ, ಮಗಧ, ಕಳಿಂಗ ಇವೆಲ್ಲ ಇದ್ದಾಗ ಏನಿತ್ತು ಗೊತ್ತಾ, ಇನಿಷಿಯಲ್ ಆಗಿ ನಿಮಗೆ ಹೀನಾಯನ ಬುದ್ಧಿಸಮ್ ಬಂದಿದ್ದು. ಹಾಗಾಗಿ ಮಗಧ ಈಸ್ ಆಲ್ಸೋ ನಾಟ್ ದ ಆನ್ಸರ್. ಗಾಂಧಾರನೂ ಅಷ್ಟೇ, ದ ಇನಿಷಿಯಲ್ ಪೀರಿಯಡ್ ಇಟ್ ವಾಸ್ ನಾಟ್ ಅ ಮಹಾಯಾನ ಬುದ್ಧಿಸ್ಟ್ ಸೆಂಟರ್. ಹಾಗಾಗಿ ಈವನ್ ಫ್ರಮ್ ದ ನೇಮ್ ಆಲ್ಸೋ ಯು ಕ್ಯಾನ್ ಗೆಸ್ ಇಟ್ ಈಸ್ ಅ ಸೌತ್ ಇಂಡಿಯನ್ ನೇಮ್. ಆಂಧ್ರ ಕ್ಯಾನ್ ಬಿ ದ ಆನ್ಸರ್. And also from the Mahayana Buddhist concept also we can guess the answer. Next, with reference to ancient India, consider the following statement. The concept of Buddha is Buddhist in origin anta ಹೇಳ್ತಾರೆ. The stupa was generally a repository of relics. The relics ಅಂತಂದ್ರೆ ಏನು? ಸೊ ಈಗ ಯಾರೋ ಒಬ್ಬರು, ಈಗ ಬುದ್ಧ ಅವರು ಯೂಸ್ ಮಾಡಿರೋ ವಸ್ತುಗಳಾಗಿರ್ಬೋದು, ಅಥವಾ ಯಾವುದೋ ಏನೋ ಮೆಡಿಟೇಟರ್ ಆಗಿರ್ಬೋದು, ಅಥವಾ ಬುದ್ಧಿಸ್ಟ್ ಸೇಂಟ್ ಆಗಿರ್ಬೋದು, ಅವ್ರು ಯೂಸ್ ಮಾಡಿರೋ ವಸ್ತುಗಳು ಅಥವಾ ಅವ್ರ ಬಾಡಿ ಅದೇನಿರುತ್ತೆ ಆ ರಿಲಿಕ್ಸ್ ಮೇಲೆ ಕಟ್ಟೋದು ಸ್ತೂಪ. ಎಕ್ಸಾಕ್ಟ್ಲಿ ನಾವು ಹಿಸ್ಟ್ರಿಲಿ ಓದ್ತೀವಿ, ಸ್ತೂಪ ವಾಸ್ ಜನರಲಿ ಅ ರೆಪಾಸಿಟರಿ ಆಫ್ ರಿಲಿಕ್ಸ್.
ಆ್ಯಂಡ್ ನೋಡಿ ಅದಕ್ಕೆ ಅವ್ರು ಜನರಲಾಗಿ ಏನು ಹೇಳ್ತಾರೆ, ಜನರಲಿ ಅನ್ನೋ ವರ್ಡ್ ಏನು ಕೊಡ್ತೀರಾ ಗೊತ್ತಾ, ಅಟ್ಸ್ ಅ ವೆರಿ ಜನರಲ್ ಸ್ಟೇಟ್ಮೆಂಟ್ ಅಂತ. ಸೊ ಈ ಥರ ವರ್ಡ್ ನೋಡ್ತೀನಿ ನೀವು ಯೋಚನೆ ಮಾಡಬೇಕು. ಓಕೆ, ದಿಸ್ ವಿಲ್ ಬಿ ರೈಟ್. ಸ್ಟುಪಾ ವಾಸ್ ಅ ವೋಟಿವ್ ಆ್ಯಂಡ್ ಕಮೋವೇಟಿವ್ ಸ್ಟ್ರಕ್ಚರ್ ಇನ್ ದ ಬುದ್ಧಿಸ್ಟ್ ಟ್ರೆಡಿಷನ್ ಅಂತ. ನೋಡಿ ಕಮೋವೇಟಿವ್ ಅಂದರೆ ಬುದ್ಧಾಸ್ ಲೈಫಲ್ಲಿ ಏನೇನು ಇವೆಂಟ್ಸ್ ಆಯ್ತಲ್ಲ ಅದನ್ನು ಡಿಪಿಕ್ಟ್ ಮಾಡೋದು ಕಮೋವೇಟಿವ್ ಅಂತ ಹೇಳ್ತೀವಿ. ವೋಟಿವ್ ಅಂತ ಅಂದರೆ ಯೂಸಿಂಗ್ ಸಿಂಬಲ್ಸ್ ಆರ್ ಸ್ಟೋರೀಸ್ ಟು ಟಾಕ್ ಅಬೌಟ್ ಬುದ್ಧಿಸಮ್, ದೋರ್ ವೋಟಿವ್ ಸ್ಟ್ರಕ್ಚರ್ಸ್. ಸೊ ಸ್ಟುಪಾ ಮೇಲೆ ನಾವು ಈವೆಂಟ್ಸ್ ಆಫ್ ಬುದ್ಧಾನೂ ತೋರಿಸಿದ್ದೀವಿ ಆ್ಯಂಡ್ ವೋಟಿವ್ ಸ್ಟ್ರಕ್ಚರ್ಸ್ನೂ ತೋರಿಸಿದ್ದೀವಿ. ಹಾಗಾಗಿ ದಿಸ್ ಈಸ್ ಆಲ್ಸೋ ರೈಟ್. ವೇರ್ ಆಸ್ ದ ಕಾನ್ಸೆಪ್ಟ್ ಆಫ್ ಸ್ಟುಪಾ ಈ ಒಂದು ಫೇಮಸ್ ಆಗಿದ್ದು ಬುದ್ಧಿಸ್ಟ್ ಟೈಮಲ್ಲೇ, ಬಟ್ ದ ಒರಿಜಿನ್ ಇಸ್ ನಾಟ್ ಬುದ್ಧಿಸ್ಟ್, ಇಟ್ ಈಸ್ ಒರಿಜಿನ್ ಕಮ್ಸ್ ಇನ್ ವೇದಿಕ್ ಟೈಮ್ಸ್. ಬಿಕಾಸ್ ಸ್ತೂಪ ಅನ್ನೋ ವರ್ಡ್ನ ನಾವು ಋಗ್ವೇದಿಕ್ ಏಜಲ್ಲಿ ಅಥವಾ ಋಗ್ವೇದದಲ್ಲೂ ನಾವು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ದ ಕಾನ್ಸೆಪ್ಟ್ ಆಫ್ ಸ್ತೂಪ ಇಸ್ ನಾಟ್ ಬುದ್ಧಿಸ್ಟ್ ಒರಿಜಿನ್. ಸೊ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಹಾಗೆ ಆನ್ಸರ್ ವಿಲ್ ಬಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. Okay, next. With reference to ancient South India, Korkai, Pumpwar and Muchiri were well known as. See, ಇದು ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡಿದರೆ ನಿಮಗೆ ಈ ಕ್ವೆಶನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಪುಂಪ್ಹಾರ್, ಮುಜಿರೀಸ್ ಅನ್ನೋದು ಕೇರಳದಲ್ಲಿ ಬರೋ ಪೋರ್ಟು, ಪುಂಪ್ಹಾರ್ ನಿಮಗೆ ತಮಿಳ್ನಾಡು ರೀಜನಲ್ಲಿ ಬರೋ ಪೋರ್ಟು. ಸೊ ಇದೆಲ್ಲನೂ ನೀವು ನೋಡಿದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾಗಿ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಯೂಶಲಿ ಹೇಳ್ತೀನಿ, ಯಾವುದೇ ಎಕ್ಸಾಮ್ ಆದ್ರೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ ಅಥವಾ ಅನಲೈಸ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರದ್ದು ಕ್ವೆಶನ್ ಕೇಳ್ತಿದ್ದಾರೆ ಅಂತ. ಓಕೆನಾ? ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಈ ಸರಿನೇ ಸುಮಾರು ಕ್ವೆಶನ್ ಪ್ರೀವಿಯಸ್ಸಿಂದ ಆನ್ಸರ್ ಮಾಡ್ಬೋದಿತ್ತು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಟ್ ಕೈಂಡ್ ಆಫ್ ಕ್ವೆಶನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ದ ಪ್ರಾಕ್ಟೀಸ್ ಆಫ್ ವಟ್ಟ ಕಿರುತಲ್ ಆಸ್ ಮೆನ್ಷನ್ ಇನ್ ದ ಸಂಗಮ್ ಪೋಯಮ್ಸ್. ಈ ಹಿಸ್ಟ್ರಿಲಿ ಯಾವುದೇ ಕೀ ಟರ್ಮ್ಸ್ ಬೇಸ್ಡ್ ಕ್ವೆಶನ್ ಇದ್ದಾಗ ನೀವೇನು ನೋಡಬೇಕು ಅಂತಂದರೆ, ಓಕೆ ಆ ವರ್ಡಿಂದ ಮೀನಿಂಗ್ ಡಿರೈವ್ ಮಾಡಬಹುದಾ, ನಾವು ಅರ್ಥ ಮಾಡ್ಕೋಬೋದಾ ನೋಡಿ. ವಟ್ಟ ಕಿರುತಲ್ ಅಂತಂದಾಗ ಇದು ನೋಡಿ, ಇದು ಅಗೇನ್ ಎಲ್ಲೋ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ನೇಮ್ ಅಂತ ಅನಿಸುತ್ತೆ. ನೀವು ಅಟ್ಲೀಸ್ಟ್ ನಮ್ಮ ಕನ್ನಡದಾಗ ಅರ್ಥ ಆಗುತ್ತೆ, ಇದು ಕನ್ನಡ ವರ್ಡ್ ಅಂತೂ ಅಲ್ಲ. ಸಮ್ವೇರ್ ಇಟ್ ಲುಕ್ಸ್ ಲೈಕ್ ಅ ತಮಿಳ್ ವರ್ಡ್. ಆ್ಯಂಡ್ ಅವ್ರು ಹೇಳ್ತಾರೆ ಸಂಗಮ್ ಪೋಯಮ್ ಅಂತ ಹೇಳ್ತಿದ್ದಂಗೆ ಅಭ್ಯಾಸ ನೀವು ಹೇಳ್ಬೋದು ಇಟ್ಸ್ ಅ ತಮಿಳ್ ವರ್ಡ್ ಅಂತ. ನಾವು ಆನ್ಸರ್ನ ಹೇಗೆ ತೆಗಿಬಹುದು ಅಂತ ಅಂದರೆ, ನೀವು ನೋಡಿ ಇಲ್ಲೇನಾದರೂ ಈ ವರ್ಡ್ಗಳೇನಿದೆ ವಟ್ಟ ಅಥವಾ ಕಿರುತಲ್ ಅನ್ನೋದು ಎಲ್ಲಾದರೂ ನಮ್ಮ ಲ್ಯಾಂಗ್ವೇಜಲ್ಲೂ ಮೀನಿಂಗ್ ಇದೆನಾ ನೋಡಿ, ಅಥವಾ ವರ್ಡ್ ಇದೆನಾ ನೋಡಿ. ಇಲ್ಲಿ ಕಿರುತಲ್ ಅನ್ನೋ ವರ್ಡ್ ಆ್ಯಕ್ಚುಲಿ ಮೀನಿಂಗ್ ಬಂದು ಬ್ರೂಟಾಲಿಟಿ ಆರ್ ಬ್ರೂಟಲ್ ಅಂತ ಹೇಳ್ಬೋದು, ಆರ್ ವೈಲೆಂಟ್ ಅಂತ ಹೇಳ್ಬೋದು. ನಮ್ಮ ಕನ್ನಡದ ವರ್ಡಲ್ಲೂ ಕಿರುತಲ್ ಅಥವಾ ಕಿರುಕುಳ ಅಥವಾ ಕಿರಾತಕ ಅಂತಲೂ ವರ್ಡ್ ಬರುತ್ತೆ. ಸೊ ಎಲ್ಲೋ ಕಿರು ಅಂತ ಅಥವಾ ಕಿರುತ್ ಅಂತ ಬಂದಿದೆ ಅಂತಂದರೆ ದಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ವೈಲೆನ್ಸ್. ಸೊ ಆಪ್ಷನಲ್ಲಿ ನೋಡೋದಾದರೆ ಓನ್ಲಿ ಒನ್ ಆಪ್ಷನ್ ಹ್ಯಾಸ್ ಸಮಥಿಂಗ್ ಸಿಮಿಲರ್ ಟು ಅ ಬ್ರೂಟಾಲಿಟಿ ಆರ್ ವೈಲೆನ್ಸ್, ದಟ್ ಈಸ್ ದಿಸ್: ಅ ಕಿಂಗ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಕಮಿಟಿಂಗ್ ಅ ರಿಚುವಲ್ ಸೂಸೈಡ್, ಸ್ಟಾರ್ವಿಂಗ್ ಹಿಮ್ಸೆಲ್ಫ್ ಟು ಡೆತ್. ಸೊ ಈ ಥರದ ಕ್ವೆಶನ್ಸ್ ಹಿಸ್ಟ್ರಿಲಿ ಏನಾಗುತ್ತಂದರೆ, ಕೆಲವರು ಹೇಳ್ತಾರೆ ಆ ಬುಕ್ಕಲ್ಲಿ ಬಂದಿದೆ, ಆ ಬುಕ್ ಓದಿ ಅಂತ. ನಾನು ಹೇಳ್ತಿರೋದೇನು ಅಂದರೆ, ನಿಮಗೆ ಎಷ್ಟಾಗುತ್ತೋ ಅಷ್ಟು ನೆನಪಿಟ್ಕೊಂಡು ಟ್ರೈ ಮಾಡಿ. ಆದರೆ ಎಕ್ಸಾಮ್ ಹಾಲಲ್ಲಿ ಈ ಥರದ್ದು ಕಾಮನ್ಸ್ ಅಥವಾ ಅನಾಲಿಟಿಕಲ್ ಸ್ಕಿಲ್ಸ್ನ ಯೂಸ್ ಮಾಡಿ ಆನ್ಸರ್ನ ಮಾಡೋಕ್ಕೆ ಟ್ರೈ ಮಾಡಿ. ಕನ್ಸಿಡರ್ ದ ಫಾಲೋವಿಂಗ್ ಡೈನಾಸ್ಟೀಸ್: ಹೊಯ್ಸಳ, ಗಾಧವಾಲ, ಸೊ ಇಟ್ಸ್ ಆ್ಯಕ್ಚುಲಿ ಗದ್ವಾಲ್ ಅಂತಲೂ ಹೇಳಬಹುದು, ಕಾಕತೀಯ, ಯಾದವ. ಹೌ ಮೆನಿ ಆಫ್ ದ ಅಬೋ ಡೈನಾಸ್ಟೀಸ್ ಎಸ್ಟಾಬ್ಲಿಷ್ ದೇರ್ ಕಿಂಗ್ಡಮ್ಸ್ ಇನ್ ಅರ್ಲಿ 8th century? That means 700 to 800 AD ಅಲ್ಲಿ ಯಾವ ಕಿಂಗ್ಡಮ್ಸ್ ಎಸ್ಟಾಬ್ಲಿಷ್ ಆಗಿದೆ ಅಂತ. ನೋಡಿ, ಎವ್ರಿ ಇಯರ್ ಕ್ರೊನಾಲಜಿ ಆಫ್ ಡಿಫ್ರೆಂಟ್ ಕಿಂಗ್ಡಮ್ಸಿಂದ ಒಂದು ಕ್ವೆಶನ್ ಕೇಳ್ತಿದ್ದಾರೆ. ಈ ಸರಿನೂ ಕಂಟಿನ್ಯೂ ಮಾಡಿದ್ದಾರೆ. ಸೊ ನೋಡೋದಾದರೆ ಆ್ಯಕ್ಚುಲಿ ಈ ಎಲ್ಲ ಡೈನಾಸ್ಟಿಗಳು ಆಫ್ಟರ್ 10th centuryನೇ ಬಂದಿರೋದು. ಸೊ 8th century ಯಾವ ಕಿಂಗ್ಡಮ್ನು ಎಸ್ಟಾಬ್ಲಿಷ್ ಮಾಡಿರಲಿಲ್ಲ. ಹಾಗಾಗಿ ದ ಆನ್ಸರ್ ವಿಲ್ ಬಿ ನನ್. ಸೊ ಇಟ್ಸ್ ಅ ವೆರಿ ಫ್ಯಾಕ್ಚುಯಲ್ ಕ್ವೆಶನ್. ಹಾಗಾಗಿ ಕ್ರೊನಾಲಜಿ ಇನ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ UPSC ಎಕ್ಸಾಮ್. ಸೊ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ: ಲಿಟ್ರರಿ ವರ್ಕ್ ಆ್ಯಂಡ್ ಯಾರು ಬರೆದಿದ್ದಾರೆ ಅಥವಾ ಆಥರ್ನ ಕೇಳಿದ್ದಾರೆ. ದೇವಿ ಚಂದ್ರಗುಪ್ತ ಬಿಲ್ಲಾಣ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯೂಶಲಿ ಲಿಟರರಿ ವರ್ಕ್ ಇನ್ ಹಿಸ್ಟ್ರಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈವನ್ ಫಾರ್ UPSC ಎಕ್ಸಾಮ್ ಆಲ್ಸೋ ಆ್ಯಂಡ್ KPSC ಎಕ್ಸಾಮ್ ಆಲ್ಸೋ. ಸೊ ಇಲ್ಲಿ ಆ್ಯಕ್ಚುಲಿ ದೇವಿ ಚಂದ್ರಗುಪ್ತಂ ಬರೆದವರು ಬಿಲ್ಲಾಣ ಅಲ್ಲ, ವಿಶಾಖದತ್ತ. ಓಕೆ, ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಆರ್ ಆಪ್ಷನ್ ಈಸ್ ರಾಂಗ್. ಹಮ್ಮೀರಾ
ಮಹಾಕಾಯ, ನಯಚಂದ್ರ ಸೂರ್ಯ ಅಂತ ಹೇಳ್ತಿದ್ದಾರೆ. ದಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಬಟ್ ಸೆಕೆಂಡ್ ಈಸ್ ರೈಟ್. ಮಿಲಿಂದ್ ಪನ, ನೋಡಿ ಇಲ್ಲಿ ನಾಗಾರ್ಜುನ ಅಂತ ಹೇಳ್ತಿದ್ದಾರೆ. ಸೊ ನೀವು ಕನ್ಫ್ಯೂಸ್ ಮಾಡೋಕ್ಕೆ ಯಾವ ಥರದ ವರ್ಡ್ಸ್ ಕೊಡ್ತಾರೆ ಅಂದರೆ, ಇಲ್ಲಿ ಆ್ಯಕ್ಚುಲಿ ಮಿಲಿಂದ್ ಪನ ಬರೆದಿರೋದು ನಾಗಸೇನ. ನೋಡಿ ನಿಮಗೆ ನಾಗಸೇನ ನಾಗಾರ್ಜುನ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ ಎಕ್ಸಾಮಲ್ಲಿ ಹಾಲಲ್ಲಿ ಓದೋವಾಗ. ಬಿಕಾಸ್ ಫಸ್ಟ್ ಆಫ್ ಆಲ್ ಸ್ವಲ್ಪ ಪ್ರೆಷರ್ ಇರುತ್ತೆ ಅಥವಾ ಆಂಗ್ಸೈಟಿ ಇರುತ್ತೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಇದೆಲ್ಲ ಓದಿದ್ದೀನಿ, ಓಕೆ ನಾಗಸೇನ ನಾಗಾರ್ಜುನ ಸಿಮಿಲರ್ ಅಂತ ಅನ್ಸ್ಬಿಡುತ್ತೆ, ಹಾಕ್ಬಿಡ್ತೀವಿ. ಸೊ ನೋಡಿ ಅವ್ರು ಎಷ್ಟು ಮೈನ್ಯೂಟ್ ಥಿಂಗ್ಸ್ನ ಕನ್ಫ್ಯೂಸ್ ಮಾಡಿ ಟ್ರೈ ಮಾಡಿದ್ದಾರೆ ಅಂತ. ನೀತಿ ವಾಕ್ಯ ಮೃತ, ಸೋಮದೇವ ಸೂರಿ. ಸೊ ಇದೂ ಸರಿನೇ, ಓಕೆನಾ. ಸೊ ಇಲ್ಲಿ ನಿಮಗೆ 2 ತಪ್ಪು ಕೊಟ್ಟಿದ್ದಾರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆ್ಯಂಡ್ 2 ಸರಿ ಇದೆ. ಹಾಗಾಗಿ ಆನ್ಸರ್ ವಿಲ್ ಬಿ ಬಿ. ನೆಕ್ಸ್ಟ್, ಸೊ ಒಂದು ಸೇಯಿಂಗ್ ಕೊಟ್ಟಿದ್ದಾರೆ. ಆ ಸೇಯಿಂಗ್ ಯಾವ ಸೆಕ್ಟ್ ಅಥವಾ ಯಾವುದೇ ರಿಲಿಜನ್ ಬಿಲೀಫ್ಗೆ ಸಂಬಂಧಪಡುತ್ತೆ ಅಂತ ಕೇಳ್ತಿದ್ದಾರೆ. ಸೋಲ್ಸ್ ಆರ್ ನಾಟ್ ಓನ್ಲಿ ದ ಪ್ರಾಪರ್ಟಿ ಆಫ್ ಆ್ಯನಿಮಲ್ and plant life, but also of rocks, running water and many other natural objects not looked on as living by other religious sects. See, non-living things like rocks ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇದಕ್ಕೆಲ್ಲೂ ಜೀವ ಇದೆ ಅಂತ ಹೇಳಿದ್ದು ಯಾರು? ಜೈನಿಸಮ್. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಈಸಿ ಕ್ವೆಶನ್, ಬಿಕಾಸ್ ನಾವು ಇವಾಗಲೂ ನೋಡ್ತೀವಿ ಜೈನ್ಸ್ ಬಿಲೀವ್ ದ್ಯಾಟ್ ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ ಹ್ಯಾವ್ ಲೈಫ್ ಅಂತ. ಹಾಗಾಗಿ ಜೈನಿಸಮ್ ವಾಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್, who among the following rulers of Vijayanagara Empire constructed a large dam across Tungabhadra river and a canal cum aqueduct several kilometers long from the river to the capital city? See, idu direct previous year question. ಈ ಕ್ವೆಶನ್ ನನಗೆ ಗೊತ್ತಿರೋ ಪ್ರಕಾರ 2015 ನ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು. ಅದೇ ಕ್ವೆಶನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ. ಆನ್ಸರ್ ಇಸ್ ದೇವರಾಯ 1. ಕರ್ನಾಟಕದವರಿಗೆ ಈಸಿ ಅನ್ಸ್ಬೋದು ಕ್ವೆಶನ್, ಬಟ್ ನಾರ್ತ್ ಇಂಡಿಯನ್ಸ್ಗೆ ಕಷ್ಟ ಅನಿಸುತ್ತೆ ಈ ಕ್ವೆಶನ್ನು. ಆ್ಯಂಡ್ ಅ ಡೈರೆಕ್ಟ್ ಕ್ವೆಶನ್ ಫ್ರಮ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಸಿ ನೋಡಿ, ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಅನಲೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಸುಮಾರು ಅಡ್ವಾಂಟೇಜ್ ಆಗುತ್ತೆ ಟು ಪ್ರಾಕ್ಟೀಸ್ ಆರ್ ಟು ಗಿವ್ ನೆಕ್ಸ್ಟ್ ಇಯರ್ ಎಕ್ಸಾಮ್ ಅಂತ. ಹೂ ಅಮಂಗ್ ದ ಫಾಲೋವಿಂಗ್ ರೂಲರ್ಸ್ ಆಫ್ ಮಿಡಿವಲ್ ಗುಜರಾತ್ ಸರೆಂಡರ್ಡ್ ದಿಯು ಟು ಪೋರ್ಚುಗೀಸ್? ಸಿ ಇದು ವೆರಿ ಫ್ಯಾಕ್ಚುಯಲ್ ಕ್ವೆಶನ್. ಈ ಕ್ವೆಶನ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಿಕಾಸ್ ನಿಮಗೆ ಆ ಕ್ರೋನಾಲಜಿ ಅರ್ಥ ಗೊತ್ತಿರಬೇಕು. ಆ್ಯಂಡ್ ಯಾವ ಸೆಂಚುರಿಲಿ, ಸೊ ಇದು ಆ್ಯಕ್ಚುಲಿ ಆಗೋದು 16th ಸೆಂಚುರಿಲಿ. ಓಕೆ, ಇಲ್ಲೇನಾಗುತ್ತೆ ಅಂದರೆ ಈ ಗುಜರಾತ್ ರೂಲರ್ಸ್ಗೆ ಆ ಟೈಮಲ್ಲಿ ಹುಮಾಯೂನ್ ಆ ಕಡೆಯಿಂದ ದಾಳಿ ಮಾಡ್ತಿರ್ತಾರೆ. ಸೊ ಹುಮಾಯೂನ್ದು ಥ್ರೆಟ್ ಇರುತ್ತೆ. ಹಾಗಾಗಿ ಆಗ್ತಾನೆ ಬಂದಿರೋ ಪೋರ್ಚುಗೀಸ್ ಮೇಲೆ ಟ್ರಸ್ಟ್ ಮಾಡ್ತಾರೆ. ಸೊ ಟು ಸಪೋರ್ಟ್ they ask for the Portuguese support so that they can defeat Humayun. ಸೊ ಹಾಗಾಗಿ ಆ ಟೈಮಲ್ಲಿ ಗುಜರಾತ್ ರೂಲರು ಯಾರಿದ್ರು ಅಂದರೆ ಬಹದ್ದೂರ್ ಶಾ. ಸೊ ಹೀ ಸರೆಂಡರ್ಡ್ ದಿಯು ಟು ಪೋರ್ಚುಗೀಸ್. ಓಕೆನಾ. ಸೊ ಇದು ವೆರಿ ಫ್ಯಾಕ್ಚುಯಲ್ ಕ್ವೆಶನ್. ಸಮ್ಟೈಮ್ಸ್ ಓದಿಲ್ಲ ಅಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ನಿಮಗೇನೂ ಲಾಜಿಕ್ ಹೊಳಿತಿಲ್ಲ ಅಂದರೆ ನೀವು ಈ ಥರ ಕ್ವೆಶನ್ನ ಬಿಡಲೇಬೇಕಾಗತ್ತೆ. By which one of the following acts was the Governor General of Bengal designated as the Governor General of India? ಸೊ ನಿಮ್ಗೆ ಗೊತ್ತು, ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ವಿಲಿಯಂ ಬೆಂಟಿಕ್ ಅಂತ. ಸೊ ಅವ್ರು ಯಾವ ಟೈಮಲ್ಲಿದ್ದರು? ದ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ ನಿಮ್ಗೆ ಈಸಿಯಾಗಿ ಹೇಳ್ಬೋದು, ಓಕೆ, ಚಾರ್ಟರ್ ಆ್ಯಕ್ಟ್ ಆಫ್ 1833 ವಾಸ್ ಅ ಮೋರ್ ಕರೆಕ್ಟ್ ಆನ್ಸರ್. ಆ್ಯಂಡ್ ನಿಮಗೆ ಇಟ್ ವೆರಿ ಈಸಿ ಕ್ವೆಶನ್, ಬಿಕಾಸ್ ನಿಮಗೆ ಮೋಸ್ಟ್ ಹಿಸ್ಟ್ರಿ ಓದಿದರೆ ಚಾರ್ಟರ್ ಆ್ಯಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನೀವು ಓದೇ ಇರ್ತೀರ. ಹಾಗಾಗಿ ಇದು ಈಸಿ ಕ್ವೆಶನ್ ಆಗಿತ್ತು. With reference to the Indian history, Alexander Rhea, H. Longhurst, Robert Sewell, James Burgess, Walter Elliot were associated with. See, ಈ ಕ್ವೆಶನ್ even though it is a very static question, ಆದರೆ ನೀವು ನೋಡ್ಬೋದು ಇವಾಗ ರೀಸೆಂಟಾಗಿ ಕಿಲಾಡಿ ಎಕ್ಸ್ಕವೇಷನ್ ನಡೀತಿದೆ. ಓಕೆನಾ. ಸೊ ಕಿಲಾಡಿ ಎಕ್ಸ್ಕವೇಷನ್ ನಡೀತಿದೆ. ಸೊ ಹಾಗಾಗಿ ಸಮಥಿಂಗ್ ರಿಲೇಟೆಡ್ ಟು ಆರ್ಕಿಯಾಲಜಿಸ್ಟ್ ಅಥವಾ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್ ರಿಲೇಟೆಡ್ ಕೇಳಿದ್ದಾರೆ. ಓಕೆನಾ. ಅಗೇನ್ ಇದು ನಿಮಗೆ ಯೂಶಲಿ ನೀವು ನಾರ್ಮಲ್ ಹಿಸ್ಟ್ರಿ ಓದಿದಾಗ ಈ ಥರದನ್ನು ಓದಿರಲ್ಲ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಕ್ವೆಶನ್ ಅಲ್ಲಿಂದ ಕನೆಕ್ಟ್ ಮಾಡಿಬಿಟ್ಟು ಅವ್ರು ಸ್ಟ್ಯಾಟಿಕ್ ಕ್ವೆಶನ್ ಕೇಳಿದ್ದಾರೆ. ಸೊ ಇಟ್ಸ್ ಅಗೇನ್ ಅ ಫ್ಯಾಕ್ಚುಯಲ್ ಕ್ವೆಶನ್ ಫ್ರಮ್ ಹಿಸ್ಟ್ರಿ.
ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಸೈಟ್ ಆ್ಯಂಡ್ ವೆಲ್ ನೋನ್ ಫಾರ್ ಅಂತ ಹೇಳ್ತಾರೆ. ಬೆಸ್ಟ್ ನಗರ್ ಶೈವೇಟ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಬಾಜಾ ಕೇವ್ಸ್ ಬುದ್ಧಿಸ್ಟ್ ಕೇವ್ ಶ್ರೈನ್, ಸಿತ್ತವನ್ಸಲ್ ಕೇವ್ಸ್ ಜೈನ್ ಕೇವ್ ಶ್ರೈನ್. ಸಿ ನೋಡಿ, ನಿಮಗೆ ಇಲ್ಲಿ ಆ್ಯಕ್ಚುಲಿ ಸಿತ್ತವನ್ಸಲ್ ಫೇಮಸ್ ಒನ್ ಕೇಳಿರ್ತೀರಾ ಇನ್ ತಮಿಳ್ನಾಡು, ಇಟ್ಸ್ ಅ ಜೈನ್ ಕೇವ್. So this is a very famous one. Baja caves, it is also Buddhist one. It is a Buddhist one. Best Nagar, it actually the another name for Best Nagar is Vidisha, Madhya Pradesh ಅಲ್ಲಿ. ಸೊ ನೀವು ನೋಡ್ಬೋದು ಈ ನಾರ್ತನ್ ಇಂಡಿಯಾದಲ್ಲಿ ಶೈವೈಟ್ ಈಸ್ ನಾಟ್ ಫೇಮಸ್. ಸದರ್ನ್ ಇಂಡಿಯಾದಲ್ಲಿ ಶೈವೈಟ್ ಫೇಮಸ್ ಇದೆ, ಅದು ಶೈವಿಸಮ್ ಫೇಮಸ್ ಇದೆ. ನಾರ್ತನ್ ಇಂಡಿಯಾದಲ್ಲಿ ವೈಷ್ಣವಿಸಮ್ ಫೇಮಸ್ ಇದೆ. ಆ್ಯಂಡ್ ಬೆಸ್ಟ್ ನಗರಲ್ಲಿ ಇಟ್ ಈಸ್ ಅ ವೈಷ್ಣವೈಟ್ ಕೇವ್ ಸ್ಟೈನ್, ನಾಟ್ ಶೈವೈಟ್ ಕೇವ್ ಸ್ಟೈನ್. ಸೊ ಫಸ್ಟ್ ಒನ್ ಈಸ್ ರಾಂಗ್. ಹಾಗಾಗಿ ದ ಆನ್ಸರ್ ವಿಲ್ ಬಿ ಓನ್ಲಿ 2. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, 7th August is declared as National Handloom Day. A factual one. Statement 2, it was in 1905 that the Swadeshi movement was launched on the same day. See, ಹ್ಯಾಂಡ್ಲೂಮ್ ಅಂತ ಅಂದ್ರೇನು, ನಾವು ಸ್ವದೇಶಿ ಮೂಮೆಂಟ್ ಏನು ಮಾಡಿದ್ವಿ, ಸ್ವದೇಶಿ ಗೂಡ್ಸ್ನ ಪ್ರಮೋಟ್ ಮಾಡಿದ್ವಿ ಆ್ಯಂಡ್ ವಿ ಟ್ರೈ ಟು ಬಾಯ್ಕಾಟ್ ದ ಫಾರಿನ್ ಗೂಡ್ಸ್. ಹಾಗಾಗಿ 1905 ಸ್ವದೇಶಿ ಮೂವ್ಮೆಂಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಥವಾ ಏನು ಹೇಳ್ತಿದ್ದೀವಿ, ಬೋತ್ ಸ್ಟೇಟ್ಮೆಂಟ್ ಆರ್ ರೈಟ್ ಆ್ಯಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್ ರೀಸನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್. ಸೊ ದ ಆನ್ಸರ್ ಈಸ್ ಎ. Next, see ನೋಡಿ, very few questions from modern history. Next one, consider the following statements in respect of Constitution Day. Statement 1, the Constitution Day is celebrated on 26th November every year to promote constitutional values among citizens. Statement 2, on 26th November 1949 the Constitutional Assembly of India set up a drafting committee under the chairmanship of B.R. Ambedkar to prepare a draft Constitution of India. ಇಲ್ಲಿ ನೋಡಿ, 26 November 1949 we adopted the Constitution. ಕರೆಕ್ಟಾ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ ಸೆಟಪ್ ಆಗಿದ್ದು ಯಾವಾಗ, ಡ್ರಾಫ್ಟಿಂಗ್ ಕಮಿಟಿ ಸೆಟಪ್ ಆಗಿದ್ದು ಯಾವಾಗ, 1947, ನಾಟ್ 1949. ಸೊ ಇಲ್ಲಿ ಇಯರ್ ಅಬ್ಸರ್ವ್ ಮಾಡಿ. ನಾ ಆಗಲೇ ಹೇಳಿದೆ, ನಂಬರ್ಸ್ ವೆದರ್ ಇಟ್ ಈಸ್ ಅನ್ ಇಯರ್ ಆರ್ ಅ ಪರ್ಸೆಂಟೇಜ್ ಆರ್ ಎನಿ ನಂಬರ್ ಕೊಟ್ಟಿದ್ದಾರೆ ಅಂದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಾವು ಡ್ರಾಫ್ಟಿಂಗ್ ಕಮಿಟಿ ಸೆಟಪ್ ಮಾಡಿದ್ದು 1947 ಆ್ಯಂಡ್ 29th August ಅದು 29th August 1947. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದ ಫಸ್ಟ್ ಸ್ಟೇಟ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಡೇಸ್ ಸೆಲೆಬ್ರೇಟ್ ಆನ್ 26th November, ದಿಸ್ ಈಸ್ ರೈಟ್. ಓಕೆ, ದ ಆನ್ಸರ್ ವಿಲ್ ಬಿ ಸಿ. ಓಕೆ, ಸೊ ಆಲ್ಮೋಸ್ಟ್ ನೀವು ನೋಡೋದಾದರೆ ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ಸಿಂದ ಆಲ್ಮೋಸ್ಟ್ ಆಲ್ ಈಕ್ವಲ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. 15 to 16 ಕ್ವಶನ್ಸ್ ಈಕ್ವಲ್ ಆಗಿ ಕೇಳಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ದ ಸಬ್ಜೆಕ್ಟ್ಸಲ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ದ ಕಾನ್ಸೆಪ್ಚುವಲ್ ಪಾರ್ಟ್ ಆ್ಯಂಡ್ ದ ಫ್ಯಾಕ್ಚುಯಲ್ ಪಾರ್ಟ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ. ಯಾಕಂದರೆ UPSCಲಿ ಕಾನ್ಸೆಪ್ಚುವಲ್ ಕ್ವಶನ್ಸು ಕೇಳ್ತಿದ್ದಾರೆ, ಫ್ಯಾಕ್ಚುಯಲ್ ಕ್ವಶನ್ಸು ಕೇಳ್ತಿದ್ದಾರೆ. ಮೇ ಬಿ ಇನ್ ದ ರೀಸೆಂಟ್ ಇಯರ್ಸ್ ಸ್ವಲ್ಪ ಜಾಸ್ತಿ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಿದ್ದಾರೆ ಟು ಮೇಕ್ ದ ಎಕ್ಸಾಮ್ ಡಿಫಿಕಲ್ಟ್. ಓಕೆ, ನಿಮಗೆ ನಾವು ಡಿಸ್ಕಸ್ ಮಾಡಿದ್ದು ಎಲ್ಲನೂ ಹೆಲ್ಪ್ ಆಗುತ್ತೆ ಅಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.